ಜಿ ಕನ್ನಡ ನ್ಯೂಸ್ ಡಿಎನ್ಎಗೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇವತ್ತಿನ ಜಿ ಕನ್ನಡ ನ್ಯೂಸ್ ಡಿಎನ್ಎಯಲ್ಲಿ 4 ಪ್ರಮುಖ ಸುದ್ದಿಗಳನ್ನು ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಆ 4 ಸುದ್ದಿಗಳ ಪೈಕಿ ಮೊದಲ ಸುದ್ದಿ ಇರಾನ್ ಮತ್ತು ಇಸ್ರೇಲ್ ಮತ್ತು ಅಮೆರಿಕಾದ ನಡುವೆ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಇದೆ. ಲೆಬನಾನ್ ಮೇಲೆ ಇಸ್ರೇಲ್ ದಾಳಿ ಮಾಡ್ತಾ ಇದೆ ಅನ್ನುವ ಕಾರಣಕ್ಕಾಗಿ 11 ಕ್ಷಿಪಣಿಗಳನ್ನು ಇರಾನ್ ಇಸ್ರೇಲ್ ಮೇಲೆ ದಾಳಿ ಮಾಡಿತ್ತು. ಅದಾದ ನಂತರ ಇಸ್ರೇಲ್ ತನ್ನ ಅಸ್ತಿತ್ವಕ್ಕೆ ಧಕ್ಕೆ ಬರ್ತಾ ಇದೆ ಅನ್ನುವ ಕಾರಣಕ್ಕಾಗಿ ಪ್ರತಿ ದಾಳಿಯನ್ನು ಮಾಡೋದಕ್ಕೆ ಇಸ್ರೇಲ್ ಕೂಡ ಇರಾನ್ನ ಮೇಲೆ ಸಜ್ಜಾಗಿ ನಿಂತಿತ್ತು. ಇವೆಲ್ಲದರ ನಡುವೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೆತನ್ಯಾಹು ಅವರಿಗೆ ಕರೆ ಮಾಡಿ ಮಾತನಾಡಿದ್ರು. ಯಾವುದೇ ಕಾರಣಕ್ಕೂ ದಾಳಿ ಆಗಬಾರದು ಅಂತ ಅವರು ಹೇಳಿದ್ರು. ಎಚ್ಚರಿಕೆ ಕೊಡೋ ಪ್ರಯತ್ನವನ್ನು ಕೂಡ ಮಾಡಿದ್ರು. ಇವೆಲ್ಲದರ ನಡುವೆ ಇರಾನ್ ಇಸ್ರೇಲ್ ಮೇಲೆ ಮಾಡ್ತಾ ಇದ್ದಂತಹ ದಾಳಿಯನ್ನು ಸ್ಥಗಿತಗೊಳಿಸಿದೆ. ಮತ್ತೊಂದು ಕಡೆ ಡೊನಾಲ್ಡ್ ಟ್ರಂಪ್ ಮಾತಿಗೆ ಇಸ್ರೇಲ್ ಅವರು ಕ್ಯಾರಿ ಅಂತಿದಾರ ಅನ್ನುವಂತಹ ಪ್ರಶ್ನೆಯೂ ಕೂಡ ಇಲ್ಲಿ ಸದ್ಯಕ್ಕೆ ಕಾಡ್ತಾ ಇದೆ. ಇವೆಲ್ಲದರ ನಡುವೆ ಇದೀಗ ದಾಳಿ ಸ್ಥಗಿತ ಆಗಿದೆ 2 ದೇಶಗಳ ನಡುವೆ. ಆದರೆ ನಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಬಂದಾಗ ನಾವು ಹೋರಾಟ ಮಾಡ್ತೀವಿ ಎನ್ನುವಂತಹ ರೀತಿಯಲ್ಲಿ ಇರಾನ್ ಮತ್ತು ಇಸ್ರೇಲ್ ಸದ್ಯಕ್ಕೆ ಬೆಳವಣಿಗೆಯಲ್ಲಿ ನಿಂತಿರೋದು. ಇದೇ ಮೊದಲ ಸುದ್ದಿ. ಮಾತು ಕೇಳದಿದ್ರೆ ನೀವು ಒಂಟಿ ಆಗ್ತೀರಾ ಅಂತ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ ಕೊಟ್ಟಿರೋದು. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಶುರುವಾಗಿ 100 ದಿನಗಳಾಗ್ತಾ ಹೋಯಿತು. ಫೆಬ್ರವರಿ 28ಕ್ಕೆ ಯುದ್ಧ ಶುರುವಾಯಿತು. ಇಸ್ರೇಲ್ ಮತ್ತು ಅಮೆರಿಕ ಜಂಟಿ ದಾಳಿಯನ್ನು ಮಾಡಿದಾಗಲೂ ಕೂಡ ಇಸ್ರೇಲ್ ಸ್ವಲ್ಪ ಹಿಂದೆ ಉಳಿದು ಬಿಡ್ತು ಬೇರೆ ಬೇರೆ ಕಾರಣಕ್ಕಾಗಿ. ಅಮೆರಿಕ ಈ ದಾಳಿಯನ್ನು ಬೇರೆ ಬೇರೆ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋಗೋ ಪ್ರಯತ್ನ ಆಯಿತು. ಏಕಾಏಕಿಯಾಗಿ ಕ್ಷಿಪಣಿಗಳ ದಾಳಿ ನಿಂತು ಹೋಯಿತು. ಅದಾದ ನಂತರ ದಿಗ್ಬಂಧನಗಳೆಲ್ಲವೂ ಕೂಡ ಶುರುವಾಯಿತು. ಆ ದಿಗ್ಬಂಧನಗಳು ಹೊರತಾಗಿಯೂ ಕೂಡ ಇರಾನ್ ತನ್ನ ಆರ್ಥಿಕತೆಯನ್ನು ಕಳೆದುಕೊಳ್ಳೋದಕ್ಕೆಲ್ಲ ಶುರುವಾಯಿತು. ಆದಾಗ ಪಾಕಿಸ್ತಾನ ಮತ್ತು ಕುವೈತ್ನಲ್ಲಿ ಮಾತುಕತೆಗಳ ಪ್ರಗತಿಗಳೆಲ್ಲವೂ ಕೂಡ ಕಂಡುಬರಕ್ಕೆ ಶುರುವಾಯಿತು. ಮೊನ್ನೆ ಅಷ್ಟೇ ಡೊನಾಲ್ಡ್ ಟ್ರಂಪ್ ಹೇಳಿದ್ರು ಮಂಗಳವಾರ ಅಥವಾ ಸೋಮವಾರ ಈ 2 ದಿನಗಳ ಒಳಗಾಗಿ ಈ ಕದನ ವಿರಾಮದ ಒಪ್ಪಂದಕ್ಕೆ ಇರಾನ್ನವರು ಸೈನ್ ಹಾಕ್ತಾರೆ ಅಂತ. ಇವೆಲ್ಲದರ ನಡುವೆ ಒಂದು ಬೆಳವಣಿಗೆ ಆಗಿಬಿಡ್ತು. ಇಸ್ರೇಲ್ ಲೆಬನಾನ್ ಮೇಲೆ ದಾಳಿ ಮಾಡಿತು. ಜೂನ್ 3ನೇ ತಾರೀಕಿಗೆ ಕದನ ವಿರಾಮದ ಒಪ್ಪಂದ, ಜೂನ್ 7ನೇ ತಾರೀಕಿಗೆ ಒನ್ಸ್ ಅಗೇನ್ ಲೆಬನಾನ್ ಮೇಲೆ ಇಸ್ರೇಲ್ನವರ ದಾಳಿ. ಈ ದಾಳಿಯ ಪ್ರತಿಕಾರವಾಗಿ ಇರಾನ್ ಇಸ್ರೇಲ್ನ ಮೇಲೆ ದಾಳಿ ಮಾಡಿತು. ಯಾವಾಗ ಈ ಬೆಳವಣಿಗೆಗಳಾಗೋದಕ್ಕೆ ಶುರುವಾಯ್ತಲ್ಲ ಅಮೆರಿಕಕ್ಕೆ ಪುಕ್ಕ ಶುರುವಾಯಿತು. ಯಾಕೆ ಅಂತ ಹೇಳಿದ್ರೆ ಹೊಸ್ತಿಲ ಮನೆಯ ಬಾಗಿಲಿಗೆ ಬಂದಿದೆ ಒಪ್ಪಂದದ ವಿಚಾರಗಳೆಲ್ಲವೂ ಕೂಡ ಅಂತಿಮ ಹಂತದಲ್ಲಿದೆ. ಇದೆಲ್ಲವೂ ಕೂಡ ಕೈ ತಪ್ಪಿ ಹೋಗಬಹುದು. ಯಾವ ಕಾರಣಕ್ಕಾಗಿ? ಇರಾನ್ ಇಟ್ಟಿರುವಂತಹ ಒಂದು ಬೇಡಿಕೆ ಲೆಬನಾನ್ನ ಹೆಜ್ಬುಲ್ಲಾದ ಮೇಲೆ, ಹಮಾಸ್ನ ಮೇಲೆ, ಗಾಜಾ ಪಟ್ಟಿ ಮೇಲೆ, ಪ್ಯಾಲಿಸ್ತೇನ್ ಮೇಲೆ ಯಾವುದೇ ಕಾರಣಕ್ಕೂ ಇಸ್ರೇಲ್ ದಾಳಿ ಮಾಡಬಾರದು. ಹೌತಿ, ಹಮಾಸ್, ಹಿಜ್ಬುಲ್ಲಾ ಇವರ ಮೇಲೆ ಯಾವುದೇ ಕಾರಣಕ್ಕೂ ಇಸ್ರೇಲ್ ಅವರು ದಾಳಿ ಮಾಡಬಾರದು ಅನ್ನೋದು ಇರಾನ್ನ ಬಹುದೊಡ್ಡ ಬೇಡಿಕೆ ಆಯಿತು. ಈ ಬೇಡಿಕೆಯನ್ನು ಧಿಕ್ಕರಿಸಿ ಇಸ್ರೇಲ್ ಅವರು ದಾಳಿ ಆಯ್ತಲ್ಲ, ಅದಾಗ ಇದೇ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಅನ್ಸೋದಕ್ಕೆ ಶುರುವಾಯಿತು ಇದೇನೋ ಎಡವಟ್ಟಾಗ್ತಾ ಇದೆ. ಲೆಬನಾನ್ ಮೇಲೆ ಈ ದಾಳಿಗಳು ಕಂಟಿನ್ಯೂ ಆಗ್ತಾ ಹೋಗೋದಾದರೆ ಇರಾನ್ನವರು ನಾಳೆ ಮಾತುಕತೆಗೆ ಬರಲ್ಲ. ಮಾತುಕತೆಗೆ ಬರದೇ ಹೋದರೆ ನಮ್ಮ ಪರಮಾಣು ಕಾರ್ಯಕ್ರಮ ಏನು ನಿಲ್ಲಿಸಬೇಕು ಅಂತ ನಮ್ಮ ಆಲೋಚನೆ ಇದೆ, ಅದು ಕೂಡ ಸ್ಥಗಿತ ಆಗಲ್ಲ. ಯುರೇನಿಯಂ ಹಸ್ತಾಂತರದ ಬಗ್ಗೆ ಆಗಲ್ಲ. ಹಾರ್ಮುಜ್ನಲ್ಲಿ ಮತ್ತೆ ತೈಲದ ಈ ಎಲ್ಲ ಬೆಳವಣಿಗೆಗಳಾಗಿ ತೈಲ ಬೆಲೆ ಮತ್ತಷ್ಟು ಏರಿಕೆ ಆಗ್ಬೋದು, ಇತ್ಯಾದಿ ಎಲ್ಲವೂ ಕೂಡ ಶುರುವಾಯಿತು. ಆದರೆ ಇದೀಗ ಡೊನಾಲ್ಡ್ ಟ್ರಂಪ್ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರಿಗೆ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಹಿಂದೆಯೂ ಕೂಡ ಅನೇಕ ಬಾರಿ ಎಚ್ಚರಿಕೆ ಕೊಟ್ಟಿದ್ರು, ನೀನು ಒಬ್ಬಂಟಿ ಆಗಿಬಿಡ್ತೀಯಾ, ನಾನು ಮಾತ್ರ ನಿನ್ನ ಕೈ ಹಿಡಿದಿದ್ದೀನಿ ಅಂತ, ಹುಚ್ಚನ್ ಥರ ಆಡ್ತಾ ಇದೆಯಾ ಇಡೀ ಜಗತ್ತಿನಲ್ಲಿ ನೀನು ಅಂತ, ಸರಿಯಾದ ಮಾರ್ಗವನ್ನು ನೋಡ್ಕೊ ಅಂತ ಸರಿಯಾದ ಮಾತುಗಳನ್ನು ಡೊನಾಲ್ಡ್ ಟ್ರಂಪ್ ಅವರು ನೆತನ್ಯಾಹು ಅವರಿಗೆ ಹೇಳೋ ಪ್ರಯತ್ನವನ್ನು ಮಾಡಿದ್ರು. ಅದನ್ನು ಅವರು ಸಮರ್ಥನೆ ಮಾಡಿಕೊಂಡಿದ್ರು ಕೂಡ ನೆತನ್ಯಾಹು. ಎಲ್ಲ ಬೆಳವಣಿಗೆಗಳ ನಂತರ ಇದೀಗ ಮತ್ತೊಂದು ಏನಾಗಿದೆ ಅಂತ ಹೇಳಿದ್ರೆ ಬೇಬಿ ಹುಷಾರ್ ಎನ್ನುವಂತಹ ಎಚ್ಚರಿಕೆಯನ್ನು ಡೊನಾಲ್ಡ್ ಟ್ರಂಪ್ ಅವರು ಇಸ್ರೇಲ್ಗೆ ಕೊಟ್ಟಿದ್ದಾರೆ. ಹಾಗಾದರೆ ಏನಾಗ್ತಿದೆ ಮಧ್ಯಪ್ರಾಚ್ಯದಲ್ಲಿ? ಅಮೆರಿಕದ ಮಾತನ್ನು ಇಸ್ರೇಲ್ ಕೇಳುವ ಸ್ಥಿತಿಯಲ್ಲಿ ಇದೆಯಾ? ನಾನು ನಿನ್ನೆ ಹೇಳಿದೆ, ಅನೇಕ ಬಾರಿ ಇಸ್ರೇಲ್ನ ಈ ಹಿಂದಿನ ಪ್ರಧಾನಿಗಳು ಎಲ್ಲರೂ ಕೂಡ ಅಮೆರಿಕದ ಮಾತಿಗೆ ಮನ್ನಣೆಯನ್ನು ಕೊಟ್ಟು ಬೇರೆ ಬೇರೆ ದೇಶಗಳ ಮೇಲೆ ದಾಳಿ ಮಾಡಿದಂತಹ ಸಮಯದಲ್ಲಿ ಅದನ್ನು ಹಿಂತೆಗೆದುಕೊಂಡಿರುವಂತಹ ಉದಾಹರಣೆಗಳಿದೆ. ನಾನು ಉದಾಹರಣೆಗೆ ಕೊಟ್ಟ ಬರಾಕ್ ಒಬಾಮಾ ಅವರ ವಿರುದ್ಧ ಅಲ್ಲಿ ಕಾಂಗ್ರೆಸ್ ಮನೆಯಲ್ಲಿ ಹೋಗಿ ಮಾತನಾಡಿ ಎಲ್ಲವೂ ಆದಾಗಲೂ ಕೂಡ ಒಬಾಮಾ ಅವರು ಇವರ ವಿರುದ್ಧ ನಿರ್ಣಯವನ್ನು ತೆಗೆದುಕೊಂಡಿದ್ದೆಲ್ಲವೂ ಕೂಡ ಆಗಿತ್ತು. ಇದೀಗ ಒನ್ಸ್ ಅಗೇನ್ ಈ ಬೆಳವಣಿಗೆ ಇಸ್ರೇಲ್ ಮತ್ತು ಅಮೆರಿಕದ ನಡುವೆ ಆಗ್ತಾ ಇದೆ. ಏನಾಗ್ಬೋದು ಇದು? ವಾಟ್ ನೆಕ್ಸ್ಟ್? ಡೀಟೇಲ್ಸ್ ನೋಡ್ತಾ ಹೋಗೋಣ. ಇಸ್ರೇಲ್ಗೆ ಇರಾನ್ ಕಂಡೀಷನಲ್ ಬ್ರೇಕ್ ಹಾಕಿದೆ. ಇರಾನ್ ಏನು ದಾಳಿ ಮಾಡ್ತಲ್ಲ, 11 ಕ್ಷಿಪಣಿಗಳನ್ನು ದಾಳಿ ಮಾಡ್ತು, ಪರಮಾಣು ಕೇಂದ್ರಗಳನ್ನು ಟಾರ್ಗೆಟ್ ಮಾಡೋ ಪ್ರಯತ್ನವನ್ನು ಮಾಡ್ತು. ಆದರೆ ಇದೀಗ ಆ ದಾಳಿಯನ್ನು ಸ್ಥಗಿತ ಮಾಡುವ ಹಂತಕ್ಕೆ ಹೋಗ್ತಾ ಇದೆ. ಇದಕ್ಕೆ ಒಂದು ಕಂಡೀಷನಲ್ ಇದೆ.
ಕಂಡೀಷನ್. ಏಕಾಏಕಿಯಾಗಿ ಕದನ ವಿರಾಮ, ನಾನು ದಾಳಿಯನ್ನು ಮಾಡೋದನ್ನು ಸ್ಟಾಪ್ ಮಾಡಿಬಿಡ್ತೀನಿ ಅಂತ ಇರಾನ್ ಅವರು ಹೇಳಿಲ್ಲ. ಕೆಲವೊಂದಿಷ್ಟು ಬೇಡಿಕೆಗಳು ಮತ್ತು ಕಂಡೀಷನ್ಗಳನ್ನು ಇಟ್ಟಿದ್ದಾರೆ. ಏನು ಬೇಡಿಕೆಗಳು? ಲೆಬನಾನ್ ಮೇಲೆ ಮತ್ತೆ ದಾಳಿ ಮಾಡಿದರೆ ನಾವು ಸುಮ್ಮನಿರಲ್ಲ ಅಂತ ಟೆಹರಾನ್ ಅವರು ಹೇಳಿರೋದು. ಮತ್ತೆ ದಾಳಿ ಮಾಡಿದರೆ ಈ ಹಿಂದಿಗಿಂತಲೂ ಕೂಡ ಭೀಕರ ದಾಳಿ ಎಚ್ಚರಿಕೆ ಕೊಟ್ಟಿದ್ದಾರೆ. ವೈಮಾನಿಕ ದಾಳಿಯನ್ನು ನಿಲ್ಲಿಸಿ ಶಾಂತಿಗೆ ಸಹಕಾರ ಮಾಡೋದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒತ್ತಡ. ಈಗ ನಮಗೆ ಎಲ್ರಿಗೂ ಕೂಡ ಇಷ್ಟು ದಿನಗಳ ಕಾಲ ನಾವು ಲೆಬನಾನ್ ಮೇಲೆ ದಾಳಿ ಆಗ್ತಾ ಇರೋದಕ್ಕೆ ಇರಾನ್ ಆಕ್ರೋಶವನ್ನು ಹೊರಹಾಕ್ತಾ ಇದೆ ಅಂತ. ಬಟ್ ಯಾಕೆ ಇರಾನ್ ಲೆಬನಾನ್ ಮೇಲೆ ದಾಳಿ ಆದಾಗ ಇಷ್ಟು ಆಕ್ರೋಶಗೊಳ್ಳುತ್ತೆ ಅನ್ನುವಂಥ ಪ್ರಶ್ನೆಗೆ ನಾವು ಉತ್ತರವನ್ನು ಕಂಡುಕೊಳ್ಬೇಕು. ಒಂದು, ಇರಾನ್ ಏನು ಮಾಡಿದೆ ಅಂತ ಹೇಳಿದರೆ ರೆಸಿಸ್ಟೆನ್ಸ್ ಆಕ್ಸಿಸ್ ಎನ್ನುವಂತಹ ಒಂದು ಪ್ರತಿರೋಧದ ಅಕ್ಷವನ್ನು ಸ್ಥಾಪನೆ ಮಾಡಿಕೊಂಡಿದೆ. ಈಗ ನಮ್ಮಲ್ಲಿ ಹೇಗೆ ಚೀನಾದ ಪ್ರಭಾವವನ್ನು ತಡೆಗಟ್ಟಬೇಕು ಅನ್ನೋ ಕಾರಣಕ್ಕಾಗಿ ಭಾರತ, ಅಮೆರಿಕ ಸೇರಿದಂತೆ 4 ದೇಶಗಳ ಒಕ್ಕೂಟ ಬ್ರಿಕ್ಸ್ ಶೃಂಗಸಭೆಯನ್ನೆಲ್ಲ ನಾವು ಮಾಡ್ತೀವಲ್ವಾ, ಅದೊಂದು ಅಧಿಕೃತ ಮೈತ್ರಿಕೂಟ ಇದೆ. ಆದರೆ ಇರಾನ್ ರೆಸಿಸ್ಟೆನ್ಸ್ ಆಕ್ಸಿಸ್ ಎನ್ನುವಂಥ ಒಂದು ಪಡೆಯನ್ನು ಕಟ್ಕೊಂಡಿದೆ. ಈ ರೆಸಿಸ್ಟೆನ್ಸ್ ಆಕ್ಸಿಸ್ ಪಡೆಯಲ್ಲಿ ಇರಾನ್ ಇದೆ, ಹೆಜ್ಬುಲ್ಲಾ ಇದೆ, ಹಮಾಸ್ ಇದ್ದಾರೆ, ಅದರ ಜೊತೆಗೆ ಹೌತಿ ಬಂಡುಕೋರು ಇದ್ದಾರೆ, ಸಿರಿಯಾದ ಸರ್ಕಾರ ಇದೆ. ಇವರೆಲ್ಲರ ಉದ್ದೇಶ ಏನಾಗಿದೆ ಅಂತ ಹೇಳಿದರೆ ಮಧ್ಯಪ್ರಾಚ್ಯದಲ್ಲಿ ಅಮೆರಿಕದ ಹಿಡಿತವನ್ನು ತೆಗೆದುಹಾಕೋದು ಒಂದು. ಎರಡನೇದ್ದು, ಇಸ್ರೇಲ್ನ ಅಸ್ತಿತ್ವ ಏನಿದೆ ಆ ಅಸ್ತಿತ್ವವನ್ನು ಕೊನೆಗಳಿಸೋದು ಇವರೆಲ್ಲರ ಉದ್ದೇಶ ಆಗಿದೆ. ಈ ರೆಸಿಸ್ಟೆನ್ಸ್ ಆಕ್ಸಿಸ್ನ ಉದ್ದೇಶ ಅದು. ನೀವು ನೋಡಿ, ಇರಾನ್ ಇದರ ಕೇಂದ್ರ ಬಿಂದುವಾಗಿ ಕೆಲಸ ಮಾಡುತ್ತೆ. ಹಣಕಾಸು, ತಾಂತ್ರಿಕವಾಗಿ ಸಹಾಯ, ಅವರಿಗೆ ಬೇಕಾದಂಥ ಶಸ್ತ್ರಾಸ್ತ್ರಗಳು, ತರಬೇತಿ, ರಾಜತಾಂತ್ರಿಕ ಬೆಂಬಲವನ್ನು ಇವರು ಕೊಡ್ತಾರೆ. IRGC ಇದನ್ನು ಮಾನಿಟರ್ ಮಾಡುತ್ತೆ. ಎರಡನೇದ್ದು ಹೆಜ್ಬುಲ್ಲಾ, ಲೆಬನಾನ್ನಲ್ಲಿರುವಂಥ ಹೆಜ್ಬುಲ್ಲಾ, ಅವರ ಮೇಲೆ ದಾಳಿ ಆಗಿದ್ದಕ್ಕೆ ಇರಾನ್ ಅವರು ಈಗ ಕೋಪಗೊಂಡಿರು. ಅವರು ಇರಾನ್ನ ನಂತರ ಅತ್ಯಂತ ಶಕ್ತಿಶಾಲಿಯಾಗಿ ಇದರಲ್ಲಿ ಹೊಮ್ಮಿದ್ದಾರೆ. ಒಂದು ಸುಸಜ್ಜಿತ ಮಿಲಿಟರಿ ಶಕ್ತಿಯನ್ನು ಇವರು ಹೊಂದಿದ್ದಾರೆ. ಇವರು ಕೂಡ ಅವರಿಗೆ ಸಹಾಯ ಮಾಡ್ತಾರೆ. ಹಮಾಸ್ನವರು ಗಾಜಾ ಪಟ್ಟಿ ಮತ್ತು ಪ್ಯಾಲೆಸ್ತೈನ್ನಲ್ಲಿರೋದು, ಹೌತಿ ಬಂಡುಕೋರರು ಯಮನ್ ದೇಶದಿಂದ, ಸಿರಿಯಾ ಸರ್ಕಾರ. ನೀವು ಹೆಜ್ಬುಲ್ಲಾದವರಿಗೆ ಇರಾನ್ನವರು ತಾಂತ್ರಿಕವಾಗಿ, ಆರ್ಥಿಕವಾಗಿ ಸಹಾಯ ಮಾಡಬೇಕು ಅಂತ ಹೇಳಿದ್ರೆ ಅದು ಸಿರಿಯಾದ ಗಡಿ ಮುಖಾಂತರ ಹೋಗಬೇಕಾಗುತ್ತೆ. ಹೀಗಾಗಿ ಸಿರಿಯಾವನ್ನು ಕೂಡ ಅವರು ತೆಗೆದುಕೊಂಡಿದ್ದಾರೆ. ಇದರ ಉದ್ದೇಶ ಏನು ಅಂತ ಹೇಳಿದ್ರೆ ಇಸ್ರೇಲನ್ನು ವಿರೋಧ ಮಾಡುವುದು, ಮಧ್ಯಪ್ರಾಚ್ಯದಿಂದ ಅದನ್ನು ಕಿತ್ತೊಗಿಬೇಕು ಅಂತ. ಒಂದು ಕ್ಯಾನ್ಸರ್ ಗಡ್ಡೆ ಅಂತ ಅನೇಕ ಬಾರಿ ಇರಾನ್ ಅವರು ಹೇಳಿದ್ದಾರೆ. ಈ ಕ್ಯಾನ್ಸರ್ ಗಡ್ಡೆಯನ್ನು ಮಧ್ಯಪ್ರಾಚ್ಯದಿಂದ ಹಾಕ್ತೀವಿ ಅಂತ. ಹೀಗಾಗಿ ಅದರ ಉದ್ದೇಶವೂ ಕೂಡ ಅದೇ ಆಗಿದೆ. ಅಮೆರಿಕವನ್ನು ಮಧ್ಯಪ್ರಾಚ್ಯದಿಂದ ಹೊರಹಾಕೋದು ಇದರ ಉದ್ದೇಶ ಆಗಿದೆ. ಇರಾನ್ ಅನ್ನು ರಕ್ಷಣೆ ಮಾಡಬೇಕು. ಶಿಯಾ ಪ್ರಾಬಲ್ಯದ ಇರಾನ್ ದೇಶವನ್ನ ಸುನ್ನಿ ಪ್ರಾಬಲ್ಯದ ಮಧ್ಯಪ್ರಾಚ್ಯದ ದೇಶಗಳಲ್ಲಿ ರಕ್ಷಣೆ ಮಾಡಬೇಕು, ತನ್ನ ಪ್ರಭುತ್ವವನ್ನು ಕಂಟಿನ್ಯೂ ಮಾಡಬೇಕು ಅನ್ನುವ ಕಾರಣಕ್ಕಾಗಿ ರೆಸಿಸ್ಟೆನ್ಸ್ ಆಕ್ಸಿಸ್ ಅನ್ನು ಸ್ಥಾಪನೆ ಮಾಡಿಕೊಂಡು ಇವರು ಒಂದು ಅಧಿಕೃತ ಮೈತ್ರಿ ಅಂತಲ್ಲ, ಅನಧಿಕೃತ ಅಂತ ಅಂದುಕೊಂಡವರು ಕೂಡ ಇವರೆಲ್ಲರ ಉದ್ದೇಶ ಇಸ್ರೇಲ್ ಮತ್ತು ಅಮೆರಿಕದ ಮೇಲಿದೆ. ಹೀಗಾಗಿ ಇವರೆಲ್ಲರೂ ಕೂಡ ಇರಾನ್ಗೆ ನೇರವಾಗಿ ಇಸ್ರೇಲ್ನ ಮೇಲೆ ಯುದ್ಧ ಮಾಡೋದಕ್ಕೆ ಸಾಧ್ಯವಾಗದೇ ಇದ್ದಾಗಲೂ ಕೂಡ ಇರಾನ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಪ್ರಾಕ್ಸಿ ಯುದ್ಧಗಳನ್ನು ಮಾಡಿಸುತ್ತೆ. ಹಮಾಸ್ನವರು ಬರ್ತಾರೆ, ಹೆಜ್ಬುಲ್ಲಾದವರು ಬರ್ತಾರೆ, ಹೌತಿ ಬಂಡುಕೋರರು ಬರ್ತಾರೆ, ಒಂದು ಕಡೆ ಯಮನ್ ಜೊತೆಗೆ ಬರುತ್ತೆ, ಸಿರಿಯಾವು ಕೂಡ ಜೊತೆಗೆ ಬರುತ್ತೆ. ಇತ್ತೀಚೆಗೆ ಒಂದು ದಾಳಿ ಆಯಿತು ಇಸ್ರೇಲ್ನಿಂದ. ಸಿರಿಯಾದ ಹತ್ತಿರ ಇರುವಂತಹ ಗಡಿ ಪ್ರದೇಶಕ್ಕೆ ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದ್ರು. ಯಾವ ಕಾರಣಕ್ಕಾಗಿ? ಯಾವುದೇ ಕಾರಣಕ್ಕೂ ಇರಾನ್ನಿಂದ ಒಂದೇ ಒಂದು ವಸ್ತುಗಳು ಹೆಜ್ಬುಲ್ಲಾ ಕೈಗೆ ಸೇರಬಾರದು ಅನ್ನುವಂತಹ ಉದ್ದೇಶ ಇತ್ತು. ಈ ಎಲ್ಲದರ ಉದ್ದೇಶವಾಗಿ ಇದೀಗ ಲೆಬನಾನ್ ಮೇಲೆ ದಾಳಿ ಆದರೆ ನಾವು ಮತ್ತೊಮ್ಮೆ ದಾಳಿ ಮಾಡ್ತೀವಿ ಅಂತ. ನೀವು ಗಮನಿಸಬೇಕಾದ ಸಂಗತಿ ನೋಡಿ, ಇಸ್ರೇಲ್ನ 4 ದಿಕ್ಕುಗಳಲ್ಲೂ ಕೂಡ ಇವರು ಸುತ್ತುವರೆದ್ಬಿಟ್ಟಿದ್ದಾರೆ. ಇವ್ರ ಉದ್ದೇಶ ನೋಡಿ, ಇಸ್ರೇಲ್ನ 4 ದಿಕ್ಕುಗಳಲ್ಲಿ ದಕ್ಷಿಣಕ್ಕೆ ಹಮಾಸ್ನವರಿದ್ದಾರೆ, ಉತ್ತರಕ್ಕೆ ಹೆಜ್ಬುಲ್ಲಾದವರಿದ್ದಾರೆ, ಪೂರ್ವಕ್ಕೆ ಇರಾಕ್ ಮತ್ತು ಸಿರಿಯಾ ಇದೆ, ದೂರದ ದಕ್ಷಿಣದಿಂದ ಹೌತಿಗಳು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಏಕಕಾಲಕ್ಕೆ 4 ದಿಕ್ಕುಗಳಿಂದಲೂ ಕೂಡ ಇಂಥದ್ದೊಂದು ದಾಳಿ ಮಾಡಬೇಕು ಅಂತ. ಈ ಕಾರಣಕ್ಕಾಗಿ ಇರಾನ್ಗೆ ಲೆಬನಾನ್ನ ಅಸ್ತಿತ್ವ, ಲೆಬನಾನ್ನ ಹೆಜ್ಬುಲ್ಲಾದವರನ್ನು ಉಳಿಸಿಕೊಳ್ಳುವ ಅನಿವಾರ್ಯತೆ ಇದೆ. ಒಂದು ವೇಳೆ ಇಸ್ರೇಲ್ ಅವರ ಮೇಲೆ ದಾಳಿ ಮಾಡಿದರೆ ಒನ್ಸ್ ಅಗೇನ್ ಪುನರಪಿ ನಾವು ದಾಳಿ ಮಾಡ್ತೀವಿ ಅಂತ ಹೇಳೋದಕ್ಕೆ ಇದೇ ಕಾರಣ ಇದೆ. ಮತ್ತೊಂದು ವಿಚಾರ ಇದರಲ್ಲಿ ನಾವು ಗಮನಿಸಬೇಕಾಗಿದ್ದು ಅಂತ ಹೇಳಿದ್ರೆ, ಬೇಬಿಗೆ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಬಿಬಿಗೆ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ. ಯಾರಿಗೆ? ಇಸ್ರೇಲ್ಗೆ ಎಚ್ಚರಿಕೆ ಕೊಟ್ಟಿರೋದು. ಇರಾನ್ ಮೇಲೆ ದೊಡ್ಡ ದಾಳಿ ನಡೆಸದಂತೆ ನೆತನ್ಯಾಹುಗೆ ಡೊನಾಲ್ಡ್ ಟ್ರಂಪ್ ಖಡಕ್ ಸೂಚನೆ ಕೊಟ್ಟರು. ಮಾತು ಕೇಳದಿದ್ದರೆ ಅಮೆರಿಕದ ಬೆಂಬಲ ಇಲ್ಲ ಅಂತ ಅವರು ಹೇಳಿದರು. ಇಸ್ರೇಲ್ ಒಂಟಿ ಆಗುವಂತಹ ಭೀತಿ ಇದೆ, ನೀವು ಎಚ್ಚರಿಕೆಯಿಂದ ಇರೋದು ಬಹಳ ಒಳಿತು ಅಂತ ಡೊನಾಲ್ಡ್ ಟ್ರಂಪ್ ಎಲ್ಲ ಹೇಳಿದ್ದಾರೆ. ಅಮೆರಿಕ ಅಧ್ಯಕ್ಷರ ವಾರ್ನಿಂಗ್ ಬೆನ್ನಲ್ಲೇ ಒಂದು ಪ್ಲಾನ್ ಅನ್ನು ಕೈಬಿಟ್ಟಿದ್ದಾರಂತೆ ಬೆಂಜಮಿನ್ ನೆತನ್ಯಾಹು. ಸದ್ಯಕ್ಕೆ ದಾಳಿ ನಿಲ್ಲಿಸೋದಕ್ಕೆ ಸೇನಾ ಕಮಾಂಡರ್ಗಳಿಗೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರು ಹೇಳಿಕೆಯನ್ನು ಕೊಟ್ಟಿರೋದು. ಇದರಲ್ಲಿ 2-3 ಅಂಶಗಳಿದೆ. ಅಮೆರಿಕದ ಸ್ವಹಿತಾಸಕ್ತಿ ಮತ್ತು ಇಸ್ರೇಲನ್ನು ಕಾಪಾಡುವಂಥ 2-3 ಆಯಾಮಗಳಿಂದ ಈ ಸ್ಟೋರಿಗಳನ್ನು ನಾವು ನೋಡಬೇಕು. ಹೆಂಗೆ ಅಂತ ಹೇಳಿದರೆ, ಅಮೆರಿಕದ ವಿದೇಶಾಂಗ ನೀತಿ ಬದಲಾವಣೆ. ನೀವು ಟ್ರಂಪ್ ಮತ್ತು ನೆತನ್ಯಾಹು ಇಬ್ಬರೂ ಕೂಡ ಆಪ್ತ ಮಿತ್ರರು, ಅದ್ಭುತ ಸ್ನೇಹಿತರು. ಇಬ್ಬರ ಉದ್ದೇಶ ಇರಾನ್ನ ವಿರುದ್ಧ ಸೇಡು ತೀರಿಸಿಕೊಳ್ಳೋದಾಗಿದೆ. ಇಬ್ಬರ ಉದ್ದೇಶ ಇರಾನ್ ಪರಮಾಣು ಕಾರ್ಯಕ್ರಮದಿಂದ ಹಿಂದೆ ಸರಿಬೇಕು ಅನ್ನೋದು ಕೂಡ ಆಗಿದೆ. ಆದರೆ ಯಾಕೆ ಇಂಥದ್ದೊಂದು ಎಚ್ಚರಿಕೆ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಡೊನಾಲ್ಡ್ ಟ್ರಂಪ್ ಅವರ ಒಂದು ಆಲೋಚನೆ ಇದೆ.
ಏನದು ಅಂತ ಹೇಳಿದ್ರೆ ಅಮೆರಿಕ ಮತ್ತೊಮ್ಮೆ ಗ್ರೇಟ್ ಆಗಬೇಕು, ಅಮೆರಿಕ ಫಸ್ಟ್ ನೀತಿ ಇದೆಯಲ್ಲ, ಆ ಫಸ್ಟ್ ನೀತಿಗೆ ಅನುಗುಣವಾಗಿ ಡೊನಾಲ್ಡ್ ಟ್ರಂಪ್ ಅವರು ಈ ರೀತಿಯಾಗಿ ಎಚ್ಚರಿಕೆಯನ್ನು ಕೊಡ್ತಿದ್ದಾರೆ ಅಂತ. ಹೆಂಗೆ? ಒಂದು ವೇಳೆ ಇರಾನ್ ಮತ್ತು ಇಸ್ರೇಲ್ ನಡುವೆ ಮತ್ತೊಮ್ಮೆ ಯುದ್ಧ ಶುರುವಾದರೆ ಅದು ನೇರವಾಗಿ ತೈಲ ಮಾರುಕಟ್ಟೆಗೆ ಬೀಳುತ್ತೆ, ಒಂದು ದೀರ್ಘಕಾಲದ ಯುದ್ಧ ಶುರುವಾಗುತ್ತೆ. ಈ ದೀರ್ಘಕಾಲದ ಯುದ್ಧದಿಂದ ಅಮೆರಿಕದ ಆರ್ಥಿಕತೆಗೂ ಹೊಡೆತ ಬೀಳುತ್ತೆ. ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧ ಆಗೋದಕ್ಕೆ ಶುರುವಾದರೆ ಅಮೆರಿಕ ಕೈ ಕಟ್ಟಿಕೊಳ್ಳುತ್ತಾ? ಸಹಜವಾಗಿಲ್ಲ. ಅಮೆರಿಕವೂ ಕೂಡ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾದಂಥ ಅನಿವಾರ್ಯತೆ ಎಲ್ಲವೂ ಕೂಡ ಶುರುವಾಗ್ಬಿಡುತ್ತೆ. ಈ ಕಾರಣಕ್ಕಾಗಿ ಅಮೆರಿಕಕ್ಕೆ ಒಂದು ಆತಂಕ ಇದೆ, ಇದು ದೀರ್ಘಕಾಲದ ಯುದ್ಧ ಆಗಬಹುದು ಅಂತ. ಎರಡನೇ ಕಾರಣ ಏನು ಅಂತ ಹೇಳಿದ್ರೆ, ಇರಾನ್ ಮೇಲೆ ದಾಳಿ ಆದರೆ ತೈಲ ದರಗಳ ಏರಿಕೆ ಆಗಬಹುದು ಅಂತ. ಅಮೆರಿಕದ ಮೇಲೆ ಎಂಥ ಒತ್ತಡಗಳು ಬರ್ತಾ ಇದೆ ಜಾಗತಿಕವಾಗಿ ಬೇರೆ ಬೇರೆ ದೇಶಗಳಿಂದ. ಸ್ವತಃ ಅಮೆರಿಕದಲ್ಲಿ ತೈಲದ ದರ ಏರಿಕೆ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಇದು ತೈಲ ಮಾರುಕಟ್ಟೆಗೆ ಹೊಡೆತವನ್ನು ಬೀಳಬಹುದು. ಇದಕ್ಕಿಂತ ಹೆಚ್ಚಾಗಿಯೂ ಕೂಡ ಮಧ್ಯಪ್ರಾಚ್ಯದ ಅಮೆರಿಕದ ಸ್ನೇಹಿತ ರಾಷ್ಟ್ರಗಳಿದೆಯಲ್ಲ, ಅವರ ಆರ್ಥಿಕತೆಗೆ ಹೊಡೆತ ಬೀಳಬಹುದು ಅಂತ ಅಮೆರಿಕದ ಆಲೋಚನೆ ಇದೆ. ಈ ಕಾರಣಕ್ಕಾಗಿ ಅವರು ಒಂದು ಎಚ್ಚರಿಕೆ ಕೊಟ್ಟು ಈ ಯುದ್ಧವನ್ನು ಸ್ಟಾಪ್ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಎರಡನೇ ಕಾರಣ ಏನು ಅಂತ ಹೇಳಿದ್ರೆ, ಇಸ್ರೇಲ್ನ ಮೇಲೆ ರಾಜತಾಂತ್ರಿಕವಾಗಿ ಒತ್ತಡವನ್ನು ಹೇರುವಂಥ ಪ್ರದೇಶ. ನೀವು ಇಸ್ರೇಲ್ ಎಷ್ಟೇ ಪ್ರಭಾವಶಾಲಿಯಾಗಿ ಇದ್ರೂ ಕೂಡ, ಅವರ ಬಳಿ ಮೊಸಾದ್ ಎನ್ನುವಂಥ ಅತ್ಯಾಧುನಿಕ ಒಂದು ಪಡೆ ಇದ್ದಾಗಲೂ ಕೂಡ ಇದೇ ಇಸ್ರೇಲ್ ಅಮೆರಿಕದ ಬೆಂಬಲ ಇಲ್ಲದೆ ಏಕಾಏಕಿಯಾಗಿ ನಿರ್ಧಾರವನ್ನು ತೆಗೆದುಕೊಳ್ಳೋಕೆ ಸಾಧ್ಯ ಇಲ್ಲ. ಯಾಕಂದರೆ ನೀವು ನಾಳೆ ಇದೇ ಇಸ್ರೇಲನ್ನು ವಿಶ್ವಸಂಸ್ಥೆಯಲ್ಲಿ ಬೇರೆ ಬೇರೆ ದೇಶಗಳು ವಿರೋಧ ಮಾಡಿದಾಗಲೂ ಕೂಡ ಅದನ್ನು ಸಮರ್ಥನೆ ಮಾಡಿಕೊಳ್ಳುವಂತಹ ಶಕ್ತಿ ಯಾರಿಗಲ್ಲಿದೆ? ಇದೇ ಅಮೆರಿಕಕ್ಕಿರುವಂಥದ್ದು. ನೀವು ಯುರೋಪಿಯನ್ ಯೂನಿಯನ್ಗಳಾಗಿರ್ಬೋದು, ಬೇರೆ ಬೇರೆ ಪಾಶ್ಚಿಮಾತ್ಯ ದೇಶಗಳು ಎಲ್ಲರೂ ಕೂಡ ವಿಶ್ವಸಂಸ್ಥೆಯಲ್ಲಿ ಇಸ್ರೇಲ್ ದೇಶವನ್ನು ವಿರೋಧ ಮಾಡಿದಾಗ, ಇಸ್ರೇಲ್ನ ನೀತಿಯನ್ನು ವಿರೋಧ ಮಾಡಿದಾಗ ಅಮೆರಿಕ ಇಸ್ರೇಲ್ ಸಹಾಯಕ್ಕೆ ಬರಬೇಕಾಗುತ್ತೆ. ಈ ಕಾರಣಕ್ಕಾಗಿಯೂ ಕೂಡ ಅವರು ಆಗ್ತಾ ಇದ್ದಾರೆ. ನೀವೊಂದು ಸಣ್ಣ ಸ್ಟೋರಿ ನೋಡಿ. 1979ರಲ್ಲಿ ಕ್ರಾಂತಿ ಆಯಿತಲ್ಲ, ಖಮೇನಿ ಅಧಿಕಾರಕ್ಕೆ ಬಂದರು. ಆ ಖಮೇನಿ ಅಧಿಕಾರಕ್ಕೆ ಬಂದ ನಂತರ ಇಸ್ರೇಲ್ ಮತ್ತು ಇರಾನ್ ನಡುವೆ ದ್ವೇಷ ಶುರುವಾಯಿತು. ಗಮನಿಸಬೇಕಾದ ಸಂಗತಿ, ಅಮೆರಿಕ ಯಾವಾಗ ಇಸ್ರೇಲ್ನ ಸಹಾಯಕ್ಕೆ ಬಂದಿದೆ ಅಂತ. ಆವಾಗ 1980ರಲ್ಲಿ ಇರಾಕ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ಶುರುವಾಯಿತು. ಈ ಇರಾಕ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ಶುರುವಾದಂತಹ ಸಮಯದಲ್ಲಿ ಡಬಲ್ ಗೇಮ್ ಮಾಡ್ತು ಅಮೆರಿಕ. ಹೆಂಗೆ? 1980ರಲ್ಲಿ ಇರಾಕ್ನ ಅವತ್ತಿನ ಅಧ್ಯಕ್ಷ ಸದ್ದಾಮ್ ಹುಸೇನ್ ಅವರಿಗೆ ಸಹಾಯ ಮಾಡಿ ಇರಾನ್ ವಿರುದ್ಧ ಸೇಡು ತೀರಿಸಿಕೊಳ್ಳಬೇಕು ಅಂತ. ಇದರ ಅರ್ಥ ಏನು? ಯಾವ ಇರಾನ್ 79ರ ನಂತರ ಇಸ್ರೇಲ್ನನ್ನು ಕಂಡ್ರೆ ಕಿಡಿಕಾರ್ತಾ ಇತ್ತು, ಅದನ್ನು ಡೈವರ್ಟ್ ಮಾಡೋ ಪ್ರಯತ್ನ, ಅದನ್ನು ಇರಾಕ್ನತ್ತ ತಿರುಗಿಸುವಂತಹ ಪ್ರಯತ್ನವನ್ನು 80ರ ದಶಕದಲ್ಲಿ ಅಮೆರಿಕ ಮಾಡಿತ್ತು. ಈಗಲೂ ಕೂಡ ಇಸ್ರೇಲ್ನ ಜೊತೆಗೆ ಅವರು ನಿಂತುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದರ ಭಾಗವಾಗಿ ಟ್ರಂಪ್ ಅವರು ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಂತ ಸುದ್ದಿಗಳು ಬರ್ತಾ ಇರೋದು. ಮತ್ತೊಂದು ಕಡೆ ಇಸ್ರೇಲ್ ಮೇಲೆ ಮುಗಿಬಿದ್ದ ಶತ್ರು ರಾಷ್ಟ್ರಗಳು ಮುಗಿಬಿದ್ದಿರೋದು. ಯಮನ್ನಿಂದ ಇಸ್ರೇಲ್ನ ಗುರಿಯಾಗಿಸಿ ಬಂದಿದ್ದ ಕ್ಷಿಪಣಿಯನ್ನು IDF ಹೊಡೆದುರುಳಿಸಿದೆ. ಅಂದರೆ ಇಸ್ರೇಲ್ ಹೊಡೆದುರುಳಿಸಿರುವಂಥದ್ದು. ಹೌತಿ ಬಂಡುಕೋರಿಂದ ಇಸ್ರೇಲ್ ಗಡಿಯೊಳಕ್ಕೆ ನುಗ್ಗೋದಕ್ಕೆ ಒಂದು ವಿಫಲ ಯತ್ನ ಆಗಿದೆ. ಲೆಬನಾನ್ ಮೇಲೆ ಇಸ್ರೇಲ್ ಹಾರಿಸಿದಂಥ ಭೀಕರ ದಾಳಿಗೆ 14 ಮಂದಿ ಬಲಿಯಾಗಿದ್ದಾರೆ ಅಂತ ನಾನು ಅವಾಗಲೇ ಹೇಳ್ತಾ ಇದ್ದೆ. ರೆಸಿಸ್ಟೆನ್ಸ್ ಆಕ್ಸಿಸ್ ಅನ್ನುವಂಥ ಒಂದು ಪಡೆ ಯಾಕೆ ಎಲ್ಲರೂ ಕೂಡ ಒಂದಾಗ್ತಾರೆ ಅನ್ನೋದಕ್ಕೆ ಮೊದಲ ಸ್ಟೋರಿಯನ್ನು ಜಸ್ಟ್ ನೆನಪು ಮಾಡ್ಕೊಳ್ಳಿ. ಯಾವ ಕಾರಣಕ್ಕೆ ಹೌತಿ, ಹಿಜ್ಬುಲ್ಲಾ, ಹಮಾಸ್ ಇವರೆಲ್ಲರೂ ಕೂಡ ಯಾಕೆ ಒಂದಾಗ್ತಾರೆ ಅಂತ ಹೇಳಿದ್ರೆ, ಇಸ್ರೇಲ್ನ ಅಸ್ತಿತ್ವದ ಬಗ್ಗೆ ಅವರು ಪ್ರಶ್ನೆ ಮಾಡ್ತಾ ಇರೋದು. ಇಸ್ರೇಲ್ನ ಅಸ್ತಿತ್ವದ ಪ್ರಶ್ನೆಯ ಭಾಗವಾಗಿ ರೆಸಿಸ್ಟೆನ್ಸ್ ಆಕ್ಸಿಸ್ ಎನ್ನುವಂತಹ ಒಂದು ಪಡೆಯನ್ನು ಕಟ್ಟಿಕೊಂಡು ಎಲ್ಲರೂ ಏಕಕಾಲಕ್ಕಾಗಿ ದಾಳಿ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಮನ್ನ ಹೌತಿ ಬಂಡುಕೋಡರು ಇಸ್ರೇಲ್ನ ಮೇಲೆ ಒಂದು ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದ್ರು. ಒಂದು ಇಲಾದ್ ಎನ್ನುವಂಥ ಒಂದು ಪ್ರವಾಸಿ ತಾಣ ಅದು, ಅದರ ಮೇಲೆ ಗುರಿ ಮಾಡಿ ದಾಳಿ ಆಯಿತು. ಇಸ್ರೇಲ್ ರೆಡ್ ಸಿ ಮೇಲೆ ಅದನ್ನೆಲ್ಲ ಹೊಡೆದುರುಳಿಸೋ ಪ್ರಯತ್ನ ಆಗಿದೆ. ನೀವು ನೋಡಿ, ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ, ಯಮನ್ ಟು ಇಸ್ರೇಲ್ 1600 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. 1600 ಕಿಲೋಮೀಟರ್ ಡಿಸ್ಟೆನ್ಸ್. ಆದರೆ ಯಮನ್ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಹಾರಿಸಿಬಿಟ್ಟಿತ್ತು. ಆ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಇಸ್ರೇಲ್ನ ಬಳಿ ಇರುವಂಥ ಐರನ್ ಡಮ್ಗಳು ಅದನ್ನು ನಿಯಂತ್ರಣ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಏನು ಮಾಡಿದರು ಇಸ್ರೇಲ್ನವರು? ಯಾರೋ 2 ಅನ್ನುವಂಥದ್ದನ್ನು ಒಂದು ಅತ್ಯಾಧುನಿಕ ತಂತ್ರವನ್ನು ಬಳಕೆ ಮಾಡಿಕೊಂಡು ಯಾರೋ 2 ಮುಖಾಂತರ ಬಾಹ್ಯಾಕಾಶದಲ್ಲಿ ಅವುಗಳನ್ನು ಧ್ವಂಸ ಮಾಡಿದರು. ಇವು ಬಾಹ್ಯಾಕಾಶದಲ್ಲಿ ಧ್ವಂಸ ಮಾಡುವಂಥ ಶಕ್ತಿ ಇದೆ, ಅವುಗಳನ್ನು ಅವರು ಬಳಕೆ ಮಾಡ್ತಾ ಇದ್ದಾರೆ. ಇದಕ್ಕೆ ಕಾರಣ ರೆಸಿಸ್ಟೆನ್ಸ್ ಭಾಗದ ದಾಳಿ ಅಂತ ನಾನು ನಿಮ್ಗೆ ಅನೇಕ ಬಾರಿ ಹೇಳಿದ್ದೇನೆ. ಸೌದಿ ಅರೇಬಿಯಾ ಮತ್ತು ಪಾಕಿಸ್ತಾನದ ನಡುವೆ ಒಂದು ಒಪ್ಪಂದ ಆಗಿತ್ತು. ಪಾಕಿಸ್ತಾನದ ಮೇಲೆ ದಾಳಿ ಆದರೆ ಸೌದಿ ಅರೇಬಿಯಾದ ಮೇಲೆ ದಾಳಿ ಆಗಿದೆ ಅಂತ ಸೌದಿ ಸಹಾಯಕ್ಕೆ ಬರಬೇಕು. ಒಂದು ವೇಳೆ ಸೌದಿ ಅರೇಬಿಯಾದ ಮೇಲೆ ದಾಳಿ ಆಗಿದೆ ಅಂತ ಹೇಳಿದ್ರೆ ಪಾಕಿಸ್ತಾನ ಸೌದಿ ಅರೇಬಿಯಾದ ಸಹಾಯಕ್ಕೆ ಬರಬೇಕು ಅಂತ ಅದರ ರೀತಿಯ ಒಪ್ಪಂದ ಅದು. ಅದೇ ರೀತಿಯಲ್ಲಿ ಈ ಇರಾನ್, ಹಮಾಸ್, ಹೆಜ್ಬುಲ್ಲಾ ಇವರ ನಡುವೆ ಒಂದು ಅನಧಿಕೃತ ಅಂತ ಅಂದುಕೊಂಡಾಗಲೂ ಕೂಡ ರೆಸಿಸ್ಟೆನ್ಸ್ ಆಕ್ಸಿಸ್ ಎನ್ನುವಂತಹ ಒಂದು ಮೈತ್ರಿ ಇದೆ. ಈ ಕಾರಣಕ್ಕಾಗಿ ಅವರು ಇಸ್ರೇಲ್ನ ಮೇಲೆ ದಾಳಿ ಮಾಡುವ ಪ್ರಯತ್ನವನ್ನು ಮಾಡ್ತಾರೆ. ಅದರ ಭಾಗವಾಗಿ ಆಗಿದೆ. ಇದಕ್ಕೆ IDFನವರು ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ನಮ್ಮ ವಾಯು ರಕ್ಷಣಾ ವ್ಯವಸ್ಥೆಯ ಕ್ಷಿಪಣಿಯನ್ನು ನಿಖರವಾಗಿ ಪತ್ತೆ ಹಚ್ಚಿ ಈ ಯಮನ್ನಿಂದ ಬಂದಂಥ ಎಲ್ಲ ಕ್ಷಿಪಣಿಗಳನ್ನೆಲ್ಲ ಹೊಡೆದುರುಳಿಸಿದೆ. ಇದರಿಂದ ಇಸ್ರೇಲ್ ನಾಗರಿಕರಿಗೆ ಯಾವುದೇ ಅಪಾಯ ಸಂಭವಿಸಿಲ್ಲ. ದೇಶದ ಗಡಿಯನ್ನು ರಕ್ಷಣೆ ಮಾಡೋದಕ್ಕೆ ನಾವು 24 ಗಂಟೆಗಳ ಕಾಲವೂ ಕೂಡ ಸನ್ನದ್ಧ ಸ್ಥಿತಿಯಲ್ಲಿ ಇದ್ದೀವಿ ಅಂತ IDF ಒಂದು ಸ್ಪಷ್ಟನೆ ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದೆ. ಇದು
ಮಧ್ಯಪ್ರಾಚ್ಯದಲ್ಲಿ ಇರಾನ್ ಮತ್ತು ಇಸ್ರೇಲ್ ನಡುವೆ ಆಗ್ತಾ ಇರುವಂಥ ಬೆಳವಣಿಗೆ. ಮತ್ತೊಂದು ಕಡೆ ಮಧ್ಯಪ್ರಾಚ್ಯ ಮಹಾಯುದ್ಧಕ್ಕೆ 100 ದಿನ. ಫೆಬ್ರವರಿ 27ನೇ ತಾರೀಕಿಗೆ ಯುದ್ಧ ಆಗಬಹುದು ಅಂತ ಜಗತ್ತಿನ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಜಿನೆವಾದಲ್ಲಿ ಒಪ್ಪಂದದ ನಂತರ ಯುದ್ಧ ಶುರುವಾಯಿತು. 1ನೇ ದಿನವೇ ಇರಾನ್ ತನ್ನ ಎಲ್ಲ ಬಹುದೊಡ್ಡ ನಾಯಕರುಗಳನ್ನು ಕಳೆದುಕೊಂಡು ಬಿಡ್ತು. ಇಸ್ರೇಲ್ ಮತ್ತು ಅಮೆರಿಕಾದ ಜಂಟಿ ದಾಳಿಯ ಪರಿಣಾಮವಾಗಿ ಅನೇಕ ಜನ ನಾಯಕರೆಲ್ಲ ಮೃತಪಟ್ಟರು. ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಯುದ್ಧ ಭಾರತದ ಜನಸಾಮಾನ್ಯನಿಗೂ ಕೂಡ ತಲುಪಿತು. ತೈಲ ಬೆಲೆ ಏರಿಕೆ ಆಯಿತು, LPG ದರ ಏರಿಕೆ ಆಯಿತು, ಹೋಟೆಲ್ಗಳು ಬಂದಾದವು, ಎಲ್ಲವೂ ಕೂಡ ಆಗಿದ್ದನ್ನು ನೋಡಿದ್ದೀವಿ. 100 ದಿನ ಆಯ್ತು. ಈಗ ಹಾರ್ಮುಜ್ ಜಲಸಂಧಿ ಬಂದ್ ಮಾಡಿದ್ರಿಂದ ಜಗತ್ತಿಗೆ ತೈಲ ಕಂಟಕ ಆಗಿದ್ದನ್ನು ನಾವು ನೋಡಿದ್ವಿ. ಪೆಟ್ರೋಲ್ ಡೀಸೆಲ್ ಮಾತ್ರವಲ್ಲದೆ ಸಿಲಿಂಡರ್ ದರ ಏರಿಕೆ ಆಯಿತು. ಭಾರತದ ಮಧ್ಯಮ ವರ್ಗದ ಜನರ ಮೇಲೆ ಯುದ್ಧದ ನೇರ ಆರ್ಥಿಕತೆ ಹೊಡೆತಾಯಿತು. ಶಾಂತಿ ಮಾತುಕತೆ ನಡೆಸೋದಕ್ಕೆ ಪಾಕಿಸ್ತಾನ ಒಂದು ಪ್ರಯತ್ನ ಸತತ ವಿಫಲವೂ ಕೂಡ ಆಗಿದ್ದನ್ನು ನೋಡ್ತಾ ಇದ್ದೀವಿ. 28ನೇ ತಾರೀಕಿನಿಂದ ಇಲ್ಲಿಯ ತನಕ ಸಿಲಿಂಡರ್ ಅಭಾವ ಶುರುವಾಗಿದ್ದ ನೋಡಿದ್ವಿ. ಅನೇಕ ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ ಡೀಸೆಲ್ ನೋ ಸ್ಟಾಕ್ ಅನ್ನೋದನ್ನು ನಾವೆಲ್ಲ ನೋಡಿದ್ವಿ. ಅದಾದ ನಂತರ ಕಚ್ಚಾ ತೈಲದ ದರ $140 ಆಸುಪಾಸಿಗೆ ಹೋಗಿದ್ದನ್ನು ನೋಡಿದ್ವಿ. ಎಲ್ಲಕ್ಕಿಂತ ಹೆಚ್ಚಾಗಿ ಭಾರತದ ಆರ್ಥಿಕತೆಗೆ ಡಾಲರ್ ಎದುರುಗಡೆ ಭಾರತದ ರೂಪಾಯಿ ದಿನದಿಂದ ದಿನಕ್ಕೆ ಕುಸಿತ ಆಗ್ತಾ ಇರೋದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ ಜನಸಾಮಾನ್ಯನಿಗೂ ಕೂಡ ಇದರ ಹೊಡೆತ ಎಲ್ಲವೂ ಕೂಡ ಆಗಿದ್ದ ನೋಡಿದ್ವಿ. ಎಲ್ಲೋ ಅಮೆರಿಕ, ಇರಾನ್ ಮತ್ತು ಇಸ್ರೇಲ್ ನಡುವೆ ದಾಳಿ ಆಗ್ತಾ ಇದೆ. ಅವರವರು ಪರಸ್ಪರವಾಗಿ ಹೊಡೆದಾಡ್ಕೊಳ್ತಾ ಇದ್ದಾಗಲೂ ಕೂಡ ಏನೆಲ್ಲ ಬೆಳವಣಿಗೆಗಳಾಯಿತು ಅಂತ. ಇವೆಲ್ಲದರ ನಡುವೆ ಒಂದು ಆಶಾದಾಯಕ ಬೆಳವಣಿಗೆಗಳಾಗಿ ಇರಾನ್ ಅನೇಕ ಹಡಗುಗಳು ಭಾರತಕ್ಕೆ ಬರೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತು. ಅನೇಕ ಹಡಗುಗಳ ಮೇಲೆ IRGC ಅವರು ದಾಳಿ ಮಾಡಿದರು. ಅದಕ್ಕೆ ಭಾರತ ಆಕ್ಷೇಪವನ್ನು ಹೊರಹಾಕ್ತು. ಎಲ್ಲವೂ ಕೂಡ ಬೆಳವಣಿಗೆ ಆಗಿದ್ದು ಬೇರೆ ಇದೆ. ಆದರೆ ಕೆಲವೊಂದಿಷ್ಟು ಹಡಗುಗಳು ಭಾರತಕ್ಕೆ ಬಂತು. ಆ ಹಡಗುಗಳು ಬಂದಾಗಲೂ ಕೂಡ ನಮ್ಮಲ್ಲಿ ಎಂತಹ ಪರಿಸ್ಥಿತಿ ನಿರ್ಮಾಣ ಆಗಿದ್ದನ್ನು ನೋಡಿದ್ದೀವಿ. ಒಟ್ಟಾರೆ 100 ದಿನಗಳಾಯಿತು ಈ ಮಧ್ಯಪ್ರಾಚ್ಯದ ಯುದ್ಧಕ್ಕೆ. ಅಮೆರಿಕ ಮಾತು ನೆತನ್ಯಾಹುಗೆ ಕೇಳಿಸ್ತಾ ಇಲ್ಲ. ಯಾಕೆ? ಎಚ್ಚರಿಕೆ ಕೊಡ್ತಿದ್ದಾರೆ. ಒಬ್ಬಂಟಿ ಆಗ್ತೀಯಾ ಅಂತ ಹೇಳ್ತಿದ್ದಾರೆ. ಜಗತ್ತೇ ನಿನ್ನನ್ನು ವಿರೋಧ ಮಾಡ್ತಾ ಇದೆ, ಸ್ವಲ್ಪ ಎಚ್ಚರಿಕೆಯಿಂದ ಇರುವಂಥ ಡೊನಾಲ್ಡ್ ಟ್ರಂಪ್ ಬೆಂಜಮಿನ್ ನೆತನ್ಯಾಹು ಅವರಿಗೆ ಹೇಳ್ತಾ ಇದ್ದಾರೆ. ಆದರೂ ಕೂಡ ಬೆಂಜಮಿನ್ ನೆತನ್ಯಾಹು ಇವರ ಮಾತುಗಳನ್ನು ಕೇಳುವಂಥದ್ರಲ್ಲಿ ಸ್ವಲ್ಪ ನೀವು ಇತಿಹಾಸಕ್ಕೆ ಹೋಗಬೇಕು. ಯಹೂದಿಗಳು ಇಸ್ರೇಲ್ನಲ್ಲಿದ್ದಂತಹ ಯಹೂದಿಗಳು ಅವರ ಹಿಸ್ಟ್ರಿ ಆಗಿದೆ. ಅನೇಕ ವರ್ಷಗಳ ಕಾಲ, ಅನೇಕ ಶತಮಾನ, ಸುಮಾರು 2000 ವರ್ಷಗಳ ಕಾಲ ತಮ್ಮದೇ ನೆಲದಿಂದ ದೂರ ಹೋಗಿದ್ರು ಅವರು. ಇಸ್ರೇಲ್ ಪ್ರೈಮ್ ಮಿನಿಸ್ಟರ್ ಗೋಲ್ಡ್ ಮೇಯರ್ ಎನ್ನುವಂತಹ ಒಬ್ಬ ವ್ಯಕ್ತಿ ಇದ್ದರು. ಅವರು ಮಾಜಿ ಪ್ರಧಾನಿಯವರು. ಅವರು ಹೇಳ್ತಾರೆ, ಮಧ್ಯಪ್ರಾಚ್ಯದ ಯುದ್ಧಗಳಲ್ಲಿ ಅರಬ್ ದೇಶಗಳು ಸೋತರೆ ಅದು ಕೇವಲ ಒಂದು ಯುದ್ಧವನ್ನು ಸೋತಂತ್ರೆ ಮಾತ್ರ ಆಗುತ್ತೆ. ಆದರೆ ಗಮನಿಸಬೇಕಾದ ಸಂಗತಿ ಇದು. ಆದರೆ ಇಸ್ರೇಲ್ ಒಂದು ಯುದ್ಧವನ್ನು ಸೋತರೆ ನಾವು ಇಡೀ ದೇಶವನ್ನು ಕಳೆದುಕೊಂಡು ಬಿಡಬೇಕಾಗುತ್ತೆ. ಮಧ್ಯಪ್ರಾಚ್ಯ ಇರಾನು ಬೇರೆ ಯಾವುದೋ ದೇಶ ಇಸ್ರೇಲ್ನ ಮೇಲೆ ಅಟ್ಯಾಕ್ ಮಾಡಿದಂತಹ ಸಮಯದಲ್ಲಿ ಅವರು ಒಂದು ಯುದ್ಧ ಸೋಲ್ಬೋದು. ಆದರೆ ಅವರಿಗೆ ಒಂದು ಅಸ್ತಿತ್ವ ಇದೆ, ಅವ್ರದ್ದೇ ಆದಂಥ ಒಂದು ದೇಶ ಇದೆ. ಆದರೆ ಇಸ್ರೇಲ್ ಈ ಯುದ್ಧದಲ್ಲಿ ಸೋತು ಬಿಟ್ಟರೆ ತನ್ನ ಇಡೀ ಅಸ್ತಿತ್ವವನ್ನು ಕಳೆದುಕೊಂಡು ಬಿಡುತ್ತೆ ಅಂತ ಅವರೊಂದು ಎಚ್ಚರಿಕೆ ಕೊಡೋ ಪ್ರಯತ್ನವನ್ನು ಮಾಡಿದ್ರು. ನೋಡಿ, ಕ್ರಿಸ್ತಶಕ 70ರಲ್ಲಿ ರೋಮನ್ ಸಾಮ್ರಾಜ್ಯ ಇವರೆಲ್ಲ ಹೊರಗಡೆ ಆದ ನಂತರ ಯುರೋಪ್ ಬೇರೆ ಕಡೆ ಎಲ್ಲ ಹೋಗಿದ್ದನ್ನು ಅನೇಕ ಬಾರಿ ಹೇಳಿದ್ದೀನಿ. ಭಾರತಕ್ಕೂ ಕೂಡ ಅನೇಕ ಜನ ಬಂದರು. ಯುರೋಪ್, ಜರ್ಮನಿ, ಹಿಟ್ಲರು ಎಲ್ಲವೂ ಕೂಡ ಆಯಿತು. ಈ ಪರಿಣಾಮ ಏನಾಯಿತು ಅಂತ ಹೇಳಿದ್ರೆ, ಯುರೋಪ್ನಲ್ಲಿ ಈ ಕ್ರಿಶ್ಚಿಯನ್ನರು, ಯಹೂದಿಗಳ ಮೇಲೆ ದಬ್ಬಾಳಿಕೆ ಆಯಿತು, ಅತ್ಯಾಚಾರಗಳು ಆಯಿತು, ಅನಾಚಾರಗಳಾಯಿತು, ಎಲ್ಲವೂ ಕೂಡ ಆಯಿತು. ಈ ಯಹೂದಿ ಅಂತ ಈ ವ್ಯಕ್ತಿ ಗುರುತು ಮಾಡಿಕೊಳ್ಳೋದಕ್ಕೆ ಯುರೋಪ್ನಲ್ಲಿ ಹೆಂಗಿತ್ತು ಪರಿಸ್ಥಿತಿ ಅಂತ ಹೇಳಿದ್ರೆ, ಒಂದು ಬ್ಯಾಡ್ಜನ್ನು ಹಾಕಿಕೊಂಡು ಓಡಾಡುವಂಥ ಪರಿಸ್ಥಿತಿ ಇತ್ತು ಯಹೂದಿಗಳಿಗೆ. 60 ಲಕ್ಷ ಜನರನ್ನು ಏಕಾಏಕಿಯಾಗಿ ಸಾಧಿಸ್ತಾರೆ. ಯಾವುದರ ಮುಖಾಂತರ? ಒಳಚರಂಡಿಗಳ ಮುಖಾಂತರ ಬೇರೆ ಬೇರೆ ಕಡೆಗಳಿಗೆ ನುಗ್ಗಿ ಅವರನ್ನು ಹಾಕಿ 60 ಲಕ್ಷ ಜನರನ್ನು ಸಾಯಿಸ್ತಾರೆ. ಹೀಗಾಗಿ ಇಸ್ರೇಲ್ ಇವತ್ತು ಅಮೆರಿಕದ ಮಾತು ಯಾಕೆ ಕೇಳ್ತಾ ಇಲ್ಲ ಅಂತ ಹೇಳಿದ್ರೆ, ಈ ಹಿಂದೆ ರೋಮ್ನ ದಾಳಿ ಆದಂತಹ ಸಮಯದಲ್ಲಿ ನಮ್ಮದೇ ದೇಶವನ್ನು ನಾವು ಬಿಟ್ಟು ಬೇರೆ ಕಡೆ ಹೋಗಬೇಕಾದಂಥ ಪರಿಸ್ಥಿತಿ ಬಂದಿತ್ತು. ಒನ್ಸ್ ಅಗೇನ್ ಇವತ್ತು ಇರಾನ್ ದಾಳಿ ಮಾಡ್ತಾ ಇದೆ. ಅಮೆರಿಕದ ಕಾರಣಕ್ಕಾಗಿ ನಾವೇನಾದರೂ ಅವರ ಜೊತೆಗೆ ಕದನ ವಿರಾಮ ಮಾತುಕತೆಯನ್ನಾದರೂ ನಾವು ಮಾಡ್ಕೊಂಡ್ಬಿಟ್ರೆ ನಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಬರುತ್ತೆ ಅನ್ನುವಂಥ ಆತಂಕ ಯಾರಿಗಿದೆ ಅಂತ ಹೇಳಿದ್ರೆ ಇಸ್ರೇಲ್ನವರಿಗಿದೆ. ಆ ಇತಿಹಾಸವನ್ನು ಪುನರಪಿ ನೆನಪು ಮಾಡಿಕೊಳ್ಳುವ ಪ್ರಯತ್ನದ ಭಾಗವಾಗಿ ಇಸ್ರೇಲ್ನವರು ಇದೀಗ ನಮ್ಮದೇ ಒಂದು ದೇಶ ಬೇಕು, ಆ ದೇಶ ಗಟ್ಟಿಮುಟ್ಟಾಗಿ ಇರಬೇಕು ಅಂತ ಕನಸು ಕಂಡಿದ್ರಲ್ಲ, ಆ ಕನಸಿನ ಭಾಗವಾಗಿ ಇಸ್ರೇಲನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಇದರ ಭಾಗವಾಗಿ ಅವರು ಡೊನಾಲ್ಡ್ ಟ್ರಂಪ್ ಅವರನ್ನ ಮಾತನ್ನು ಕೇಳ್ತಾ ಇಲ್ಲ ಅಂತ ಅಸ್ತಿತ್ವದ ಪ್ರಶ್ನೆ ಇದೆ. ಭೌಗೋಳಿಕವಾಗಿ ಒಂದು ಚಿಕ್ಕದಾದಂತಹ ದೇಶ ಇದೆ. ಹೆಂಗಿದೆ ಅಂತ ಹೇಳಿದ್ರೆ ಇಸ್ರೇಲ್ ಒಂದು 15-20 ಕಿಲೋಮೀಟರ್ ಅಗಲ ಇದೆ. ಕೆಲವೊಂದಿಷ್ಟು ಪ್ರದೇಶಗಳ ಶತ್ರುಗಳ ಏಕಾಏಕಿಯಾಗಿ ಬಂದು ಹೊಡೆದು ಉಳಿಸೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಅಮೆರಿಕದ ಮಾತುಗಳನ್ನು ಅವರು ಕೇಳ್ತಾ ಇಲ್ಲ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಇರಾನ್ನಲ್ಲಿರುವಂತಹ ಭಾರತೀಯರಿಗೆ ಭಾರತ ಸರ್ಕಾರ ಒಂದು ಎಚ್ಚರಿಕೆ ಕೊಟ್ಟಿದೆ, ಹುಷಾರಾಗಿರಬೇಕು ಅಂತ.
ಯಾಕಂದರೆ ಇರಾನ್ ಮತ್ತು ಇಸ್ರೇಲ್ ನಡುವೆ ಎಲ್ಲ ಯುದ್ಧ ಶುರುವಾಯ್ತಲ್ಲ, ಎಚ್ಚರಿಕೆಯಿಂದ ಇರಿ ಅಂತ ಹೇಳಿದ್ದಾರೆ. ಸಾಧ್ಯವಾದಷ್ಟು ಬೇಗ ಇರಾನ್ ದೇಶವನ್ನು ತೊರಿಬೇಕು ಅಂತ ಭಾರತೀಯರಿಗೆ ಸೂಚನೆ ಕೊಟ್ಟಿದ್ದಾರೆ. ಇರಾನ್ಗೆ ಪ್ರಯಾಣ ಮಾಡದಂತೆ ರಾಯಭಾರಿ ಕಚೇರಿಯಿಂದ ತುರ್ತು ಎಚ್ಚರಿಕೆ ಕೊಡಲಾಗಿದೆ. ವಿಮಾನ ನಿಲ್ದಾಣಗಳು ಬಂದಾಗುವ ಮುನ್ನವೇ ಸುರಕ್ಷಿತ ಸ್ಥಳಕ್ಕೆಲ್ಲ ನೀವು ಹೋಗಿ ಅಂತೆಲ್ಲ ಸಲಹೆ ಕೊಟ್ಟಿದ್ದಾರೆ. ಒಮನ್ ಸಮುದ್ರದಲ್ಲಿ ಮುಳುಗ್ತಾ ಇರುವ ಹಡಗಿನಲ್ಲಿದ್ದಂಥ ಒಂದು 24 ಭಾರತೀಯರೆಲ್ಲ ರಕ್ಷಣೆ ಆಗಿದ್ದಾರೆ. ವಿದೇಶಾಂಗ ಇಲಾಖೆಯಿಂದ ಭಾರತೀಯ ನಾವಿಕರ ರಕ್ಷಣೆಗೆ ಹಗಲಿರಳು ಕಸರತ್ತೆಲ್ಲ ಆಗ್ತಾ ಇದೆ. ಅಂದರೆ ಒಂದು ಪೂರ್ಣ ಪ್ರಮಾಣದ ಯುದ್ಧ ಶುರು ಆಗಿಬಿಟ್ರೆ ಭಾರತೀಯರ ಆತಂಕ. ಹೀಗಾಗಿ ದೇಶ ತೊರೀರಿ ಅಂತ ಅಲ್ಲೆಲ್ಲೇ ಇರುವಂತಹ ಭಾರತೀಯರು ಏನೇನಿದ್ದಾರೆ ಬೇರೆ ಬೇರೆ ಕಾರಣಕ್ಕೆ ಅವರೆಲ್ಲ ಬಂದ್ಬಿಡಿ ಅಂತೆಲ್ಲ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಇರಾನ್ನ ಒಳಗಡೆ ಪ್ರಯಾಣ ಮಾಡಬೇಡಿ ಅಂತೆಲ್ಲ ಮನವಿ ಮಾಡಿದ್ದಾರೆ. ರಾಯಭಾರ ಕಚೇರಿಯನ್ನು ಯಾವಾಗಲೂ ಕೂಡ ಸಂಪರ್ಕದಲ್ಲಿ ಇಟ್ಕೊಳ್ಳಿ. ರಾಯಭಾರಿ ಕಚೇರಿಗೆ ನೀವು ಎಲ್ಲೆಲ್ಲಿ ಇದ್ದೀರಾ, ಏನಾಗ್ತಾ ಇದೆ ಬೆಳವಣಿಗೆ, ಎಲ್ಲದರ ಬಗ್ಗೆಯೂ ಕೂಡ ಮಾಹಿತಿಗಳನ್ನು ಕೊಡ್ತಾ ಇರಿ ಅಂತೆಲ್ಲ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಈ ಸಾರ್ವಜನಿಕ ಸಮಾರಂಭಗಳು, ಮೆರವಣಿಗೆಗಳು, ಪ್ರತಿಭಟನೆಗಳು ಇತ್ಯಾದಿ ಕಡೆಗಳಲ್ಲಿ ಯಾವುದೇ ಕಾರಣಕ್ಕೂ ನೀವು ಭಾಗವಹಿಸಬೇಡಿ. ಅಲ್ಲಿ ದಾಳಿ ಆಗುವಂತಹ ಸಂಭವವಿರುತ್ತೆ. ಹೀಗಾಗಿ ನಿಮ್ಮ ಎಚ್ಚರಿಕೆಯಲ್ಲಿ ನೀವು ಇರಬೇಕು ಅಂತ ಭಾರತ ಸರ್ಕಾರ ಇರಾನ್ನಲ್ಲಿರುವಂತಹ ಭಾರತೀಯರಿಗೆ ಒಂದು ಮನವಿ ಅಥವಾ ಎಚ್ಚರಿಕೆ ಕೊಡುವ ಪ್ರಯತ್ನವನ್ನು ಮಾಡಿದೆ. ಇದು ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ. ಅಣ್ವಸ್ತ್ರದ ಈ ಪರಮಾಣು ವಿಚಾರವಾಗಿಯೇ ಅಮೆರಿಕ ಮತ್ತು ಇರಾನ್, ಇಸ್ರೇಲ್ ನಡುವೆ ಈ ಕಾದಾಟ ಆಗ್ತಾ ಇರೋದು. ಇದೀಗ ಮತ್ತೊಂದು ಭಾರತಕ್ಕೆ ಸಂಬಂಧಪಟ್ಟಂತಹ ಸುದ್ದಿ ಇದು. ಯಾವ ಪಾಕಿಸ್ತಾನ ಇಷ್ಟು ದಿನಗಳ ಕಾಲ ಭಾರತಕ್ಕೆ ಪರಮಾಣುವಿನ ಹೆದರಿಕೆ ಹಾಕ್ತಾ ಇತ್ತಲ್ಲ, ಪ್ರಯೋಗ ಮಾಡಿಬಿಡ್ತೀನಿ, ನನ್ನ ಬಳಿ ಅತಿ ಹೆಚ್ಚು ಅಣ್ವಸ್ತ್ರಗಳಿವೆ ಅಂತ ಭಾರತಕ್ಕೆ ಬೆದರಿಕೆ ಹಾಕೋ ಪ್ರಯತ್ನವನ್ನು ಮಾಡ್ತಾ ಇತ್ತು. ಆದರೆ ಇವತ್ತು ಭಾರತದ ಶಕ್ತಿ ಸಾಮರ್ಥ್ಯ ದೊಡ್ಡದಾಗಿದೆ. ಪಾಕಿಸ್ತಾನವನ್ನು ಹಿಂದಿಕ್ಕಿ ಭಾರತ ಇವತ್ತು ಅಣ್ವಸ್ತ್ರಗಳನ್ನು ಹೊಂದಿದೆ ಎನ್ನುವಂತಹ ಸುದ್ದಿಗಳು ಹೊರಗಡೆ ಬರ್ತಾ ಇದೆ. 1942ರಿಂದ 48ರಲ್ಲಿ ಒಂದು ಕಮಿಷನ್ ಶುರುವಾಗಿ 90 ಇಂದಿರಾ ಗಾಂಧಿಯವರ ಸರ್ಕಾರ, ಅದಾದ ನಂತರ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ, ಡೀಟೇಲ್ಸಿಗೆ ಬರ್ತೇನೆ ಏನೆಲ್ಲ ಬೆಳವಣಿಗೆಗಳಾಗಿತ್ತು ಅಂತ. ಆದರೆ ಇವತ್ತು ಯಾವ ಶತ್ರು ದೇಶಗಳು, ಪಾಕಿಸ್ತಾನ ಮತ್ತು ಚೀನಾ ಇಬ್ಬರು ಒಂದು ಮೈತ್ರಿಯನ್ನು ಮಾಡಿಕೊಂಡು ಭಾರತದ ಗಡಿ ಪ್ರದೇಶಗಳಲ್ಲಿ ಒಳನುಸುಳುವಿಕೆ, ದಾಳಿಗಳು, ಭಯೋತ್ಪಾದನೆ ಇತ್ಯಾದಿ ಮಾಡ್ತಿದ್ದಾರಲ್ಲ, ಅವರಿಗೆ ಒಂದು ಎಚ್ಚರಿಕೆಯ ಭಾಗವಾಗಿ ಭಾರತ ಇವತ್ತು ರಕ್ಷಣೆಯ ವಿಚಾರದಲ್ಲಿ ಒಂದು ದೊಡ್ಡ ಮಟ್ಟದ ಸಾಧನೆ ಮಾಡಿದೆ. ಈ ನೋಡಿ, 1972ರ ಭಾರತ ಮತ್ತು ಚೀನಾ ಯುದ್ಧದ ಸಮಯದಲ್ಲಿ ನಮ್ಮ ಸೈನಿಕರಿಗೆ ಧರಿಸೋದಕ್ಕೆ ಶೂ ಇರಲಿಲ್ಲ ಅಂತ ಅನೇಕ ಜನ ಹೇಳ್ತಾರೆ. ಅವರಿಗೆ ಆ ಯುದ್ಧವನ್ನು ಗೆಲ್ಲಬೇಕು ಅಂತ ಹೇಳಿದ್ರೆ ಮೂಲ ಸೌಕರ್ಯಗಳ ಕೊರತೆ ಇತ್ತು. ಅಂತಹ ಪರಿಸ್ಥಿತಿ ಭಾರತದ್ದಿತ್ತು. ಆದರೆ ಇವತ್ತು ರಕ್ಷಣೆಯ ವಿಚಾರದಲ್ಲಿ ಭಾರತ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ. ನಾವು ಈ ಹಿಂದೆ ಅನೇಕ ದೇಶಗಳ ಮೇಲೆ ಡಿಪೆಂಡೆನ್ಸಿ ಇತ್ತು. ಭಾರತ ಯಾವುದಾದ್ರೂ ರಕ್ಷಣಾ ಸಾಮಗ್ರಿ ಬೇಕು ಅಂತ ಹೇಳಿದ್ರೆ ಬೇರೆ ಬೇರೆ ದೇಶಗಳ ಮೇಲೆ ಡಿಪೆಂಡೆನ್ಸಿ ಇತ್ತು. ಇವತ್ತು ಮೇಕ್ ಇನ್ ಇಂಡಿಯಾ ಆಗಿದೆ. ನಮ್ಮದೇ ದೇಶದಲ್ಲಿ ಅನೇಕ ಶಸ್ತ್ರಾಸ್ತ್ರಗಳನ್ನು ನಾವು ತಯಾರು ಮಾಡ್ತೀವಿ, ನಾವೇ ರಫ್ತು ಮಾಡುವಂಥ ಹಂತಕ್ಕೆಲ್ಲ ಬೆಳೆದು ನಿಂತಿದ್ದೇವೆ. ಅದರಲ್ಲೂ ಭಾರಿ ಪ್ರಾಮುಖ್ಯತೆಯಾಗಿ ಜಾಗತಿಕವಾಗಿ 9 ದೇಶಗಳು ಪರಮಾಣು ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆಗಳನ್ನು ಕಾಣ್ತಾ ಇಲ್ಲ. ಆ 9 ದೇಶಗಳ ಪೈಕಿ ಭಾರತವೂ ಕೂಡ ಒಂದಿದೆ ಅನ್ನೋದನ್ನು ನಾವೆಲ್ಲ ನೆನಪಿಟ್ಕೊಳ್ಬೇಕು. ಹಾಗಾದರೆ ಏನಾಯಿತು, ಏನು ರಿಪೋರ್ಟ್ ಇದು ಅನ್ನೋದನ್ನು ನಾವು ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ. ಒಂದು ಸ್ಟಾಕ್ಹೋಮ್ ಅಂತಾರಾಷ್ಟ್ರೀಯ ಶಾಂತಿ ಸಂಶೋಧನಾ ಸಂಸ್ಥೆ ಒಂದು ವರದಿಯನ್ನು ಬಿಡುಗಡೆ ಮಾಡಿದೆ. ಭಾರತದ ಪರಮಾಣು ಶಕ್ತಿ ಹೆಚ್ಚಾಗಿದೆ ಅಂತ ಅದೆಲ್ಲ ಹೇಳ್ತಾ ಇದೆ. ಏನದನ್ನು ಡೀಟೇಲ್ಸ್ ನೋಡೋಣ. ಭಾರತದ ಬತ್ತಳಿಕೆಯಲ್ಲಿ ಅಣ್ವಸ್ತ್ರದ ಅಬ್ಬರ ಶುರುವಾಗಿರೋದು. ಅಣ್ವಸ್ತ್ರ ಪೈಪೋಟಿಯಲ್ಲಿ ಇದೀಗ ಪಾಕಿಸ್ತಾನವನ್ನು ಭಾರತ ಹಿಂದಿಕ್ಕಿದೆ. 2026 ಆರಂಭದ ವೇಳೆಗೆ ಭಾರತದ ಬಳಿ 190 ಪರಮಾಣು ಬಾಂಬ್ಗಳಿದೆ ಅಂತೆ. ಕಳೆದ 1 ವರ್ಷದಲ್ಲಿ ಭಾರತದ ಪರಮಾಣು ದಾಸ್ತಾನ 10% ಹೆಚ್ಚಳ ಆಗಿದೆ. ಪಾಕಿಸ್ತಾನದ ಬಳಿ 170 ಸಿಡಿತಲೆಗಳಿದೆ. ಸ್ಟಾಕ್ಹೋಮ್ ಅಂತಾರಾಷ್ಟ್ರೀಯ ಸಂಶೋಧನಾ ಸಂಸ್ಥೆ ಸಿಫ್ರಿ ಇಯರ್ ಬುಕ್ 2026 ಎನ್ನುವಂಥ ಒಂದು ವರದಿಯನ್ನು ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಅಣ್ವಸ್ತ್ರಗಳ ಸಂಖ್ಯೆಯಲ್ಲಿ ಭಾರತ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಅಂತ ವರದಿ ಬಂದಿರೋದು. 2025ರಲ್ಲಿ 180 ಇತ್ತು, ಇದೀಗ 190ಕ್ಕೇನೋ ಏರಿಕೆ ಆಗಿದೆ ಅಂತ. ಪಾಕಿಸ್ತಾನದ ಬಳಿ 170 ಸ್ಥಿರವಾಗಿದೆ. ಯಾಕೆ ಸ್ಥಿರ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಅಂತ ಹೇಳಿದ್ರೆ ಅಲ್ಲಿ ಆರ್ಥಿಕ ಅರಾಜಕತೆ. ಅವರಿಗೆ ತಿನ್ನೋದಕ್ಕೆ ಕೂಳ್ ಸಿಗ್ತಾ ಇಲ್ಲ, ತಿನ್ನೋದಕ್ಕೆ ಊಟ ಸಿಗ್ತಾ ಇಲ್ಲ, ಓಡೋದಕ್ಕೆ ಬಟ್ಟೆ ಸಿಗ್ತಾ ಇಲ್ಲ. ಹೀಗಾಗಿ ಸಾಲದ ಸ್ಥಿತಿಯಲ್ಲಿ ಪಾಕಿಸ್ತಾನ ಬದುಕ್ತಾ ಇರುವಂತಹ ಈ ಪರಿಸ್ಥಿತಿಯಲ್ಲಿ ಪರಮಾಣು ವಿಚಾರಕ್ಕೆ ಕೈ ಹಾಕ್ತಾರೆ. ಹೀಗಾಗಿ 170 ಸ್ಥಿರತೆಯಲ್ಲಿ ಅವರೆಲ್ಲ ಇದ್ದಾರೆ. ರಕ್ಷಣೆಯ ಅತಿ ಹೆಚ್ಚು ಹಣವನ್ನು ಕೂಡ ನಾವೆಲ್ಲ ಖರ್ಚು ಮಾಡ್ತೀವಿ. 5ನೇ ಸ್ಥಾನಕ್ಕೆ ಬಂದಿದೆ ನಮ್ಮದು. ಅದರ ಡೀಟೇಲ್ಸ್ ಬರ್ತೀನಿ. ನೀವು ನೋಡಿ, 1940 ಅದಾದ ನಂತರ 60ರ ಈ ಆಸುಪಾಸಿನಲ್ಲಿ 1948ರಲ್ಲಿ ಪರಮಾಣು ಶಕ್ತಿ ಆಯೋಗವನ್ನು ಭಾರತ ಶುರು ಮಾಡಿತು. ಅದಕ್ಕೆ ಒಂದು ನೇತೃತ್ವ ಕೊಡ್ತು ಡಾಕ್ಟರ್ ಹೋಮಿ ಜಹಾಂಗೀರ್ ಬಾಬಾ ಅಂತ. ಜಹಾಂಗೀರ್ ಬಾಬಾ ಅವರ ನೇತೃತ್ವದಲ್ಲಿ ಭಾರತ ಪರಮಾಣುವನ್ನು ಹೊಂದಬೇಕು ಅಂತ ಕನಸನ್ನು ಕಂಡ್ವಿ ನಾವು. ಆ ಕನಸಂಗಿತ್ತು ಅಂತ ಹೇಳಿದ್ರೆ ಪರಮಾಣು ಶಕ್ತಿ ಕೇವಲ ವಿದ್ಯುತ್ ಉತ್ಪಾದನೆ, ಕೃಷಿ, ವೈದ್ಯಕೀಯದಂತಹ ಶಾಂತಿಯುತ ಉದ್ದೇಶಕ್ಕಾಗಿ ಮಾತ್ರ ಅನ್ನೋದು ಭಾರತದ ಉದ್ದೇಶ ಆಗಿತ್ತು. 1962ರಲ್ಲಿ ಭಾರತ ಮತ್ತು ಚೀನಾದ ನಡುವೆ ಯುದ್ಧ ಆಯಿತು. ನಾನು ಅವಾಗಲೇ 72 62ರಲ್ಲಿ ಭಾರತ ಮತ್ತು ಚೀನಾದ ನಡುವೆ 1962ರಲ್ಲಿ ಯುದ್ಧ ಆಯಿತು. ಈ ಯುದ್ಧ ಆದ ನಂತರ ಭಾರತ ಈ ಯುದ್ಧದಲ್ಲಿ ಸೋಲ್ತು. ಈ ಯುದ್ಧ ಸೋತ ನಂತರ ಚೀನಾದಲ್ಲಿ ಒಂದು ಬೆಳವಣಿಗೆ ಆಗುತ್ತೆ. ಏನು ಬೆಳವಣಿಗೆ? 1964ರ ಆಸುಪಾಸಿಗೆ ಚೀನಾ ಏನು ಮಾಡುತ್ತೆ ಅಂತ ಹೇಳಿದ್ರೆ ಜಗತ್ತಿನಲ್ಲೇ ಮೊಟ್ಟ ಮೊದಲ ಬಾರಿಗೆ ಅಣು ಬಾಂಬನ್ನು ಪರೀಕ್ಷೆ ಮಾಡ್ತು ಚೀನಾ.
ಈ ಅಣುಬಾಂಬನ್ನು ಪರೀಕ್ಷೆ ಮಾಡಿದ ನಂತರ ಭಾರತಕ್ಕೆ ಆತಂಕ ಶುರುವಾಯಿತು. ನನ್ನ ಪಕ್ಕದ ವೈರಿ ದೇಶ 1964ರಲ್ಲಿ ಅಣುಬಾಂಬನ್ನು ಪ್ರಯೋಗ ಮಾಡಿದೆ, ನಾಳೆ ನನ್ನ ಅಸ್ತಿತ್ವಕ್ಕೆ ಅದು ಧಕ್ಕೆ ಬರಬಹುದು, ಅವರು ನಮ್ಮ ಮೇಲೆ ದಾಳಿ ಮಾಡಬಹುದು ಅಂತ ಒಂದು ಬಲವಾದ ಕಾರಣವನ್ನು ಇಟ್ಟುಕೊಂಡು ಭಾರತವು ಕೂಡ ಅಣ್ವಸ್ತ್ರದಲ್ಲಿ ಸ್ವಾವಲಂಬಿ ಆಗೋದಕ್ಕೆ ಪ್ರಯತ್ನವನ್ನು ಪಟ್ಟು 10 ವರ್ಷಗಳಲ್ಲಿ 1974ರಲ್ಲಿ ರಾಜಸ್ಥಾನದ ಪೋಖ್ರಾನ್ನಲ್ಲಿ ಇಂದಿರಾ ಗಾಂಧಿ ಅವರ ಸರ್ಕಾರ ಇತ್ತು. ಮೊದಲ ಬಾರಿಗೆ ನಾವು ಪರಮಾಣು ಪರೀಕ್ಷೆಯನ್ನು ಮಾಡಿದ್ವಿ. ಸ್ಮೈಲಿಂಗ್ ಬುದ್ಧ ಅಂತ ಅದಕ್ಕೆ ನಾವೆಲ್ಲ ಹೆಸರು ಕೊಟ್ಟಿವಿ. ಅಲ್ಲಿಂದ ಶುರುವಾಯಿತು ನೋಡಿ ಭಾರತದ ಈ ರೋಚಕ ಕಥನ 1974ರಲ್ಲಿ. 1998ರಲ್ಲಿ ಮತ್ತೊಮ್ಮೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ ಇದ್ದಾಗ ಇದೇ ಪೋಖ್ರಾನ್ನಲ್ಲಿ ಸೆಕೆಂಡ್ ಟೈಮ್ ನಾವು ಮಾಡಿದ್ವಿ. ಅವತ್ತು ನಮ್ಮ ಬಳಿ ಇದ್ದಂಥ ಅಣ್ವಸ್ತ್ರಗಳು ಕೇವಲ 20ರಿಂದ 30ಗಳು ಮಾತ್ರ. 1998ರಲ್ಲಿ 2006ರಿಂದ 2020ರವರೆಗೂ ಕೂಡ ಪಾಕಿಸ್ತಾನ ಭಾರತಕ್ಕಿಂತ ಅತಿ ಹೆಚ್ಚು ಅಣ್ವಸ್ತ್ರಗಳನ್ನು ತಯಾರು ಮಾಡ್ತಾ ಇತ್ತು. ಅಣ್ವಸ್ತ್ರಗಳು ಪಾಕಿಸ್ತಾನದ ಬಳಿ ಇತ್ತು. 2010ರಲ್ಲಿ ಭಾರತದ ಬಳಿ 95 ಅಣ್ವಸ್ತ್ರಗಳಿದ್ದರೆ ಪಾಕಿಸ್ತಾನದಲ್ಲಿ 100 ಇತ್ತು. 2015ರಲ್ಲಿ ಭಾರತದ ಬಳಿ 110 ಇದ್ದರೆ ಪಾಕಿಸ್ತಾನದ ಬಳಿ 130 ಇತ್ತು, 20 ಜಾಸ್ತಿ ಇತ್ತು ಅವರ ಬಳಿ. 2020ರಲ್ಲಿ ಭಾರತದ ಬಳಿ 150 ಅಣ್ವಸ್ತ್ರಗಳಿದ್ದರೆ ಪಾಕಿಸ್ತಾನದಲ್ಲಿ 160 ಇತ್ತು, 10 ಜಾಸ್ತಿ ಇತ್ತು. ಆದರೆ 2026ರಲ್ಲಿ ಅದರ ಸಂಖ್ಯೆ ಭಾರತದ್ದು 190 ಆಗಿದೆ. ಅಂದರೆ ಇದರರ್ಥ ನಾವು ಇದೀಗ ಪಾಕಿಸ್ತಾನವನ್ನು ಕೂಡ ಹಿಂದಿಕ್ಕಿ ಒಂದು ಹೆಜ್ಜೆಯನ್ನು ಮುಂದಿಟ್ಟಿದ್ದೀವಿ. ಈ ಹೆಜ್ಜೆಯನ್ನು ಮುಂದಿಟ್ಟರ ಕಾರಣ ಏನು ಅಂತ ಹೇಳಿದ್ರೆ, ಒನ್ಸ್ ಅಗೇನ್ ಪಾಕಿಸ್ತಾನ ಮತ್ತು ಚೀನಾ ಎನ್ನುವಂತಹ ಈ ಮೈತ್ರಿ, ಇವರು ಮಾಡಿಕೊಂಡಿರುವಂತಹ ಭಾರತವನ್ನು ಅವರು ಪದೇ ಪದೇ ಕೆಣಕುವ ಪ್ರಯತ್ನವನ್ನು ಮಾಡ್ತಾರೆ. ಕೆಣಕನ ಭಾರತ ಎಲ್ಲವೂ ಉತ್ತರ ಕೊಟ್ಟಿದ್ದನ್ನು ನಾವು ನೋಡಿದ್ದೀವಿ. ಆದರೆ ಈ ವಿಚಾರದಲ್ಲಿ ನಾವು ಸದೃಢವಾಗ್ತಾ ಇರೋದು ಚೀನಾ ಮತ್ತು ಪಾಕಿಸ್ತಾನಕ್ಕೆ ಒಂದು ಎಚ್ಚರಿಕೆಯ ಗಂಟೆಯಾಗಿ ಪರಿಣಮಿಸಿದೆ. ಡ್ರ್ಯಾಗನ್ಗೂ ಕೂಡ ನಡುಕ. ಚೀನಾದಾದ್ಯಂತ ಗುರಿ ತಲುಪಬಲ್ಲ ದೀರ್ಘ ವ್ಯಾಪ್ತಿಯ ಕ್ಷಿಪಣಿಗಳನ್ನು ಭಾರತ ಅಭಿವೃದ್ಧಿ ಮಾಡಿದೆ. ಪಾಕಿಸ್ತಾನ ಮಾತ್ರ ಅಲ್ಲ, ಈಗ ಚೀನಾ ಕೂಡ ಭಾರತದ ಟಾರ್ಗೆಟ್ ಆಗಿರೋದು. ಹೊಸ ಮಾದರಿಯ ನ್ಯೂಕ್ಲಿಯರ್ ಡೆಲಿವರಿ ಸಿಸ್ಟಮ್ ಭಾರತ ಗಮನ ಇಟ್ಟಿದೆ. ಚೀನಾದ ಶಕ್ತಿಶಾಲಿ ನಗರಗಳ ಮೇಲೆ ದಾಳಿ ಮಾಡಿಸುವಂತಹ ಶಕ್ತಿ ಸಾಮರ್ಥ್ಯವನ್ನು ಭಾರತ ಹೊಂದಿದೆ. ಹೆಂಗೆ? ಸಿಪ್ರಿ ಇಯರ್ ಬುಕ್ 2026ನಲ್ಲಿ ಚೀನಾದ ಬಳಿ ಇರುವಂತಹ ಈ ಅಣ್ವಸ್ತ್ರಗಳ ಸಂಖ್ಯೆ 620, ಅತ್ಯಂತ ವೇಗವಾಗಿ ಅವರೆಲ್ಲ ಬೆಳೀತಾ ಇದ್ದಾರೆ. ಭಾರತದ ಬಳಿ 190 ಇದೆ. ಇದೀಗ ಭಾರತ ತನ್ನ ಅಗ್ನಿ 5 ಮತ್ತು ಅಗ್ನಿ ಇವೇನಿದೆಯಲ್ಲ, ಇವೆಲ್ಲವೂ ಕೂಡ 5000ದಿಂದ 7000 ಕಿಲೋಮೀಟರ್ ಸಾಗಬಲ್ಲಂತಹ ಖಂಡಾಂತರ ಕ್ಷಿಪಣಿಗಳು ಇವೆಲ್ಲವೂ ಕೂಡ ಭಾರತದ ಬಳಿ ಇದೆ. ನೀವು ನೋಡಿ, ನಾವು ಪಕ್ಕದ ಪಾಕಿಸ್ತಾನವನ್ನು ತಲುಪಬೇಕು ಅಂತೇಳಿ 1000-2000 ಕಿಲೋಮೀಟರ್ ಹೋದರೆ ಸಾಕು, ತಲುಪಿಬಿಡ್ತೀವಿ. ಆದರೆ ಚೀನಾದ ಬೀಜಿಂಗನ್ನು ತಲುಪಬೇಕು, ಚೀನಾದ ಪ್ರಮುಖ ನಗರಗಳನ್ನು ತಲುಪಬೇಕು ಅಂತ ಹೇಳಿದ್ರೆ ನಮ್ಮ ಖಂಡಾಂತರ ಕ್ಷಿಪಣಿಗಳು 7000 ಕಿಲೋಮೀಟರ್ ಹೋಗಬೇಕಾಗಿದ್ದಂಥ ಅನಿವಾರ್ಯತೆ ಇತ್ತು. ಹೀಗಾಗಿ ಅದಕ್ಕೆ ನಾವು ಕೂಡ ದೊಡ್ಡ ಮಟ್ಟದ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ. ಎರಡನೇದ್ದು ಈ ನ್ಯೂಕ್ಲಿಯರ್ ಡೆಲಿವರಿ ಸಿಸ್ಟಮ್ ಏನಿದು ಅಂತ ಹೇಳಿದ್ರೆ, ಅಣುಬಾಂಬ್ ಅಥವಾ ಅಣವಸ್ತ್ರ ಸಿಡಿತಲೆ ಶತ್ರು ಜಾಗದ ಮೇಲೆ ನಿಖರವಾಗಿ ಹಾಕಿ ಧ್ವಂಸಗೊಳಿಸುವಂಥ ಒಂದು ಸಾಧನ ಇದು. ಈಗ ನಮ್ಮ ಬಳಿ ಅಣುಬಾಂಬ್ ಇದೆ, ಅಣ್ವಸ್ತ್ರಗಳಿದೆ, ಎಲ್ಲವೂ ಕೂಡ ಓಕೆ. ಆದರೆ ಶತ್ರು ದೇಶಗಳ ಗುರಿಯನ್ನು ನಾವು ನೇರವಾಗಿ ತಲುಪಬೇಕಲ್ಲ, ಆ ಸಾಧ್ಯತೆ ಆಗದೆ ಹೋದಾಗ ನಾವು ವಿಫಲರಾಗಿ ಬಿಡ್ತೀವಿ. ಅದರಲ್ಲಿಯೂ ಕೂಡ ಇದೀಗ ನಾವು ನ್ಯೂಕ್ಲಿಯರ್ ಡೆಲಿವರಿ ಸಿಸ್ಟಮನ್ನು ಮಾಡಿಕೊಂಡು ಈ ಅಗ್ನಿ 5 ಆಗಿರ್ಬೋದು, ಅಗ್ನಿ 1 to 4 ಅದು ನೆಲದ ಮುಖಾಂತರ ಹೋಗುತ್ತೆ. ಅಗ್ನಿ 1 to 4 4000 ಕಿಲೋಮೀಟರ್ ಏಕಾಏಕಿಯಾಗಿ ಹೋಗ್ತಾರೆ. ಇದು 8000 ತನಕವೂ ಕೂಡ ಹೋಗ್ತಾರೆ ಅಂತ ಹೇಳ್ತಾರೆ. ಅಗ್ನಿ 5 ಅನ್ನೋದು ಕೂಡ ಅದರಲ್ಲಿದೆ. ಮತ್ತೊಂದು ಕಡೆ ಜಲದ ವಿಚಾರದಲ್ಲೂ ಕೂಡ ನಾವು ಸ್ವಾವಲಂಬಿ ಆಗಿದ್ದೀವಿ. ಸಮುದ್ರದಾಳದ ಒಂದು ಬಲಿಷ್ಠವಾದಂತಹ ಪಡೆಯನ್ನೆಲ್ಲ ಮಾಡ್ಕೊಂಡಿದ್ದೀವಿ. INS ಅರಿಹಂತ್, INS ಅವಿನಾಶ್ ಅನ್ನುವಂಥದ್ದು, INS ಅರಿದ್ಮನ್ ಅಂತ K4 ಕ್ಷಿಪಣಿ, ಇದು 4000 ಕಿಲೋಮೀಟರ್ ಸಮುದ್ರ ಮಾರ್ಗದಲ್ಲಿ ಹೋಗುವಂತಹ ಕ್ಷಿಪಣಿಗಳಿವು. ವಾಯುವಿನಲ್ಲಿ ನಮ್ಮಲ್ಲಿ ರಫೇಲ್ ಇದೆ, ಸುಖೋಯ್ 30 ಇದೆ, ಮಿರಾಜ್ 2000 ಇದೆ. ನಿಮಗೆ 1998ರಲ್ಲಿ ಜಾರ್ಜ್ ಫರ್ನಾಂಡಿಸ್ ಈ ದೇಶದ ರಕ್ಷಣಾ ಮಂತ್ರಿ ಆಗಿದ್ದರು. ಅವರೊಂದು ಕೋಟ್ ಹೇಳ್ತಾರೆ, ಏನಂತ ಹೇಳಿದ್ರೆ, ಭಾರತಕ್ಕೆ ಪಾಕಿಸ್ತಾನಕ್ಕಿಂತಲೂ ಕೂಡ ಚೀನಾವೇ ನಂಬರ್ 1 ಸಂಭಾವ್ಯ ಶತ್ರು ದೇಶವಾಗಿದೆ. ಪಾಕಿಸ್ತಾನಕ್ಕಿಂತಲೂ ಕೂಡ ಚೀನಾ ಡೇಂಜರಸ್ ದೇಶ ಮತ್ತು ಭದ್ರತಾ ಭೀತಿ ಚೀನಾದಿಂದಲೇ ದೊಡ್ಡ ಮಟ್ಟದಲ್ಲಿ ನಮಗಿದೆ. ಹೀಗಾಗಿ ನಾವು ಆ ವಿಚಾರದ ಮೇಲೆ ಕಣ್ಣಿಡಬೇಕು ಅಂತ 98ರಲ್ಲಿ ಜಾರ್ಜ್ ಫರ್ನಾಂಡಿಸ್ ಅವರು ಹೇಳಿದರು. ಅದರ ಭಾಗವಾಗಿ ಚೀನಾವನ್ನು ಗುರಿಯಾಗಿ ಇಟ್ಟುಕೊಂಡು ನಾವೆಲ್ಲ ಮಾಡ್ತಾ ಇದ್ದೀವಿ. ಈಗ ನೋಡಿ, ಯಾಕೆ ಡ್ರ್ಯಾಗನ್ಗೆ ಯಾಕೆ ನಡುಕ ಅಂತ ಹೇಳಿದ್ರೆ, ಅರುಣಾಚಲ್ ಪ್ರದೇಶ, ಲಡಾಖು ಈ ಭಾಗದಲ್ಲಿ ಪದೇ ಪದೇ ಖ್ಯಾತಿ ತೆಗೆಯುವಂತಹ ದೇಶ ಯಾವುದು? ಇದೇ ಚೀನಾ. ಅಲ್ಲಿ ನಾವು ಉತ್ತರವನ್ನು ಕೊಡಬೇಕು ಅಂತ ಈ ಆಕ್ರಮಣಕಾರಿ ಧೋರಣೆ ಇದೆ. ಹಿಮಾಲಯ ಪ್ರದೇಶಗಳನ್ನು ಟಾರ್ಗೆಟ್ ಮಾಡಿಕೊಂಡು ಚೀನಾದವರು ದಾಳಿ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ನಮ್ಮ ದೇಶ ಈ ಅಣ್ವಸ್ತ್ರಗಳ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಆಗ್ತಾ ಇರೋದು ಡ್ರ್ಯಾಗನ್ಗೂ ಕೂಡ ದೊಡ್ಡ ಮಟ್ಟದ ಹೊಡೆತವನ್ನು ಕೊಡ್ತಾ ಇದೆ. ರೆಡಿ ಟು ಅಟ್ಯಾಕ್, ಭಾರತದ ಹದ್ದಿನ ಕಣ್ಣು. ರೆಡಿ ಟು ಅಟ್ಯಾಕ್ ಈ ವ್ಯವಸ್ಥೆ ಭಾರತದಲ್ಲಿ ಈ ತನಕವೂ ಕೂಡ ಇರಲಿಲ್ಲ. ಗಮನಿಸಬೇಕಾದ ಸಂಗತಿ ಏನಿದು? ಬರ್ತೀನಿ. ಶಾಂತಿ ಕಾಲದಲ್ಲೂ ಕ್ಷಿಪಣಿಗಳಲ್ಲಿ ಅಣ್ವಸ್ತ್ರ ಅಳವಡಿಕೆಗೆ ಇದೀಗ ಭಾರತ ಸಜ್ಜಾಗಿದೆ. ಯಾವುದೇ ಬಿಕ್ಕಟ್ಟಿನ ಸಮಯದಲ್ಲಿ ಅತಿ ವೇಗವಾಗಿ ಪ್ರತಿಕ್ರಿಯೆ ಕೊಡುವಂಥ ಶಕ್ತಿ, ಶತ್ರು ದೇಶಗಳ ಅನಿರೀಕ್ಷಿತ ದಾಳಿಗೆ ತಕ್ಷಣವೇ ತಿರುಗೇಟು ಕೊಡೋದಕ್ಕೆಲ್ಲ ತಯಾರಿಯನ್ನು ಮಾಡ್ಕೊಂಡಿದ್ದೇವೆ. ಈ ರೆಡಿ ಟು ಅಟ್ಯಾಕ್ ಅಂತ ಹೇಳಿದರೆ, ನೀವು ನೋಡಿ,
ವಿಶ್ವಸಂಸ್ಥೆ ಮತ್ತು ಸಿಪ್ರಿ ಇವರು ಬಿಡುಗಡೆ ಮಾಡಿರುವಂತಹ ವರದಿಯಲ್ಲಿ ಹೇಳಿದ್ದಾರೆ, ಶಾಂತಿ ಕಾಲದಲ್ಲಿ ಕ್ಷಿಪಣಿ ಅಣ್ವಸ್ತ್ರ ಸದಾ ಸಿದ್ಧ ಸ್ಥಿತಿಯಲ್ಲಿ ಇರುವಂಥದ್ದು, ಅಂದರೆ ಕಾರ್ಯಾಚರಣೆಗೆ ನಾವು ರೆಡಿ ಇದ್ದೀವಿ ಅನ್ನೋದಷ್ಟೇ ಇದರ ಒಟ್ಟಾರೆ ಬೆಳವಣಿಗೆ. ಭಾರತದ ಈ ಹಿಂದೆ ಏನಾಗಿತ್ತು ಅಂತ ಹೇಳಿದ್ರೆ ವಿಭಜಿತ ಸ್ಥಿತಿ ಇತ್ತು. ಅನೇಕ ರಕ್ಷಣಾ ತಜ್ಞರು ಹೇಳ್ತಾ ಇದ್ರು ಭಾರತ ವಿಭಜಿತ ಸ್ಥಿತಿಯನ್ನ ನಿಯಮಗಳನ್ನು ಹೊಂದಿದೆ ಅಂತ. ಹೆಂಗೆ ವಿಭಜಿತ ಸ್ಥಿತಿ? ಈ ಅಣ್ವಸ್ತ್ರಗಳನ್ನು ಒಂದು ಕಡೆ ಇಡಲಾಗ್ತಾ ಇತ್ತು, ಅವುಗಳನ್ನು ಹೊತ್ತು ಒಯ್ಯುವಂತಹ ಎಲ್ಲ ಕ್ಷಿಪಣಿಗಳನ್ನು ಮತ್ತೊಂದು ಕಡೆ ಇಡಲಾಗ್ತಾ ಇತ್ತು. ಅಣ್ವಸ್ತ್ರಗಳು ಬೇರೆ ಇತ್ತು, ಅವುಗಳನ್ನು ತೆಗೆದುಕೊಂಡು ಹೋಗಬಲ್ಲಂಥ ಕ್ಷಿಪಣಿಗಳು ಬೇರೆ ಬೇರೆ ಪ್ರದೇಶದಲ್ಲಿ ಇರ್ತಾ ಇತ್ತು. ಯಾವಾಗ ಯುದ್ಧದ ಮುನ್ಸೂಚನೆ ಬರುತ್ತಲ್ಲ ಅವುಗಳನ್ನು ಜೋಡಣೆ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ರು. ಈ ಹಿಂದೆ ಭಾರತದ ನೀತಿ ಹಿಂಗಾಗಿತ್ತು. ಆದರೆ ಇವತ್ತು ಹೆಂಗಾಗಿದೆ ಅಂತ ಹೇಳಿದ್ರೆ ಭಾರತ ಕನಿಷ್ಠ ಪಕ್ಷ 12 ಅಣ್ವಸ್ತ್ರಗಳನ್ನು ಶಾಂತಿ ಕಾಲದಲ್ಲಿ ಕ್ಷಿಪಣಿಯೊಂದಿಗೆ ಜೋಡಿಸಬಹುದಂತಹ ಶಕ್ತಿ ಸಾಮರ್ಥ್ಯವನ್ನು ಹೊಂದಿದೆ. ಅದಕ್ಕಾಗಿ ಅವರು ಕ್ಯಾನಿಸ್ಟರ್ ತಂತ್ರಜ್ಞಾನವನ್ನೆಲ್ಲ ಬಳಕೆ ಮಾಡಿಕೊಂಡಿದ್ದಾರೆ. ರಸ್ತೆ ಮತ್ತು ರೈಲಿನ ಮುಖಾಂತರ ಒಂದು ಪ್ರದೇಶದಿಂದ ಒಂದು ಪ್ರದೇಶಕ್ಕೆ ಗುಪ್ತವಾಗಿ ಸಾಗಾಟ ಮಾಡಬಲ್ಲಂತಹ ಒಂದು ಶಕ್ತಿಯನ್ನು ಭಾರತ ಇವತ್ತು ಹೊಂದಿದೆ. ಯಾಕೆ? ಕಾರಣ ಏನು? ಚೀನಾದ ಹೈ ಅಲರ್ಟ್ ಒನ್ಸ್ ಅಗೇನ್, ಯಾವಾಗ ಬೇಕಾದ್ರೂ ಏನು ಮಾಡಬಹುದು ಅಂತ, ಪಾಕಿಸ್ತಾನ ಯಾವಾಗ ಏನು ಬೇಕಾದರೂ ಮಾಡಬಹುದು ಅಂತ ನಂಬಿಕಸ್ಥ ನಿರೋಧಕ ಶಕ್ತಿಗಳು ಕೂಡ ಇರೋದು. ಅಂದರೆ ಶಾಂತಿ ಕಾಲದಲ್ಲೂ ಕೂಡ ಸಜ್ಜಾಗಿರುವಂತಹ ಮುಖಾಂತರ ಇಂಥದ್ದೊಂದು ಪರಿಸ್ಥಿತಿಯನ್ನು ನಾವು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ನೀವು ನೋಡಿ, ಈ ಹಿಂದೆ ಏನಾಗ್ತಿತ್ತು ಅಂತ ಹೇಳಿದ್ರೆ ಈ DRDO ಮತ್ತು EC ಈ ಸಿಡಿತೆಲೆ ಮತ್ತು ತಾಂತ್ರಿಕ ವಸ್ತುಗಳನ್ನು ಅವರು ಕಂಟ್ರೋಲ್ ಮಾಡ್ತಾ ಇದ್ರು. ಸಶಸ್ತ್ರ ಪಡೆಗಳು ಕ್ಷಿಪಣಿಗಳು ಮತ್ತು ಯುದ್ಧ ವಿಮಾನಗಳನ್ನೆಲ್ಲ ಕಂಟ್ರೋಲ್ ಮಾಡ್ತಾ ಇದ್ರು. ಅಂದರೆ ಮಾತುಕತೆಯ ಮುಖಾಂತರವೇ ದಾಳಿ ಮಾಡೋ ಪ್ರಯತ್ನ ಆಗ್ತಾ ಇತ್ತು. ಅದಕ್ಕೆ ಬೇರೆ ಕಾರಣ ಇದೆ. ಏಕಾಏಕಿಯಾಗಿ ದಾಳಿ ಆಗಬಾರ್ದು, ಪ್ರಯೋಗ ಆಗಬಾರ್ದು, ಒಬ್ಬರ ನಿಯಂತ್ರಣದಲ್ಲಿ ಇದು ಇರಬಾರ್ದು, ಬೇರೆ ಬೇರೆಯವರ ಮಾತಿನ ಮುಖಾಂತರ ಈ ದಾಳಿ ಆಗಬೇಕು ಅಂತ. ಬಟ್ ಇವತ್ತು ಭಾರತ ಚೀನಾದ ಕಾರಣಕ್ಕಾಗಿ ರೆಡಿ ಟು ಅಟ್ಯಾಕ್ ಕೂಡ ಸನ್ನದ್ಧವಾಗಿ ನಿಂತಿರೋದು. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ ರಕ್ಷಣಾ ಬಜೆಟ್ನಲ್ಲಿ ಭಾರತ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಸಾಧಿಸ್ತಾ ಇರೋದು. ಜಾಗತಿಕ ಅಣ್ವಸ್ತ್ರ ಪೈಪೋಟಿ ಭಾರತದ ಸ್ಥಾನ ಏನು? ಹಾಗಾದರೆ ಪೈಪೋಟಿ ನಡೀತಾ ಇದೆ. ಇರಾನ್ ಕೂಡ ಅಣ್ವಸ್ತ್ರ ಹೊಂದಬೇಕು ಅಂತ, ಸೌದಿ ಅರೇಬಿಯಾ ಅಣ್ವಸ್ತ್ರ ಹೊಂದಬೇಕು ಅಂತ, ಮತ್ತೊಂದು ಕಡೆ ನೀವು ಉತ್ತರ ಕೊರಿಯಾ ಮತ್ತು ಅಮೆರಿಕ ವಿಚಾರದಲ್ಲಿ ಏನಾಗ್ತಾ ಇದೆ ಅಂತ ನೋಡ್ತಾ ಇದ್ದೀರಿ. ವಿಶ್ವದ 5ನೇ ಅತಿ ದೊಡ್ಡ ಮಿಲಿಟರಿ ವೆಚ್ಚ ಮಾಡುವಂತಹ ದೇಶ ಭಾರತ ಆಗಿದೆ. ಅತಿ ಹೆಚ್ಚು ವೆಚ್ಚ ಮಾಡ್ತೀವಿ ನಾವು. ಚೀನಾ 620 ಅವರೆಲ್ಲ ಹೊಂದಿರೋದನ್ನು ನಾವೆಲ್ಲ ನೋಡಿದ್ವಿ. ಅದಾದ ನಂತರ ಭಾರತ ಏನು ಅಂತ ಹೇಳಿದರೆ ಅಮೆರಿಕ $900 ಬಿಲಿಯನ್ ವೆಚ್ಚ ಮಾಡುತ್ತೆ, ಚೀನಾ $290 ಬಿಲಿಯನ್ ವೆಚ್ಚ ಮಾಡುತ್ತೆ, ರಷ್ಯಾ $100 ಬಿಲಿಯನ್ ವೆಚ್ಚ ಮಾಡುತ್ತೆ, ಜರ್ಮನಿ $95 ಬಿಲಿಯನ್, ಭಾರತ $92.1 ಬಿಲಿಯನ್ ಹಣವನ್ನು ರಕ್ಷಣೆಗಾಗಿ ವೆಚ್ಚ ಮಾಡುತ್ತೆ. ಅಂದರೆ ಚೀನಾ ಮತ್ತು ಪಾಕ್ ವಿರುದ್ಧ ನಾವು ಹೋರಾಟ ಮಾಡಬೇಕು ಅನ್ನೋದು, ಆತ್ಮನಿರ್ಭರ ಭಾರತದ ಈ ಕಾರಣಕ್ಕಾಗಿ ನಾವೆಲ್ಲ ಆಮದನ್ನು ಕಡಿಮೆ ಮಾಡಿಕೊಂಡು ಹೆಚ್ಚು ಹೆಚ್ಚು ರಫ್ತು ಮಾಡೋದಕ್ಕೆಲ್ಲ ನಾವು ಹೋಗ್ತಾ ಇದ್ದೀವಿ. ಮತ್ತೊಂದು ಕಡೆ ಇಡೀ ಜಗತ್ತಿನಾದ್ಯಂತ 12,187 ಪರಮಾಣು ಸಂಖ್ಯೆಗಳಿದೆ ಅನ್ನೋದನ್ನು ನಾವು ಗಮನಿಸಬೇಕಾದಂಥ ಸಂಗತಿ. 12,187, ಹೆಚ್ಚು ಕಡಿಮೆ 12,187. ಈ 12,187 ಪೈಕಿ ರಷ್ಯಾದ ಬಳಿ 5,580 ಇದೆ, ಅಮೆರಿಕಾದ ಬಳಿ 5,044 ಇದೆ. ಇದೇ 2 ದೇಶಗಳು ಅತಿ ಹೆಚ್ಚನ್ನು ಹೊಂದಿರುವಂತಹ ಪರಮಾಣು ದೇಶಗಳು. ಭಾರತದ ಬಳಿ 190, ಚೀನಾದ ಬಳಿ 600 ಚಿಲ್ಲರೆ ಇರುವಂಥದ್ದು. ಆದರೆ ನೀವು ನೋಡಿ ಪರಿಣಾಮ ಹೆಂಗಿದೆ, ವ್ಯತ್ಯಾಸಗಳನ್ನು ಗಮನಿಸಿ. ಈ ಸೋವಿಯತ್ ರಷ್ಯಾ ಮತ್ತು ಅಮೆರಿಕದ ನಡುವೆ ಶೀತಲ ಸಮರ ಎಲ್ಲ ಆಗ್ತಾ ಇತ್ತಲ್ಲ, ಈ ಶೀತಲ ಸಮರದಲ್ಲಿ ಇಡೀ ಜಗತ್ತಿನಾದ್ಯಂತ 70,300 ಪರಮಾಣು ಅಸ್ತ್ರಗಳಿತ್ತು. ಪರಮಾಣು ಸಂಖ್ಯೆ 70,300 ಇತ್ತು. ಈಗ ನಮಗೊಂದು ಆಲೋಚನೆ ಬರುತ್ತೆ, ಅವತ್ತು 70,000 ಇತ್ತು, ಇವತ್ತು 12,000 ಇಳಿಕೆ ಆಗಿದೆ. ಒಂದು ದೊಡ್ಡ ಆಶಾದಾಯಕ ಬೆಳವಣಿಗೆ ಅಲ್ಲ, ಪರಮಾಣುಗಳ ಸಂಖ್ಯೆ ಕಡಿಮೆ ಆಗಿದೆಯಲ್ಲ ಅಂತ ನಾವು ಅಂದ್ಕೊಳ್ಬೋದು. ಅವತ್ತು ಇದ್ದಂತಹ ಪರಮಾಣುವಿನ ತಂತ್ರಜ್ಞಾನಕ್ಕೂ 2026ರಲ್ಲಿರುವಂತಹ ಪರಮಾಣು ತಂತ್ರಜ್ಞಾನಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಅವತ್ತು ಗಂಟೆಗಳ ಕಾಲ ಬೇಕಾಗಿತ್ತು ಕ್ಷಿಪಣಿಗಳನ್ನು ಉಡಾವಣೆ ಮಾಡಬೇಕು ಅಂತ ಹೇಳಿದ್ರೆ, ಅವುಗಳ ದಾಳಿ ಆಗಬೇಕು ಅಂತ ಹೇಳಿದ್ರೆ ದಿನಗಟ್ಟಲೆ ಸಮಯಗಳು ಬೇಕಾಗಿತ್ತು. ಆದರೆ ಇವತ್ತು ಫ್ರಾಕ್ಷನ್ ಆಫ್ ಸೆಕೆಂಡ್ನಲ್ಲಿ ಇವತ್ತು ಶತ್ರು ದೇಶಗಳ ಮೇಲೆ ಅಟ್ಯಾಕ್ ಮಾಡಬಲ್ಲಂತಹ ಒಂದು ದೊಡ್ಡ ಮಟ್ಟದ ತಂತ್ರಜ್ಞಾನ ಬೆಳೆದಿದೆಯಲ್ಲ, ಇದೇ 12,000 ಪರಮಾಣುಗಳು ಒಂದು ಜಾಗತಿಕವಾಗಿ ಕಂಟಕವಾಗಿ ಭಯವನ್ನು ರೂಪಿಸುವಂತಹ ಹಂತದಲ್ಲಿ ಇವೆಲ್ಲವೂ ಕೂಡ ಆಗ್ತಾ ಇದೆ. ತಂತ್ರಜ್ಞಾನ, ರಾಜತಾಂತ್ರಿಕ ಬೆಳವಣಿಗೆಗಳು, ದ್ವೇಷ ಇತ್ಯಾದಿ ಬೆಳವಣಿಗೆಗಳಾಗ್ತಾ ಇರೋದು ದೊಡ್ಡ ಮಟ್ಟದಲ್ಲಿ ಹಿನ್ನಡೆಯನ್ನು ಆಗ್ತಾ ಇರೋದು. ಮತ್ತೊಂದು ಕಡೆ ಹಡಗುಗಳ ಮೇಲೆ ಸೈಬರ್ ದಾಳಿಯ ಭೀತಿ ಏನಿದು? ಸಮುದ್ರದಲ್ಲಿ ಚಲಿಸುವ ಭಾರತೀಯ ಯುದ್ಧ ನೌಕೆಗಳ ಮೇಲೆ ಪಾಕ್ ನಿಗಾ ಇಟ್ಟಿದೆ ಅಂತೆ. ಭಾರತದ ವಾಣಿಜ್ಯ ಮತ್ತು ಸರಕು ಸಾಗಣೆಯ ಹಡಗುಗಳ ಹಾದಿಯನ್ನು ಪತ್ತೆ ಹಚ್ಚುವಂತಹ ಶಕ್ತಿಯನ್ನೆಲ್ಲ ಹೊಂದಿದ್ದಾರಂತೆ. ಸಕ್ರಿಯ ಮಿಲಿಟರಿ ಸಂಘರ್ಷದಲ್ಲಿ ಸೈಬರ್ ಕಾರ್ಯಾಚರಣೆಯನ್ನೆಲ್ಲ ಅಳವಡಿಕೆ ಮಾಡಿಕೊಳ್ಳುವ ಪ್ರಯತ್ನ. ರಹಸ್ಯವಾಗಿಟ್ಟಿರುವಂತಹ ಸೇನಾ ನೆಲೆಗಳನ್ನು ಪತ್ತೆ ಹಚ್ಚುವುದಕ್ಕೆ ಪಾಕ್ ಹವಣಿಕೆಯನ್ನು ವ್ಯಕ್ತಪಡಿಸಿದೆ. ಆಪರೇಷನ್ ಸಿಂಧೂರದ ಬಳಿಕ ಭಾರತ ಮತ್ತು ಪಾಕಿಸ್ತಾನದ ಮಿಲಿಟರಿ ಸಂಘರ್ಷ ಎಲ್ಲ ಜಾಸ್ತಿಯಾಗಿದ್ದನ್ನು ನೋಡಿದ್ದೀವಿ. ಸೈಬರ್ ಯುದ್ಧ ಮತ್ತು ಗೂಢಚಾರಿಕೆಯಲ್ಲಿ ಚೀನಾದ ಸಕ್ರಿಯ ಭಾಗವಹಿಸಿಕೆ ಆಗ್ತಾ ಇದೆ. ಅಂದರೆ ಹಡಗುಗಳ ಮೇಲೆ ಸೈಬರ್ ದಾಳಿಯ ಭೀತಿ. ಪಾಕಿಸ್ತಾನದ ಹೊಸ ಉಪಗ್ರಹಗಳು ಕೇವಲ ಗಡಿಯನ್ನಷ್ಟೇ ಅಲ್ಲದೆ ಆ ಗಡಿಯನ್ನು ದಾಟಿದ ನಂತರ ಕಳೆದ ಕೆಲವು ತಿಂಗಳಿಂದ ಸರಣಿ ಉಪಗ್ರಹಗಳು ಯಾಮೋಗ್ರಾನ್ ಅಂತ ಕರೀತಾರೆ ಅವರು ಅದನ್ನು.
ಭಾರತದ ಮಿಲಿಟರಿ ನೆಲೆಗಳು, ಯುದ್ಧದ ಚಲನವಲನಗಳು, ಯುದ್ಧ ನೌಕೆಗಳೇನಿದೆ, ಭಾರತ ಏನು ತಯಾರಿ ಮಾಡ್ಕೊಳ್ತಾ ಇದೆ, ಇವೆಲ್ಲವನ್ನು ಕೂಡ ನೋಡೋದಕ್ಕೆ ಅವರೆಲ್ಲ ಒಂದು ಪಾಕ್ ಚೀನಾ ಒಂದು ಸ್ಪೇಸ್ ಸಂಚಲನ ಮಾಡ್ಕೊಳ್ತಾ ಇದೆ ಅಂತ ಒಂದು ಸಾರಂತೆಲ್ಲ ಮಾಡ್ಕೊಂಡಿದ್ದಾರೆ. ಉಪಗ್ರಹ ಅವುಗಳ ಮುಖಾಂತರಗಳನ್ನೆಲ್ಲ ನೋಡೋದು, ಅದಾದ ನಂತರ ELINT ಅಂತ ರೆಡಾರ್ ಸಿಗ್ನಿಫಿಕೆಂಟ್ ಮುಖಾಂತರ ಆದ ನೆಟ್ವರ್ಕನ್ನೆಲ್ಲ ಕನೆಕ್ಟ್ ಮಾಡೋ ಪ್ರಯತ್ನವನ್ನೆಲ್ಲ ಮಾಡ್ತಿದ್ದಾರಂತೆ. ಯಾಕೆ ಅಂತ ಹೇಳಿದ್ರೆ ಹಿಮಾಲಯದ ಗಡಿ ಭಾಗವನ್ನು ನೋಡೋದು, ಹಿಂದೂ ಮಹಾಸಾಗರದ ಮೇಲೆಲ್ಲ ಕಣ್ಣಿಟ್ಟಿದ್ದಾರೆ. ಕ್ಷಿಪಣಿ ಉಡಾವಣೆಗಳ ಮೇಲೆ ಎಲ್ಲ ಕಣ್ಣಿಟ್ಟೋ ಪ್ರಯತ್ನವನ್ನು ಪಾಕಿಸ್ತಾನ ಮತ್ತು ಚೀನಾ ಮಾಡ್ತಿದೆ ಅಂತ. ಯಾಕಂದರೆ ಆಪರೇಷನ್ ಸಿಂಧೂರದಲ್ಲಿ ಪಾಕಿಸ್ತಾನ ಜರ್ಜರಿತ ಆಗಿತ್ತು. ಆದರೆ ಈ ಚೀನಾ ಮತ್ತು ಪಾಕಿಸ್ತಾನದ ಈ ತಂತ್ರಕ್ಕೆ ಭಾರತ ಸುಮ್ಮನೆ ಕೂತಿದೆಯಾ? ಸಾಧ್ಯವೇ ಇಲ್ಲ. ಭಾರತವು ಕೂಡ ತಾನು ಸ್ವದೇಶಿಯಾಗಿ ನಿರ್ಮಾಣ ಮಾಡಿರುವಂಥ ಅನೇಕ ಕ್ಷಿಪಣಿಗಳನ್ನು ಕೂಡ ತಾನು ಈಗಾಗಲೇ ತನ್ನ ಬತ್ತಳಿಕೆಯಲ್ಲಿ ಇಟ್ಟುಕೊಂಡು ಪಾಕಿಸ್ತಾನ ಮತ್ತು ಚೀನಾದ ವಿರುದ್ಧ ಅವುಗಳನ್ನು ಬಳಕೆ ಮಾಡೋದಕ್ಕೆ ಕಾತರದಿಂದ ಕಾಯ್ತಾ ಇದೆ. ಹೀಗಾಗಿ ಏನಾಗುತ್ತೆ ನೋಡೋಣ. ಸೊಳ್ಳೆ ರಾತ್ರಿ ಮಲಗದಾಗ ಕಿವಿ ಹತ್ರ ಬಂದು ಗೊಯ್ಗೊಳ್ಳೋದಕ್ಕೆ ಶುರುವಾದ ತಕ್ಷಣ ನಿದ್ದೆ ಹಾಳು ಮಾಡಿಬಿಡುತ್ತೆ ಸೊಳ್ಳೆ. ಇದೇ ಸೊಳ್ಳೆ ಅನೇಕ ಜನರ ಜೀವವನ್ನು ಕೂಡ ತೆಗೆದು ಬಿಡುತ್ತೆ. ಸೊಳ್ಳೆ ಅನ್ನುವಂತಹ ಅಪಾಯಕಾರಿ ಮಟ್ಟ ಹಂಗಿದೆ. ಸೊಳ್ಳೆ ಬರೋದಕ್ಕೆ, ಅದು ಸೊಳ್ಳೆ ಬರಬಾರದು ಅನ್ನೋ ಕಾರಣಕ್ಕಾಗಿ ನಾವು ಅನೇಕ ಬಾರಿ ಮನೆಗಳಲ್ಲಿ ಏನನ್ನೆಲ್ಲ ಮಾಡ್ತೀವಿ, ಸರ್ಕಾರಗಳ ಅವುಗಳ ನಿಯಂತ್ರಣಕ್ಕೆ ಏನೆಲ್ಲ ಮಾಡ್ತಾರೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಒಂದು ಹಂತದಲ್ಲಿ ಮಳೆಗಾಲದ ಕಾಲದಲ್ಲಿ ನಾವೆಲ್ಲ ಕಾಲಿಟ್ಟಿದ್ದೀವಿ. ಇನ್ಮೇಲೆ ಕರಾವಳಿ, ಮಲೆನಾಡು ಭಾಗದಲ್ಲಿ, ಬೆಂಗಳೂರಿನಲ್ಲಿ ಈ ಸೊಳ್ಳೆಗಳ ಪ್ರಭಾವ ಜಾಸ್ತಿ ಆಗ್ತಾ ಇದೆ. ಇದು ನಮ್ಮ ಕಥೆಯಾದರೆ ಅಮೆರಿಕಾದಲ್ಲಿ ಮತ್ತೊಂದು ಕಥೆ ಇದೆ. ದೈತ್ಯ ಕಂಪನಿ ಆಗಿರುವಂತಹ ಗೂಗಲ್ ಒಂದು ಬೆಳವಣಿಗೆಗೆ ಮುಂದಾಗ್ತಾ ಇದೆ. ಸೊಳ್ಳೆಗಳ ನಿಯಂತ್ರಣಕ್ಕೆ 6.5 ಕೋಟಿ ಸೊಳ್ಳೆಗಳನ್ನು ಮತ್ತೆ ಅವುಗಳನ್ನು ತೆಗೆದುಕೊಂಡು ಬರೋ ಪ್ರಯತ್ನ. ಹೆಂಗಿದು 6.5 ಕೋಟಿ ಸೊಳ್ಳೆಗಳನ್ನು ಎಲ್ಲಿಗೆ ತೆಗೆದುಕೊಂಡು ಬರ್ತಾರೆ? ಅವುಗಳನ್ನು ಪ್ರದೇಶಗಳಿಗೆ, ವಾರ್ಡ್ಗಳಿಗೆ ತಂದು ಬಿಡೋ ಪ್ರಯತ್ನ, ಜನನಿ ಬೀಡೋ ಪ್ರದೇಶಗಳಿಗೆ ಸೊಳ್ಳೆಗಳನ್ನು ತೆಗೆದುಕೊಂಡು ಬರೋ ಪ್ರಯತ್ನ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಸೊಳ್ಳೆಗಳನ್ನು ನಿಯಂತ್ರಣ ಮಾಡಬೇಕು. ಈ ಸೊಳ್ಳೆಗಳಿಂದ ಆಗ್ತಾ ಇರುವಂಥ ಅವಾಂತರಗಳನ್ನು ತಡಿಬೇಕು, ಸಾವುಗಳನ್ನು ತಡೆಗಟ್ಟಬೇಕು. ಸೊಳ್ಳೆಗಳಿಂದ ಅನೇಕ ಜನ ಮೃತಪಡ್ತಿದ್ದಾರೆ. ಈ ಸಾವು ನೋವುಗಳು, ಅವುಗಳಿಂದ ಆಗ್ತಾ ಇರುವಂಥ ಎಲ್ಲ ರೋಗಗಳನ್ನು, ರುಜಿನಗಳನ್ನು ತಡಿಬೇಕು ಅನ್ನೋ ಕಾರಣಕ್ಕಾಗಿ ಈ ಗೂಗಲ್ನವರು ಮತ್ತೆ 6.5 ಕೋಟಿ ಸೊಳ್ಳೆಗಳನ್ನು ತೆಗೆದುಕೊಂಡು ಬರ್ತಿದ್ದಾರೆ. ಆಶ್ಚರ್ಯ ಅಂತ ಅನಿಸ್ಬೋದು. ಹೆಂಗೆ ಸಾಧ್ಯ ಇದು? ಯಾವ ಕಾರಣಕ್ಕಾಗಿ? ಇದರ ಮರ್ಮ ಏನು? ಡೀಟೇಲ್ಸ್ ನೋಡ್ತಾ ಹೋಗೋಣ. ಗೂಗಲ್ನ ಸೊಳ್ಳೆ ಕಾರ್ಖಾನೆ. ಅಮೆರಿಕಾದಲ್ಲಿ ಗೂಗಲ್ನಿಂದ 6.5 ಕೋಟಿ ಸೊಳ್ಳೆಗಳ ಬಿಡುಗಡೆಗೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಅನುಮತಿಗಾಗಿ ಅವರು ಕಾಯ್ತಿದ್ದಾರೆ ಅಂತ. ಕ್ಯಾಲಿಫೋರ್ನಿಯಾ ಮತ್ತು ಫ್ಲೋರಿಡಾದಲ್ಲಿ ಡಿಬಗ್ ಅನ್ನುವಂತಹ ಒಂದು ಪ್ರಾಜೆಕ್ಟ್ ಇದು. ಗೂಗಲ್ನ ಮಾತೃ ಸಂಸ್ಥೆ ಅಲ್ಫಾಬೆಟ್ ಅಡಿಯಲ್ಲಿ ಒಂದು ವಿಚಿತ್ರ ಸಾಹಸಕ್ಕೆಲ್ಲ ಕೈ ಹಾಕಿದ್ದಾರೆ. ಸೊಳ್ಳೆ ಹಾವಳಿ ತಪ್ಪಿಸೋದಕ್ಕೆ ಸೊಳ್ಳೆಗಳನ್ನೇ ಅಸ್ತ್ರವಾಗಿ ಈ ವಿಜ್ಞಾನಿಗಳು ಬಳಕೆ ಮಾಡ್ಕೊಳ್ತಾ ಇರೋದು. ಇದರಿಂದ ಜನಸಾಮಾನ್ಯರಲ್ಲಿ ಆತಂಕ ಆಗಿದೆ. ಗೂಗಲ್ ವಿರುದ್ಧ ಎಲ್ಲ ತಿರುಗಿ ಬಿದ್ದಿದ್ದಾರೆ ಅಮೆರಿಕನ್ನರು. ಪ್ರಕೃತಿಯ ಮೇಲೆ ಸಾಫ್ಟ್ವೇರ್ ಕಂಪನಿಯ ಪ್ರಯೋಗಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ಏನಿದೆ ಹಾಗಾದರೆ ಸೊಳ್ಳೆ ಕಾರ್ಖಾನೆ ಕತೆ? ಸ್ವಲ್ಪ ಇಂಟ್ರೆಸ್ಟಿಂಗ್ ಇದೆ. ಗೂಗಲ್ನ ಮಾತೃ ಸಂಸ್ಥೆಯಾದಂತಹ ಅಲ್ಫಾಬೆಟ್ ಅಡಿಯಲ್ಲಿ ಕಾರ್ಯನಿರ್ವಹಿಸುವಂಥ ಒಂದು ಜೈವಿಕ ತಂತ್ರಜ್ಞಾನ ಸಂಸ್ಥೆ ವೆರಿಲಿ ಅಂತ. ವೆರಿಲಿ ಇವರೇನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಲಕ್ಷಾಂತರ ಸೊಳ್ಳೆಗಳನ್ನು ಬಿಡುವಂತಹ ಯೋಜನೆಯನ್ನು ಕೈಗೆತ್ತಿಕೊಂಡಿದ್ದಾರೆ. ಕ್ಯಾಲಿಫೋರ್ನಿಯಾದ ಫರ್ಸ್ನೇ ಕೌಂಟಿ ಎನ್ನುವಂತಹ ಒಂದು ಭಾಗ ಇದು. ಅಲ್ಲಿ ಡಿಬಗ್ ಎನ್ನುವಂತಹ ಒಂದು ಹೆಸರನ್ನು ಕೊಟ್ಟುಕೊಂಡು ಅದೊಂದು ಯೋಚನೆ ಶುರು ಮಾಡ್ತಿರೋದು. ಇಡೀಸ್ ಈಜಿಪ್ಟ್ ಸೊಳ್ಳೆ ಈ ಪ್ರದೇಶದಲ್ಲಿ ಸಿಕ್ಕಾಪಟ್ಟೆ ಇದೆ. ಇದು ಹೆಣ್ಣು ಸೊಳ್ಳೆ. ಇದು ಇಡೀಸ್ ಈಜಿಪ್ಟ್ ಸೊಳ್ಳೆ. ನಮಗೆ ಮಲೇರಿಯಾ ಆಗಿರ್ಬೋದು, ಡೆಂಗು ಆಗಿರ್ಬೋದು, ಇವೆಲ್ಲವೂ ಕೂಡ ಬರುತ್ತಲ್ಲ ಸೊಳ್ಳೆಗಳಿಂದ. ಇದೇ ಇಡೀಸ್ ಈಜಿಪ್ಟ್ ಎನ್ನುವಂತಹ ಈ ಪ್ರಭೇದದಿಂದ ಬರುವಂತಹ ರೋಗ ರುಜಿನ ಇದು. ಇದರ ಸಂಖ್ಯೆ ಅಲ್ಲಿ ಜಾಸ್ತಿ ಆಗಿದೆ. ಇದಕ್ಕೆ ಇವರು ಏನು ಮಾಡಿದ್ದಾರೆ, ವೆರಿಲಿ ಅನ್ನುವಂತಹ ಒಂದು ರೊಬೊಟಿಕ್ ತಂತ್ರಜ್ಞಾನದ ಮುಖಾಂತರ ಲ್ಯಾಬ್ನಲ್ಲಿ ಉತ್ಪಾದನೆ ಮಾಡಿದಂತಹ ಒಂದು ಸೊಳ್ಳೆಯನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ಆ ಸೊಳ್ಳೆಯ ಪ್ರಮಾಣ 6.5 ಕೋಟಿ ಇದೆ. 6.5 ಕೋಟಿ ಇದೆ. ಮತ್ತೊಂದು ಕಡೆ ಕ್ಯಾಲಿಫೋರ್ನಿಯಾ ಆಯಿತು, ಫ್ಲೋರಿಡಾದಲ್ಲಿ ಒಂದು ಡಿಬಗ್ ಕಿಸ್ ಅಂತ ಅದಕ್ಕೊಂದು ಅವರ ಹೆಸರು ಕೊಟ್ಟಿದ್ದಾರೆ. ಇಲ್ಲಿ ವಿಪರೀತ ಮಳೆ ಆಗುವಂತಹ ಪ್ರದೇಶ. ನಮ್ಮಲ್ಲಿ ಹೆಂಗೆ ಕರಾವಳಿ ತೀರದಲ್ಲಿ ಯಾವಾಗಲೂ ಮಳೆ ಆಗ್ತಾ ಇರುತ್ತೋ ಅದೇ ರೀತಿಯಾಗಿ ಈ ಫ್ಲೋರಿಡಾದಲ್ಲಿ ವಿಪರೀತವಾಗಿ ಮಳೆ ಆಗ್ತಾನೆ ಇರುತ್ತೆ. ಈ ಮಳೆಯಿಂದ ಏನಾಗುತ್ತೆ, ಸೊಳ್ಳೆಗಳ ಕಾಟ ಸಿಕ್ಕಾಪಟ್ಟೆ ಇದೆ. ಜನಸಾಮಾನ್ಯರು ರೋಸಿ ಹೋಗ್ಬಿಟ್ಟಿದ್ದಾರೆ ಈ ಸೊಳ್ಳೆಯಿಂದ. ಇದನ್ನು ನಿಯಂತ್ರಣಕ್ಕೆ ತರಬೇಕು ಅನ್ನುವ ಕಾರಣಕ್ಕಾಗಿ ಈಗ ನಾವು ಮನೆಗಳಲ್ಲಿ ಸೊಳ್ಳೆ ಬಂದರೆ ಈಗ ಹಳ್ಳಿಗಳಲ್ಲಿ ಏನು ಮಾಡ್ತಾರೆ, ಹೊಗೆ ಹಾಕ್ತಾರೆ. ಈ ದನ ಕರಗಳನ್ನು ಕಟ್ಟುವಂತಹ ಪ್ರದೇಶದಲ್ಲಿ ಹೊಗೆ ಹಾಕ್ತಾರೆ. ಬೇವಿನ ತಪ್ಪಲು ಹಾಕಿ ಸೊಳ್ಳೆಗಳು ಬರಬಾರ್ದು ಅಂತ ಹೊಗೆ ಹಾಕ್ತಾರೆ. ಈ ಸರ್ಕಾರದ ಮಟ್ಟದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಚರಂಡಿಗಳ ಮೇಲೆ ಕೆಲವೊಂದಿಷ್ಟು ರಾಸಾಯನಿಕ ಸಿಂಪಡಣೆಗಳನ್ನು ಮಾಡಲಾಗುತ್ತೆ. ಯಾವುದೇ ಕಾರಣಕ್ಕೂ ಸೊಳ್ಳೆಗಳು ಹೆಚ್ಚಾಗಬಾರ್ದು. ಮಳೆಗಾಲದ ಸಮಯದಲ್ಲಿ ಅದರಿಂದ ರೋಗ ರುಜಿನಗಳು ಜಾಸ್ತಿ ಆಗ್ತಾ ಇರುತ್ತೆ. ಈ ಸೊಳ್ಳೆ ಉತ್ಪಾದನೆಯು ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಅದನ್ನು ಕಂಟ್ರೋಲ್ ಮಾಡಬೇಕು ಅಂತ ರಾಸಾಯನಿಕ ಕೆಮಿಕಲ್ಗಳನ್ನು ನಾವು ಬಳಕೆ ಮಾಡ್ತಾ ಇರ್ತೀವಿ. ಈಗ ನಮ್ಮ ಮನೆಗಳಲ್ಲಾದರೆ ಬೇರೆ ಬೇರೆ ಮನೆಗೆ ತಕ್ಕಂತೆ ನಾವೆಲ್ಲ ಅದಕ್ಕೆ ಸದುಪಯೋಗ ಪಡಿಸ್ಕೊಂಡು ಸೊಳ್ಳೆಗಳ ನಿಯಂತ್ರಣಕ್ಕೆ ಮುಂದೋಗ್ತೀವಿ. ಇಲ್ಲಿ ಏನು ಮಾಡಿದೆ ಅಂತ ಹೇಳಿದರೆ, ಇವರು ರಾಸಾಯನಿಕವನ್ನು ಬಳಕೆ ಮಾಡದೇ ಸಾಮಾನ್ಯ ಮಾರ್ಗದಲ್ಲಿಯೇ ಈ ಸೊಳ್ಳೆಗಳ ನಿಯಂತ್ರಣಕ್ಕೆ ಅವರು ಮುಂದಾಗ್ತಾ ಇದ್ದಾರೆ. ಯಾವುದೇ ರಾಸಾಯನಿಕ ಬಳಕೆ ಇಲ್ಲ. ಇಲ್ಲಿ
ಇವರು ಉತ್ಪಾದನೆ ಮಾಡುವಂಥ ಲ್ಯಾಬ್ನಲ್ಲಿ ಉತ್ಪಾದನೆ ಮಾಡುವಂಥ ಸೊಳ್ಳೆಗಳಿರುತ್ತಲ್ಲ ಅದೆಲ್ಲವೂ ಕೂಡ ಗಂಡು ಸೊಳ್ಳೆ. ನಾನು ಅವಾಗಲೇ ಹೇಳಿದೆ ನಿಮಗೆ, ನಮಗೆ ರೋಗವನ್ನು ತರುವಂತಹ ಇಡಿಸ್ ಈಜಿಪ್ಟ್ ಎನ್ನುವಂತಹ ಸೊಳ್ಳೆ ಹೆಣ್ಣು ಪ್ರಭೇದಕ್ಕೆ ಸೇರಿರೋದು. ಅದನ್ನು ತಡಿಬೇಕು ಅನ್ನೋ ಕಾರಣಕ್ಕಾಗಿ ಗಂಡು ಸೊಳ್ಳೆಯನ್ನು ಅವರು ಉತ್ಪಾದನೆ ಮಾಡ್ತಾ ಇದ್ದಾರೆ. ಇದು ಮನುಷ್ಯರ ರಕ್ತ ಹೀರೋದಿಲ್ಲ, ಯಾವುದೇ ಜೇನುನೊಣ ಆಗಿರ್ಬೋದು, ಬೇರೆ ಬೇರೆ ಪ್ರಭೇದಗಳಲ್ಲಿ ಇದು ಹೋಗಿ ಯಾವುದೋ ರೋಗವನ್ನು ತರುವಂತಹ ಪ್ರಯತ್ನವನ್ನು ಮಾಡೋದಿಲ್ಲ. ಈ ಕಾರಣಕ್ಕಾಗಿ ಅದನ್ನು ಅವರು ಉತ್ಪಾದನೆ ಮಾಡಿ ಸ್ವಯಂ ಚಾಲಿತವಾಗಿ ಬಿಡುಗಡೆ ಮಾಡೋದಕ್ಕೆ ಹೋಗ್ತಾ ಇರೋದು. ಈ ಸೊಳ್ಳೆ, ಗಂಡು ಸೊಳ್ಳೆಯನ್ನು ಅವರು ಉತ್ಪಾದನೆ ಮಾಡ್ತಿದ್ದಾರೆ ಲ್ಯಾಬ್ನಲ್ಲಿ. ಅದರ ಈಗ ಒಂದು ಪ್ರದೇಶ, ಆ ಪ್ರದೇಶಕ್ಕೆ ಹೋದಾಗ ಅದಕ್ಕೊಂದು ಅದರದ್ದೇ ಆದಂಥ ಒಂದು ವೆಹಿಕಲ್ ಮಾಡಿದ್ದಾರೆ. ಆ ವೆಹಿಕಲ್ನಲ್ಲಿ ಒಂದು GPS ಸಿಸ್ಟಮ್ ಕೂಡ ಇದೆ. ಆ GPS ಸಿಸ್ಟಮ್ನ ಮುಖಾಂತರವೇ ಈ ಪ್ರದೇಶಕ್ಕೆ ಎಷ್ಟು ಸೊಳ್ಳೆಗಳನ್ನು ಬಿಡಬೇಕು ಅಂತ ಅದೇ ನಿರ್ಧಾರ ಮಾಡುತ್ತೆ. ಈ ಪ್ರದೇಶಕ್ಕೆ 100 ಸೊಳ್ಳೆಗಳನ್ನು ಬಿಡಬೇಕು, ಗಂಡು ಸೊಳ್ಳೆಗಳನ್ನು ಬಿಡಬೇಕು, ಇಲ್ಲಿ ಸೊಳ್ಳೆಯ ಪ್ರಮಾಣ ಹೆಚ್ಚಾಗಿದೆ, 100 ಸೊಳ್ಳೆಗಳನ್ನು ಬಿಡಬೇಕು ಅಂತ ಹೇಳಿದ್ರೆ ಕೇವಲ 100 ಸೊಳ್ಳೆಗಳು ಮಾತ್ರ ಹೋಗೋದು. ಇಂಥದ್ದೊಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇದರ ಜೊತೆಗೆ ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಈಗ ನಿಮಗೆ ಒಂದು ಐಡಿಯಾ ಬಂತು, ಸೊಳ್ಳೆಗಳ ನಿಯಂತ್ರಣಕ್ಕೆ ಸೊಳ್ಳೆಯನ್ನೇ ಅವರು ತೆಗೆದುಕೊಂಡು ಬರ್ತಾ ಇರೋದು. ಇದರ ಜೊತೆಗೆ ಏನು ಅಂತ ಹೇಳಿದರೆ, ಈ ಸೊಳ್ಳೆ ಅನ್ನುವಂಥದ್ದು ಏನಿದೆಯಲ್ಲ, ಜಗತ್ತಿನಲ್ಲೇ ಅತ್ಯಂತ ನಂಬರ್ 1 ಕೊಲೆಗಡಕ ಇದು. ನಮಗೆ ಸಾಮಾನ್ಯವಾಗಿ ಹಾವು ಕಸ್ತು, ಹುಲಿ ದಾಳಿ ಆಯಿತು, ಚಿರತೆ ದಾಳಿ ಆಯಿತು, ಸಿಂಹ, ಇವೆಲ್ಲ ಆನೆ ತುಳಿತ, ಇವೆಲ್ಲವನ್ನು ಕೂಡ ನೋಡ್ತೀವಿ. ಆದರೆ ಕೊಲೆಗಡುಕ ಯಾವುದು? ನಂಬರ್ 1 ಇದೇ ಸೊಳ್ಳೆ. ನಮಗೆ ರಾತ್ರಿ ಮಲಗದಾಗಿಂದ ಹಿಡಿದು ಅನೇಕ ಕಡೆ ಆಫೀಸು, ಬೇರೆ ಬೇರೆ ಸಾರ್ವಜನಿಕ ಪ್ರದೇಶಗಳಲ್ಲಿ ಸೊಳ್ಳೆ ಕೊಡ್ತಾ ಇರುವಂಥ ಕಾಟವನ್ನು ನೋಡಿದ್ದೀವಿ. ಹುಲಿ, ಸಿಂಹ, ಹಾವಿಗಿಂತಲೂ ಕೂಡ ಅತಿ ಹೆಚ್ಚು ಜನರನ್ನು ಕೊಲ್ಲೋದು ಇದೇ ಸೊಳ್ಳೆ. ವರ್ಷಕ್ಕೆ 7 ರಿಂದ 8 ಲಕ್ಷ ಜನರನ್ನು ಈ ಸೊಳ್ಳೆ ಬಲಿ ತೆಗೆದುಕೊಳ್ಳುತ್ತೆ. ಇಂಟ್ರೆಸ್ಟಿಂಗ್ ಕತೆ ಇದು. ನೀವು ನೋಡಿ, WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಒಂದು ವರದಿ ಕೊಟ್ಟಿದೆ. ಸೊಳ್ಳೆಯಿಂದ ಒಂದು ವರ್ಷಕ್ಕೆ 7,25,000 ಜನ ಸಾಯ್ತಾರಂತೆ ಇಡೀ ಜಗತ್ತಲ್ಲಿ. ಹಾವಿನಿಂದ 1 ಲಕ್ಷ ಜನ ಸಾಯ್ತಾರೆ, ನಾಯಿ ಕಡಿತದಿಂದ 35,000 ಜನ, ಮೊಸಳೆಯಿಂದ 1,000 ಜನ ಸಾಯ್ತಾರೆ, ಸಿಂಹದಿಂದ 250 ಜನ ಸಾಯ್ತಾರಂತೆ, ಹುಲಿ ದಾಳಿಯಿಂದ 500 ರಿಂದ 1,000 ಜನ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಶಾರ್ಕ್ ಮೀನು ಕಡಿತದಿಂದ 10 ಜನ ಮೃತಪಡಬಹುದು. ಇದರರ್ಥ 7,25,000 ಅಂತ ಹೇಳಿದರೆ ಯಾವ ಕಾರಣಕ್ಕಾಗಿ? ಸೊಳ್ಳೆ ಕಡಿತದಿಂದ. ಹೆಂಗಾಗುತ್ತಿದು? ಈಗ ನಮ್ಮಲ್ಲಿ ಈಗ ಇರಾನ್ ಮತ್ತು ಅಮೆರಿಕಾದ ನಡುವೆ ಯುದ್ಧ ಆಗ್ತಾ ಇದೆ. ಇಲ್ಲಿ ಪ್ರತಿದಾಳಿಗಿಂತ ಸೈನಿಕರಿಗಿಂತಲೂ ಕೂಡ ಅನೇಕ ಯುದ್ಧಗಳಲ್ಲಿ ಈ ಹಿಂದೆ ಈ ಸೊಳ್ಳೆ ಕಡಿತದಿಂದ ಮಲೇರಿಯಾ ಬಂದು ಅನೇಕ ಜನ ಮೃತಪಟ್ಟಿದ್ದಾರೆ. ಇದು ನೀವು ಇಂಟ್ರೆಸ್ಟಿಂಗ್ ಕತೆ. ಇದು ಸೊಳ್ಳೆಗಳಿಂದ ಜನ ಎಲ್ಲ ಮೃತಪಟ್ಟಿದ್ದಾರೆ. ಯುದ್ಧ ಭೂಮಿಯಲ್ಲೂ ಕೂಡ ಅನೇಕ ಜನ ಮೃತಪಟ್ಟಿದ್ದು. ಮಲೇರಿಯಾ ಬರುತ್ತೆ, ಅತಿ ಹೆಚ್ಚು ಬಲಿಯನ್ನು ತೆಗೆದುಕೊಳ್ಳುತ್ತೆ. ಡೆಂಗ್ಯೂ ಬರುತ್ತೆ, ರಕ್ತದಲ್ಲಿರುವಂಥ ಪ್ಲೇಟ್ಲೈಟ್ಸ್ಗಳ ಸಂಖ್ಯೆಯನ್ನು ಕಡಿಮೆ ಮಾಡುತ್ತೆ. ಹಳದಿ ಜ್ವರ ಬರುತ್ತೆ ಮತ್ತು ಜಿಕಾ ವೈರಸ್ ಕೂಡ, ಇದು ಕೂಡ ನಮಗೆ ಹಾನಿಯನ್ನು ಉಂಟು ಮಾಡುತ್ತೆ. ನೀವು ನೋಡಿ, ಇನ್ನೊಂದು ಲೆಕ್ಕಾಚಾರ ಅಂತ ಹೇಳಿದ್ರೆ, ಪರ್ ಸೆಕೆಂಡಲ್ಲಿ ವ್ಯಕ್ತಿಯ ಸಾವು ಹೆಂಗಾಗುತ್ತೆ ಸೊಳ್ಳೆ ಕಚ್ಚದಿಂದ? ವರ್ಷಕ್ಕೆ 7,25,000, ಒಂದು ದಿನಕ್ಕೆ 2,000 ಜನ ಸಾಯ್ತಾರಂತೆ, ಒಂದು ಗಂಟೆಗೆ 83 ಜನ ಸಾಯ್ತಾರೆ, ಒಂದು ನಿಮಿಷಕ್ಕೆ 1.4 ಜನ ಈ ಸೊಳ್ಳೆ ಕಡಿತದಿಂದ ಸಾವನ್ನಪ್ತಾರೆ. 12 ರಿಂದ 45 ಸೆಕೆಂಡ್ನಲ್ಲಿ ಒಬ್ಬ ವ್ಯಕ್ತಿ ಈ ಸೊಳ್ಳೆ ಕಡಿತದಿಂದ ಸಾವನ್ನಪ್ತಾರೆ. ಇದಕ್ಕೆ ಕೊಲೆಗಡಕ ಅನ್ನೋದೇ ಮತ್ತೇನನ್ನೋದಕ್ಕೆ ಸಾಧ್ಯ ಆಗುತ್ತೆ ಹೇಳಿ? ಸೊಳ್ಳೆಯ ಅತಿ ದೊಡ್ಡ ಕೊಲೆಗಡಕ ಅನ್ನೋದಕ್ಕೆ ಎಲ್ಲ ಅಂಕಿ ಅಂಶಗಳು ಕೂಡ ಇದಕ್ಕೆ ಪೂರಕ ಆಗುತ್ತೆ. ಅಪ್ರಾಪ್ತ ಮಕ್ಕಳು, ಗರ್ಭಿಣಿ ಮಹಿಳೆಯರು, ಬಡವರು 2 ನಿಮಿಷಕ್ಕೊಬ್ಬರು ಸಾಯ್ತಾರೆ ಅಂತ. 2 ನಿಮಿಷಕ್ಕೆ ಇವರೆಲ್ಲೂ ಆಫ್ರಿಕಾ ಭಾಗದಲ್ಲಿ ಈ ಸಾವಿನ ಸಂಖ್ಯೆ ದೊಡ್ಡ ಮಟ್ಟದಲ್ಲಿದೆ ಅಂತ. ನಿಮಿಷಗಳ ಲೆಕ್ಕದಲ್ಲಿ, ಫ್ರಾಕ್ಷನ್ ಆಫ್ ಸೆಕೆಂಡ್ಗಳ ಮಟ್ಟದಲ್ಲಿ ಅವುಗಳ ಸಾವಿದೆ. ನೀವು ನೋಡಿ, 1861ರಿಂದ 1865ರಲ್ಲಿ ಅಮೆರಿಕಾದಲ್ಲಿ ಒಂದು ಅಂತರ್ಯುದ್ಧ ಆಯಿತು. ಈ ಅಂತರ್ಯುದ್ಧ ಆದಂತಹ ಸಮಯದಲ್ಲಿ ಶತ್ರುಗಳ ದಾಳಿಯಿಂದ ಅಮೆರಿಕಾದಲ್ಲಿ ಸೊಳ್ಳೆ ಕಡಿತದಿಂದ 13 ಲಕ್ಷ ಜನ ಮೃತಪಟ್ಟಿದ್ದರು. 13 ಲಕ್ಷ ಜನ. ಈ ಮೊದಲ ಮಹಾಯುದ್ಧ ಆಯ್ತಲ್ಲ, ಈ ಮೊದಲ ಮಹಾಯುದ್ಧದ ಸಮಯದಲ್ಲಿ ಬ್ರಿಟಿಷ್ ಸೈನಿಕರು 1,60,000 ಜನ ಸತ್ತಿದ್ರು. ಯಾವ ಕಾರಣಕ್ಕಾಗಿ? ಇದೇ ಸೊಳ್ಳೆ ಕಡಿತ ಬಂದು ಮಲೇರಿಯಾ ಅಟ್ಯಾಕ್ ಆಗಿ, ಮಲೇರಿಯಾ ಅಟ್ಯಾಕ್ದಿಂದ 1,60,000 ಜನ. ಅಂದರೆ ಇದರರ್ಥ ಬಾಂಬು, ಗುಂಡು, ಬಂದೂಕಿನ ದಾಳಿ, ಕ್ಷಿಪಣಿಗಳ ದಾಳಿ, ಈ ಎಲ್ಲ ದಾಳಿಗಿಂತಲೂ ಕೂಡ ಸೊಳ್ಳೆಯ ದಾಳಿಗೆ ಅನೇಕ ಜನ ಮೃತಪಟ್ಟಿದ್ದಾರೆ. ಈ ಸೊಳ್ಳೆಯ ನಿಯಂತ್ರಣಕ್ಕೆ ಇದೀಗ ಗೂಗಲ್ ಸಂಸ್ಥೆ ಮುಂದಾಗಿರೋದು. ಹಾಗಾದರೆ ಏನಿದು ವೊಲ್ಬಾಕಿಯಾ ಮ್ಯಾಜಿಕ್? ನಾನು ಆವಾಗಲೇ ಹೇಳಿದೆ, ಒಂದು ಬ್ಯಾಕ್ಟೀರಿಯಾ ಮಾಡ್ತಿದ್ದಾರೆ ವೊಲ್ಬಾಕಿಯಾ. ಏನಿದೆ ಹಾಗಾದರೆ ಒಂದು ಮ್ಯಾಜಿಕ್ಕು? ಪ್ರಯೋಗಾಲಯದಲ್ಲಿ ಸೃಷ್ಟಿಯಾಗಿವೆ ಗಂಡು ಸೊಳ್ಳೆಗಳು. ಹೆಣ್ಣು ಸೊಳ್ಳೆಗಳ ವಿರುದ್ಧ ಹೋರಾಟ ಮಾಡೋದಕ್ಕೆ ಗಂಡು ಸೊಳ್ಳೆಗಳನ್ನು ತೆಗೆದುಕೊಂಡು ಬಂದಿರೋದು. ಸೊಳ್ಳೆಗಳಲ್ಲಿ ವೊಲ್ಬಾಕಿಯಾ ಎನ್ನುವಂಥ ಒಂದು ಬ್ಯಾಕ್ಟೀರಿಯಾ ಇಂಜೆಕ್ಷನ್ ಇರುತ್ತೆ. ಈ ಬ್ಯಾಕ್ಟೀರಿಯಾ ಇರುವಂತಹ ಗಂಡು ಸೊಳ್ಳೆ ಕಾಡು ಹೆಣ್ಣು ಸೊಳ್ಳೆಯೊಂದಿಗೆ ಕೂಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಹೆಣ್ಣು ಸೊಳ್ಳೆ ಇಡುವಂಥ ಮೊಟ್ಟೆಗಳು ಎಂದಿಗೂ ಕೂಡ ಮರಿಯಾಗೋದಿಲ್ಲ. ಅಂದರೆ ಅಲ್ಲಿ ಸಂತಾನೋತ್ಪತ್ತಿ ಆಗಲ್ಲ, ಮರಿಯಾಗೋದಿಲ್ಲ. ಈ ಸಂತಾನಹೀನತೆ ಉಂಟು ಮಾಡಿ ಸೊಳ್ಳೆಗಳ ಸಂಖ್ಯೆ ಕಡಿಮೆ ಮಾಡುವಂತಹ ಒಂದು ರಣತಂತ್ರ ಇದು. ರಾಸಾಯನಿಕಗಳಲ್ಲೇ ನೈಸರ್ಗಿಕವಾಗಿ ಸೊಳ್ಳೆಗಳ ಸಂತತಿ ನಾಶಕ್ಕೆ ಒಂದು ಪ್ಲಾನ್. ಈಗ ನಮ್ಮಲ್ಲಿ ಬೀದಿ ನಾಯಿಗಳ ಹಾವಳಿಯನ್ನು ತಡೆಗಟ್ಟಬೇಕು ಅನ್ನೋದಕ್ಕೆ ಏನು ಮಾಡ್ತಾರೆ? ಬೀದಿ ನಾಯಿ ಹಾವಳಿ ತಡೆಗಟ್ಟೋದಕ್ಕೆ ಸಂತಾನಹರಣ ಚಿಕಿತ್ಸೆಯನ್ನು ಕೊಡಲಾಗುತ್ತೆ. ಅವುಗಳನ್ನು ಹಿಡಿದು ಸಂತಾನಹರಣ ಚಿಕಿತ್ಸೆ, ಅಂದರೆ ಜಾಸ್ತಿ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ. ಇದೀಗ ಹೆಣ್ಣು ಸೊಳ್ಳೆಗಳನ್ನು ತಡಿಬೇಕು ಅನ್ನೋ ಕಾರಣಕ್ಕಾಗಿ ಗಂಡು ಸೊಳ್ಳೆಗಳನ್ನು ತೆಗೆದುಕೊಂಡು ಬರ್ತಾ ಇರೋದು.
ಒಲ್ವಾಗಿ ಮ್ಯಾಜಿಕ್ ಏನು ಅಂತ ಹೇಳಿದ್ರೆ ಇದೊಂದು ನೈಸರ್ಗಿಕ ಬ್ಯಾಕ್ಟೀರಿಯಾ. ಇದು ಸೊಳ್ಳೆಗಳ ಕಡಿತ, ಅವುಗಳ ಸಂತತಿ ರಹಸ್ಯವಾಗಿ ಅವೆಲ್ಲ ಮಾನವನಿಗೆ ಏನು ಹಾನಿ ಮಾಡದಂತೆ ಎಲ್ಲವೂ ಕೂಡ ನಾಶ ಮಾಡೋದಕ್ಕೆಲ್ಲ ಸಹಾಯ ಮಾಡುತ್ತೆ. ಈ ಬ್ಯಾಕ್ಟೀರಿಯಾ 60% ಕೀಟದ ದೇಹದಲ್ಲಿ ನೈಸರ್ಗಿಕವಾಗಿ ಇರುತ್ತಂತಿದು. ಡೆಂಗ್ಯೂ ಮತ್ತು ಜಿಕಾ ವೈರಸ್ ಹರಡದಂತೆ ಇಡೀಸ್ ಈಜಿಪ್ಟ್ ಸೊಳ್ಳೆ ಏನು ದೇಹದಲ್ಲಿ ಬರುತ್ತಲ್ಲ ಅದೆಲ್ಲವನ್ನು ಕೂಡ ತೆಗೆದುಕೊಂಡು ಬರೋದಕ್ಕೆಲ್ಲ ಪ್ರಯತ್ನವನ್ನು ಮಾಡುತ್ತೆ ಅಂತ, ವೈರಸ್ ಹರಡೋದನ್ನೆಲ್ಲ ತಡೆಯುತ್ತೆ. ಮತ್ತೊಂದು ಕಡೆ ಬಂಜೆತನ, ನಾನು ಅವಾಗಲೇ ಹೇಳಿದೆ, ಹೆಣ್ಣು ಸೊಳ್ಳೆಗಳಲ್ಲಿ ಸಂತಾನೋತ್ಪತ್ತಿಯ ಶಕ್ತಿ ಏನಿರುತ್ತೆ ಅದನ್ನು ನಿಯಂತ್ರಣಕ್ಕೆ ತಂದು ಸೊಳ್ಳೆಗಳ ಉತ್ಪತ್ತಿಯ ಆ ಪ್ರಮಾಣವನ್ನು ಕೂಡ ಕಡಿಮೆ ಮಾಡುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇದು ಏನು ಉತ್ಪಾದನೆ ಆಗುತ್ತಲ್ಲ ಇದು ಪರಿಸರಕ್ಕೆ ಯಾವುದೇ ಹಾನಿಯನ್ನು ಉಂಟು ಮಾಡೋದಿಲ್ಲ ಅನ್ನೋದು ನಾವು ಗಮನಿಸಬೇಕಾದಂತಹ ಸಂಗತಿ. ಮತ್ತೊಂದು ಏನು ಅಂತ ಹೇಳಿದ್ರೆ, ರೋಬೋಟ್ ಕಣ್ಣಲ್ಲಿ ಸೊಳ್ಳೆಗಳ ತಪಾಸಣೆ ಆಗುತ್ತೆ. ಏನಿದು ಆಶ್ಚರ್ಯ, ರೋಬೋಟ್ ಕಣ್ಣುಗಳಲ್ಲೇ ಯಾಕೆ? ನೀವು ಕೋಟ್ಯಾಂತರ ಸೊಳ್ಳೆಗಳನ್ನು ಅವ್ರು ಲ್ಯಾಬ್ನಲ್ಲಿ ತಯಾರು ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಹೆಣ್ಣು ಸೊಳ್ಳೆಯಲ್ಲಿ ಉತ್ಪಾದನೆ ಆಗಬಾರ್ದು. ಗೂಗಲ್ನಿಂದ ಸಂಪೂರ್ಣ ಸ್ವಯಂಚಾಲಿತ ಸೊಳ್ಳೆ ಕಾರ್ಖಾನೆಗಳ ನಿರ್ಮಾಣ ಆಗಿದೆ. ಮಷಿನ್ ಲರ್ನಿಂಗ್ ಬಳಸಿ ಗಂಡು ಹೆಣ್ಣು ಸೊಳ್ಳೆಗಳ ಪ್ರತ್ಯೇಕೀಕರಣ ಆಗುತ್ತೆ. ಅಪ್ಪಿತಪ್ಪಿಯೂ ಕೂಡ ಹೆಣ್ಣು ಸೊಳ್ಳೆ ಬಿಡುಗಡೆ ಆಗದಂತೆ ಎಚ್ಚರಿಕೆಯನ್ನು ಈ ರೋಬೋಟ್ಗಳು ವಹಿಸ್ತವೆ. ಏನು ರೋಬೋಟ್ನ ಕೆಲಸ ಅಂತ ಹೇಳಿದರೆ, ಗಂಡು ಮತ್ತು ಹೆಣ್ಣು ಇವುಗಳನ್ನು ಪ್ರತ್ಯೇಕ ಮಾಡಬೇಕು. ಈ ಪ್ರತ್ಯೇಕ ಮಾಡಿದಂತಹ ಸಮಯದಲ್ಲಿ ಮನುಷ್ಯರಿಗೆ ಹೆಣ್ಣು ಮತ್ತು ಗಂಡನ್ನು ಪ್ರತ್ಯೇಕ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು. ಹೀಗಾಗಿ ರೋಬೋಟನ್ನು ತೆಗೆದುಕೊಂಡು ಬಂದಿದ್ದಾರೆ. ಈ ಕೋಟ್ಯಾಂತರ ಸೊಳ್ಳೆಗಳ ಬಳಸಲಾಗುತ್ತಲ್ಲ ಅವುಗಳ ಪೈಕಿ ಯಾವುದು ಗಂಡು ಹೆಣ್ಣು ಏನು ಎತ್ತ, ಈಗ ಸೂಕ್ಷ್ಮದರ್ಶದ ಮುಖಾಂತರ ನಾವೆಲ್ಲ ನೋಡಿದಂತಹ ಸಮಯದಲ್ಲಿ ಕೆಲವೊಂದಿಷ್ಟು ಬಾರಿ ಕಣ್ಣು ತಪ್ಪಿ ಹೋಗಿಬಿಡ್ಬೋದು. ಈ ಕಾರಣಕ್ಕಾಗಿ ಅವರು ರೋಬೋಟನ್ನು ಬಳಕೆ ಮಾಡಿಕೊಂಡು ರೋಬೋಟ್ನಲ್ಲಿ AI ಅಳವಡಿಕೆ ಮಾಡ್ಕೊಂಡಿದ್ದಾರೆ. ಆ AI ಒಂದು ಅತ್ಯಾಧುನಿಕ ಆಗಿರುವಂತಹ ಒಂದು ಸ್ಕ್ಯಾನರನ್ನು ಬಳಕೆ ಮಾಡ್ಕೊಂಡಿದ್ದಾರೆ. ಒಂದು ಹೈ ಸ್ಪೀಡ್ ತಂತ್ರಜ್ಞಾನ ಇದು. ಅದನ್ನು ಬಳಕೆ ಮಾಡಿಕೊಂಡು ಗಂಡು ಮತ್ತು ಹೆಣ್ಣನ್ನು ಪ್ರತ್ಯೇಕ ಮಾಡ್ತಾರೆ. ಒಂದು. ಎರಡನೇದು, ಇದರಲ್ಲಿ ಇಡೀಸ್ ಈಜಿಪ್ಟ್ ಸೊಳ್ಳೆ ಏನಿದೆ ಅಲ್ಲ ಅದ್ಯಾವುದು ಕೂಡ ಏನೇನು ಆಗಬೇಕು ಪ್ರಕ್ರಿಯೆಗಳೇನಿದೆ ಅವೆಲ್ಲವನ್ನು ಕೂಡ ಇದರಲ್ಲಿ ತೆಗೆದುಕೊಳ್ಳಬರೋ ಪ್ರಯತ್ನ. ಸ್ವಯಂಚಾಲಿತವಾಗಿ ವಿಭಜನೆ ಆಗುತ್ತೆ. ಇದು ಗಂಡು ಮತ್ತು ಹೆಣ್ಣು ಎನ್ನುವಂಥದ್ದು ಏನಿದೆಯಲ್ಲ ಸ್ವಯಂಚಾಲಿತವಾಗಿ ವಿಭಜನೆ ಆಗುತ್ತೆ. 99.9% ನಿಖರತೆ ಇದೆ. ಅಂದರೆ ಅವರು ಹೇಳ್ತಾ ಇರುವಂಥದ್ದು, ರೋಬೋಟ್ಗಳನ್ನ ಬಳಕೆ ಮಾಡಿ ಈ ರೀತಿಯಾಗಿ ಪ್ರತ್ಯೇಕ ಮಾಡೋದ್ರಿಂದ ಒಂದೇ ಒಂದು ಹೆಣ್ಣು ಸೊಳ್ಳೆಯೂ ಕೂಡ ಹೋಗಲ್ಲ ಅಂತ ಅವರೆಲ್ಲ ಹೇಳ್ತಾ ಇದ್ದಾರೆ. ಹೀಗಾಗಿ ರೋಬೋಟನ್ನು ತೆಗೆದುಕೊಂಡು ಬರೋ ಪ್ರಯತ್ನ. ಮತ್ತೊಂದು ಕಡೆ ಸೊಳ್ಳೆ ಸಮರದಲ್ಲಿ 95% ಯಶಸ್ಸು ಅಂತ. ಈಗಾಗಲೇ ಕ್ಯಾಲಿಫೋರ್ನಿಯಾದಲ್ಲಿ 3 ವರ್ಷಗಳ ಪ್ರಾಯೋಗಿಕ ಪರೀಕ್ಷೆ ಆಗಿತ್ತಂತೆ. 2017, 18 ಮತ್ತು 20 3 ವರ್ಷಗಳೆಲ್ಲ ಆಗಿತ್ತದು. ವಾರಕ್ಕೆ 10 ಲಕ್ಷ ಸೊಳ್ಳೆಗಳ ಬಿಡುಗಡೆ ಫಲಿತಾಂಶವನ್ನು ಕಂಡೆಲ್ಲ ವಿಜ್ಞಾನಿಗಳೇ ಶಾಕ್ ಆಗಿದ್ದಾರೆ. ಹೆಂಗಿದು 3 ವರ್ಷ? 2017ರಲ್ಲಿ ಅವರು ಏನು ಮಾಡಿದರು, ಕೇವಲ ಆಯ್ದ ಬೀದಿಗಳಲ್ಲಿ ವಾರಕ್ಕೆ ಲಕ್ಷದಂತೆ ಸೊಳ್ಳೆಗಳನ್ನೆಲ್ಲ ಬಿಟ್ಟರು. ಈ ರೋಬೋಟ್ ಗಂಡು ಸೊಳ್ಳೆಗಳನ್ನೆಲ್ಲ ನಿಖರವಾಗಿ ಎಲ್ಲ ಬೇರ್ಪಡಿಸ್ತು. ಅವು ಪರಿಸರದಲ್ಲಿ ಹೊಂದಿಕೊಳ್ತವ ಏನು ಎನ್ನುವಂಥ ಪರೀಕ್ಷೆನ 2017ರಲ್ಲಿ ಮಾಡಿದರು. 2018ರಲ್ಲಿ ವಸತಿ ಬಡಾವಣೆಗಳಿಗೆ ಇದನ್ನು ವಿಸ್ತರಣೆ ಮಾಡಿದರು. ಈ ಹಂತದಲ್ಲಿ 10 ಲಕ್ಷಕ್ಕೂ ಹೆಚ್ಚು ಓಲ್ವೋಕಿಯಾ ಎನ್ನುವಂಥ ಬ್ಯಾಕ್ಟೀರಿಯಾ ಹೊಂದಿದಂಥ ಗಂಡು ಸೊಳ್ಳೆಗಳನ್ನು ಬಿಟ್ಟರು. 2019 ಮತ್ತು 20ರಲ್ಲಿ ಏನು ಮಾಡಿದರು, ಅತ್ಯಾಧುನಿಕವಾದಂತಹ GPS ಈ ತಂತ್ರಜ್ಞಾನದ ಮುಖಾಂತರ ಸ್ವಯಂಚಾಲಿತ ಸೊಳ್ಳೆಗಳನ್ನು ಬಿಡುವಂತಹ ತಂತ್ರಜ್ಞಾನವನ್ನು ಪೂರ್ಣ ಪ್ರಮಾಣದಲ್ಲಿ ಪರೀಕ್ಷೆಗೆ ಒಳಪಡಿಸಿದರು. ಈ ಪರಿಣಾಮದಿಂದ ಈ ಹೆಣ್ಣು ಈಜಿಪ್ಟ್ ಈಡಿಸ್ ಎನ್ನುವಂತಹ ಈ ಸೊಳ್ಳೆಯ ಪ್ರಮಾಣ ಏನಿದೆ ಇದು ಕುಸಿತ ಆಗ್ತಾ ಇದೆ ಅಂತ ಇದರ ಫಲಿತಾಂಶ 95% ಆಗಿದೆ. ಪರಿಸರ ಸುರಕ್ಷತೆ ಬಗ್ಗೆಯೂ ಕೂಡ ಅವರೆಲ್ಲ ಸಾಬೀತು ಮಾಡಿದ್ದಾರೆ. ಹೀಗಾಗಿ ಅವರು ಅನುಮತಿಯನ್ನು ಕೇಳಿದ್ದಾರೆ. ಈ ಅನುಮತಿ ಏನಾಗುತ್ತೆ ಕಾದು ನೋಡಬೇಕು. ಯಾಕಂದರೆ 3 ವರ್ಷಗಳಿಂದ ನಿರಂತರವಾಗಿ ಇಂಥದ್ದೊಂದು ಪ್ರಯತ್ನ, ಈ ನಿರಂತರ ಪ್ರಯತ್ನದ ಭಾಗವಾಗಿ ಗೂಗಲ್ ಏನು ಅರ್ಜಿ ಸಲ್ಲಿಕೆ ಮಾಡಿದೆ ಅದನ್ನು ಪರಿಸರ ಇಲಾಖೆಯೆಲ್ಲ ನೋಡ್ತಾ ಇದೆ ಅಂತ. ಮತ್ತೊಂದು ಬೆಳವಣಿಗೆ, ಜನರ ದಂಗೆ ಯಾಕೆ, ಸಾಫ್ಟ್ವೇರ್ ಬಗ್ ಆತಂಕ. ಈಗ ನಮ್ಮ ಸಿಸ್ಟಮ್ಗಳೆಲ್ಲ ಬಗ್ ಬಂದರೆ ಅದನ್ನೇನೋ ಟೆಕ್ನಿಕಲ್ ಆಗಿ ಸರಿಪಡಿಸ್ಕೊಂಡು ನಾವೆಲ್ಲ ಕೆಲಸವನ್ನು ಮಾಡ್ಬೋದು. ಆದರೆ ಈ ವಿಚಾರದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ, ಈಗ ಇವರು ಗಂಡು ಸೊಳ್ಳೆಗಳನ್ನು ಉತ್ಪಾದನೆ ಮಾಡಿ ಅವುಗಳನ್ನು ಬಿಡ್ತೀವಿ ಅಂತ ಹೇಳ್ತಾರೆ. ಅಲ್ಲಿ ಯಾವುದಾದ್ರೂ ಹೆಣ್ಣು ಸೊಳ್ಳೆಗಳು ಬಂದರೆ ಅದರ ಪ್ರಮಾಣ ಜಾಸ್ತಿ ಆಗುತ್ತಲ್ವ? ಅಂಥದ್ದೊಂದು ಆತಂಕ ಜನಸಾಮಾನ್ಯರಿಗಿದೆ. ಇವರು ಗಂಡು ಸೊಳ್ಳೆ ಬಿಡ್ತಾರೆ, ಆ ಮುಖಾಂತರ ಹೆಣ್ಣು ಸೊಳ್ಳೆ ನಿಯಂತ್ರಣ ಅಂತ. ಅದೇ ಗಂಡು ಸೊಳ್ಳೆಗಿಂತಲೇ ಹೆಣ್ಣು ಸೊಳ್ಳೆಗಳೇ ಜಾಸ್ತಿ ಆಗ್ತಾ ಹೋಗೋದ್ರೆ ಎಂಥದ್ದೊಂದು ಆತಂಕ ಇದೆ. ಪ್ರಕೃತಿಯ ಸಮತೋಲನ ತಪ್ಪುವ ಭಯದಲ್ಲಿ ಅಮೆರಿಕದ ಜನತೆ ಇದೆ. ಒಮ್ಮೆ ಬಿಡುಗಡೆಯಾದ ಸೊಳ್ಳೆಗಳನ್ನು ವಾಪಸ್ ಕರೆಸ್ಕೊಳ್ಳೋದಕ್ಕೆಲ್ಲ ಸಾಧ್ಯ ಇಲ್ಲ. ಮತ್ತೊಂದು ಏನು ಬೆಳವಣಿಗೆ ಅಂತ ಹೇಳಿದರೆ, ಅತಿ ದೊಡ್ಡ ಅಪಾಯ ಏನಂತ ಹೇಳಿದರೆ, ಈ ಸೊಳ್ಳೆಗಳನ್ನೆಲ್ಲ ಬಿಡುಗಡೆ ಮಾಡ್ತಿದ್ದಾರಲ್ಲ, ಈ ಸೊಳ್ಳೆಗಳು ನಾಳೆ ಈ ಬ್ಯಾಕ್ಟೀರಿಯಾ ವಿರುದ್ಧ ನಿರೋಧಕ ಶಕ್ತಿಗಳನ್ನೆಲ್ಲ ಬಳಕೆ ಮಾಡಿಕೊಂಡು, ಓಲ್ವೋಕಿಯಾ ಬ್ಯಾಕ್ಟೀರಿಯಾ ಏನಿದೆ ಅದು ನಿರೋಧಕ ಶಕ್ತಿಯನ್ನು ಹೆಚ್ಚಳ ಮಾಡಿಕೊಂಡು ಅದಕ್ಕೆ ಅಡಿಕ್ಟ್ ಆಗೋದಕ್ಕೆ, ಈಗ ಅವರು ಹೆಣ್ಣು ಸೊಳ್ಳೆಗೆ ಅದನ್ನೆಲ್ಲ ಇದು ಮಾಡ್ತಾರಲ್ಲ, ಆ ಸಮಯದಲ್ಲಿ ನಿರೋಧಕ ಶಕ್ತಿ ಜಾಸ್ತಿ ಆದರೆ ಅದು ಕೂಡ ಮತ್ತಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡ್ಬೋದು, ಅದರ ಪ್ರಮಾಣ ಜಾಸ್ತಿ ಆಗ್ಬೋದು ಅನ್ನುವಂಥ ಆತಂಕ ಅಲ್ಲಿಯ ಜನರಿಗಿದೆ. ಹೀಗಾಗಿ ಈಗ ನಾವು ಕೊರೋನಾ ಬಂದಾಗ ಏನು ಅಂದ್ಕೊಂಡ್ವಿ, ಚೀನಾ ಕೃತಕವಾಗಿ ವೈರಸ್ಸನ್ನು ತಯಾರು ಮಾಡಿ ಜಗತ್ತಿಗೆ ಬಿಟ್ಟುಬಿಡಿದೆ ಅಂತ ಅಲ್ಲಿ ಆರೋಪ ಬಂತು. ಅಂಥದ್ದೇ ಆತಂಕ ಇವತ್ತಿಗೂ ಕೂಡ ಅಮೆರಿಕಾದ ಆ ಭಾಗದ ಜನರಿಗೆ ಕಾಡ್ತಾ ಇದೆ ಗೂಗಲ್ನ ಈ ನಿರ್ಧಾರದ ಬಗ್ಗೆ.
ಏನು ಗಾಡ್ಜಿಲ್ಲಾ ಎಲ್ ನೀನೋ ಅಂತ. ನಾವು ಎಲ್ ನೀನೋ ಬಗ್ಗೆ ನೋಡಿದ್ವಿ, ಸೂಪರ್ ಎಲ್ ನೀನೋ, ಗಾಡ್ಜಿಲ್ಲಾ ಎಲ್ ನೀನೋ. ಹಾಗಾದರೆ ಏನು, ಭಾರತಕ್ಕೆ ಮಳೆ ಬರುತ್ತಾ ಈ ವರ್ಷ, ಯಾವ ಪರಿಪ್ರಮಾಣದಲ್ಲಿ ಮಳೆ ಆಗ್ಬೋದು, ಬರಗಾಲ ಆಗಬಹುದು ಎನ್ನುವಂಥ ಆತಂಕ. ಮತ್ತೊಂದು ಕಡೆ 2 ದಿನಗಳ ಹಿಂದಷ್ಟೇ ಮುಂಗಾರುಗಳೆಲ್ಲವೂ ಕರ್ನಾಟಕದಲ್ಲಿ ಶುರುವಾಗಿದ್ದನ್ನು ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ ಪೆಸಿಫಿಕ್ ಮಹಾಸಾಗರದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಪ್ರಬಲವಾಗಿ ಆಗ್ತಾ ಇದೆ. ಆ ಪ್ರಬಲವಾದಂತಹ ತಾಪಮಾನದಿಂದ ಭಾರತಕ್ಕೆ ಬರಬೇಕಾದಂತಹ ಮಳೆಯ ಪ್ರಮಾಣ ಕಡಿಮೆ ಆಗ್ಬೋದು ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಡ್ತಾ ಇರೋದು. ಆದರೆ ಪೆಸಿಫಿಕ್ ಮಹಾಸಾಗರದಲ್ಲಿ ಈ ಎಲ್ ನೀನೋ ಉಂಟಾದರೂ ಕೂಡ ಅದನ್ನು ತಡೆಯಬಲ್ಲಂತಹ ಶಕ್ತಿ ಸಾಮರ್ಥ್ಯ ಹಿಂದೂ ಮಹಾಸಾಗರಕ್ಕಿದೆ. ಹಾಗಾದರೆ ಹಿಂದೂ ಮಹಾಸಾಗರದ ಆಗುವಂತಹ ಬೆಳವಣಿಗೆ ಏನು? ಹಿಂದೆ ನಾವು ಧನಾತ್ಮಕ ಐಡಿಯಾ, ಅದಾದ ನಂತರ ಋಣಾತ್ಮಕ, ತಟಸ್ಥ ಎಲ್ಲದರ ಬಗ್ಗೆ ನೋಡಿದ್ದೀವಿ. ಹಾಗಾದರೆ ಏನಾಗುತ್ತೆ ಡೀಟೇಲ್ಸ್ ನೋಡ್ತಾ ಹೋಗೋಣ. ಬರುತ್ತಿದೆ ಗಾಡ್ಜಿಲ್ಲಾ ಎಲ್ ನೀನೋ. ಗಾಡ್ಜಿಲ್ಲಾ ಎಲ್ ನೀನೋ ಬರ್ತಾ ಇದೆ. ಪೆಸಿಫಿಕ್ ಮಹಾಸಾಗರದಲ್ಲಿ ಅಸಹಜ ಉಷ್ಣಾಂಶ ಹೆಚ್ಚಳ ಆಗ್ತಾ ಇದೆ, ತಾಪಮಾನ ಹೆಚ್ಚಳ ಆಗ್ತಾ ಇದೆ. 2026 ಜೂನ್ನಿಂದ ಆಗಸ್ಟ್ ನಡುವೆ ಎಲ್ ನೀನೋ ಅಬ್ಬರ ಆಗುತ್ತಂತೆ. ದಾಖಲೆ ಮಟ್ಟದ ಬಿಸಿ, ಹವಾಮಾನ ವೈಪರೀತ್ಯದ ಭೀತಿ ಅಂತ ಹೇಳ್ತಿದ್ದಾರೆ. ಪೆಸಿಫಿಕ್ ಸಾಗರದ ಮಧ್ಯದಲ್ಲಿ 1.8 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಏರಿಕೆ ಆಗಿರೋದು. ಹವಾಮಾನ ಇಲಾಖೆಯ ತಜ್ಞರೆಲ್ಲ ಎಚ್ಚರಿಕೆ ಕೊಟ್ಟಿದ್ದಾರೆ. ತಾಪಮಾನ ಹೆಚ್ಚಳ ಈ ಮಳೆಯ ಮಾದರಿಯಲ್ಲೂ ಕೂಡ ಬುಡಮೇಲು ಆಗಬಹುದು ಅಂತ ನಾನು ಮೊನ್ನೆ ಕೂಡ ಹೇಳಿದ್ದೆ. ಎಲ್ ನೀನೋ ಅಂತ ಹೇಳಿದ್ರೆ ಪೆಸಿಫಿಕ್ ಸಾಗರದಲ್ಲಿ ಸಮುದ್ರದ ಮೇಲ್ಮೈ ತಾಪಮಾನ ಸಾಮಾನ್ಯಕ್ಕಿಂತಲೂ ಕೂಡ ಹೆಚ್ಚಾಗೋದು. ಕೇಂದ್ರ ಮತ್ತು ಪೂರ್ವ ಭಾಗದ ಮೇಲ್ಮೈ ನೀರು ಕಾಯುತ್ತೆ, ಗಾಳಿಯ ದಿಕ್ಕು ಬದಲಾಗುತ್ತೆ. ಭಾರತಕ್ಕೆ ಬರಬೇಕಾದಂಥ ತೇವಾಂಶ ಭರಿತವಾದಂತಹ ಈ ಮುಂಗಾರು ಮಾರುತಗಳೆಲ್ಲವೂ ಕೂಡ ದುರ್ಬಲ ಆಗುತ್ತೆ. ಹೀಗಾಗಿ ಭಾರತಕ್ಕೆ ಈ ಮಳೆಯ ಪ್ರಮಾಣ ಕಡಿಮೆ ಆಗುತ್ತೆ. ಈ ತಾಪಮಾನದ ತೀವ್ರ ಸ್ವರೂಪ ಏನಿದೆಯಲ್ಲ ಅದೇ ಗಾಡ್ಜಿಲ್ಲಾ ಎಲ್ ನೀನೋ ಅಂತ ಕರಿತೀವಿ. ಹಿಂದೆ ಭಾರತದಲ್ಲಿ ಆಗಿತ್ತು 1982, 83, 97, 98, 2015, 16 ಕೂಡ ಆಗಿತ್ತು. ಇದು ಮುಂಗಾರಿನ ಮೇಲೆ ಹೊಡೆತ ಕೊಡುತ್ತೆ, ಅದಾದ ನಂತರ ಕೃಷಿ ಮೇಲೆ ಹೊಡೆತ ಬೀಳುತ್ತೆ, ಎಲ್ಲವೂ ಕೂಡ ಬೆಳವಣಿಗೆಗಳಾಗುತ್ತೆ. ಎರಡನೇದೇನು ಅಂತ ಹೇಳಿದರೆ ಇದರಲ್ಲಿ ಪ್ರಮುಖವಾಗಿ ನೋಡಬೇಕಾಗಿದ್ದು ಭಾರತದ ಮಳೆಗೆ ಗಾಡ್ಜಿಲ್ಲಾ ಕಂಟಕ ಅಂತ. ಭಾರತದಲ್ಲಿ ವಾಡಿಕೆಗಳಿಂದ ಮಳೆಯೇ ಕಡಿಮೆ ಆಗಬಹುದು ಎನ್ನುವಂತಹ ಮುನ್ಸೂಚನೆ ಇದೆ. ಪೆಸಿಫಿಕ್ನ ಬಿಸಿಗಾಳಿಯಿಂದ ಮಳೆ ಮೋಡಗಳ ಹಾದಿ ಬದಲಾವಣೆ ಆಗ್ಬೋದು ಅಂತ ನಾನು ಅವಾಗಲೇ ಹೇಳಿದೆ. ತೇವಾಂಶ ಭರಿತವಾದಂತಹ ಮಾರುತಗಳನ್ನು ತೆಗೆದುಕೊಂಡು ಬರುವಲ್ಲಿ ನಾವೆಲ್ಲ ವಿಫಲರಾಗಿಬಿಡ್ತಾರೆ ಅಲ್ಲಿ ಅಂತ. ದೆಹಲಿ, ಮುಂಬೈ, ಬೆಂಗಳೂರು, ಹೈದರಾಬಾದ್ನಲ್ಲಿ ಮಳೆಯ ಕೊರತೆ ಆಗಬಹುದು. ಸೆಪ್ಟೆಂಬರ್ ವೇಳೆಗೆ ಮತ್ತಷ್ಟು ಎಲ್ ನೀನೋ ಪ್ರಭಾವ ಎಲ್ಲ ಜಾಸ್ತಿ ಆಗುತ್ತೆ. ನೈಋತ್ಯ ಮುಂಗಾರು ದುರ್ಬಲಗೊಳ್ಳುವಂಥ ಆತಂಕದಲ್ಲಿ ಕೃಷಿ ವಲಯ ಇದೆ. ಭಾರತದ ವಾರ್ಷಿಕ ಮಳೆಯ 70% ಭಾಗಕ್ಕೆಲ್ಲ ಹೊಡೆತ ಬೀಳಬಹುದು ಎನ್ನುವಂತಹ ಆತಂಕ ಇದೆ. ಮುಂಗಾರಿ ದಾರಿ ತಪ್ಪಿಸುತ್ತೆ ಅಂತ. ನಾವು ಮುಂಗಾರು ಮಳೆ ಬರಬೇಕು ಅಂತ ಹೇಳಿದ್ರೆ ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್ ಮಹಾಸಾಗರದ ಗಾಳಿಯ ಒತ್ತಡದ ಮೇಲೆ ಭಾರತ ಡಿಪೆಂಡೆನ್ಸಿ ಆಗಿದೆ. ಪೆಸಿಫಿಕ್ ಸಾಗರದಲ್ಲಿ ಶಾಖ ಸೃಷ್ಟಿಯಾದಾಗ ಅದು ತೇವಾಂಶ ಭರಿತ ಮಾರುತಗಳನ್ನು ತನ್ನತ್ತ ಸೆಳೆದುಕೊಳ್ಳುತ್ತೆ. ಸಹಜವಾಗಿ ಮುಂಗಾರು ದುರ್ಬಲ ಆಗುತ್ತೆ. ಕೃಷಿ ವಲಯದ ಮೇಲೆ 50% ನಾವೆಲ್ಲ ಮುಂಗಾರು ಮಳೆ ಮೇಲೆ ಡಿಪೆಂಡೆನ್ಸಿ ಇದ್ದೀವಿ. ಬಿತ್ತನೆ ವಿಳಂಬ ಆಗುತ್ತೆ, ಇಳುವರಿ ಕುಸಿತ ಆಗುತ್ತೆ, ಜಲಮೂಲಗಳು ಖಾಲಿಯಾಗುತ್ತೆ, ಕುಡಿಯುವ ನೀರಿಗೆ ಎಲ್ಲವೂ ಕೂಡ ಆಗಿಬಿಡುತ್ತೆ. ಆತಂಕ ಶುರುವಾಗುತ್ತೆ. ನೀವು ಬ್ರಿಟಿಷರ ಆಡಳಿತ ಇತ್ತು ಯಾವಾಗ 1977 ಮತ್ತು 78 ಆ ಸಮಯದಲ್ಲಿ ಮುಂಬೈ ಆಗಿರ್ಬೋದು, ಹೈದರಾಬಾದ್ ಆಗಿರ್ಬೋದು, ಕರ್ನಾಟಕ ಇಲ್ಲೆಲ್ಲ ಬರಗಾಲ ಬಂದುಬಿಟ್ಟಿತ್ತು. 55 ಲಕ್ಷ ಜನ ಮೃತಪಟ್ಟಿದ್ದರು. 55 ಲಕ್ಷ ಜನ ಮೃತಪಟ್ಟಿದ್ದರು 1997, 98 ಕೂಡ ಆಗಿತ್ತು. ಆ ಸಮಯದಲ್ಲಿ ಆಹಾರ ಧಾನ್ಯಗಳ ದರ ಏರಿಕೆ ಆಗಿತ್ತು. ಹೆಂಗೆ ದರ ಏರಿಕೆ ಆಗಿತ್ತು ನೋಡಿ, ಉತ್ಪಾದನೆ ಕಡಿಮೆ, ಬೆಲೆ ಏರಿಕೆ ಜಾಸ್ತಿ ಆಯಿತು. ಈ ಈರುಳ್ಳಿಯ ದರ 12-13% ಜಾಸ್ತಿ ಆಯಿತು. ರಾಜಸ್ಥಾನ ಮತ್ತು ದೆಹಲಿಯಲ್ಲಿ ಈ ಈರುಳ್ಳಿ ದರ ಏರಿಕೆ ಆಗಿದ್ದರ ಪರಿಣಾಮ 2 ಸರ್ಕಾರಗಳು ತಮ್ಮ ಅಸ್ತಿತ್ವವನ್ನು ಕಳೆದುಕೊಂಡಿತ್ತು. ಅಂದರೆ ಸೂಪರ್ ಎಲ್ ನೀನೋ 1997-98 ಆಗಿದ್ದಾಗ ಸರ್ಕಾರಗಳೂ ಕೂಡ ಉರುಳಿದ್ದರ ಉದಾಹರಣೆ ಭಾರತದಲ್ಲಿದೆ. 2026 ಏನಾಗುತ್ತೆ ಅನ್ನೋದನ್ನು ನಾವು ನೋಡೋಣ. ಮತ್ತೊಂದು ಕಡೆ ಇಂಡಿಯನ್ ಓಷನ್ ಡೈಫೋಲ್ ಕೈ ಕೊಡುತ್ತಾ ಅಂತ ಮೊನ್ನೆ ನಾವು ಹೇಳಿದ್ವಿ. ಧನಾತ್ಮಕ, ಋಣಾತ್ಮಕ ಮತ್ತು ತಟಸ್ಥ. ಇದೀಗ ಹಿಂದೂ ಮಹಾಸಾಗರದಲ್ಲಿ ಇಂಡಿಯನ್ ಓಷನ್ ಡೈಫೋಲ್ ಸದ್ಯಕ್ಕೆ ತಟಸ್ಥವಾಗಿದೆ. ಅದು ಮುಂದಿನ ಕೆಲ ತಿಂಗಳುಗಳಲ್ಲಿ ಧನಾತ್ಮಕ ಆಗಬಹುದು ಎನ್ನುವಂಥದ್ದು ಇದೀಗ ಹವಾಮಾನ ತಜ್ಞರೆಲ್ಲ ಹೇಳ್ತಾ ಇರೋದು. ಎಲ್ ನೀನೋ ಎದುರಿಸೋದಕ್ಕೆ ನೈಸರ್ಗಿಕ ರಕ್ಷಾ ಕವಚವಾಗಿದೆ ಐಒಡಿ. ಈ ಬಾರಿ ಐಒಡಿ ತಟಸ್ಥವಾಗಿದೆ. ಹೀಗಾಗಿ ಸಾಗರದ ರಕ್ಷಣೆ ಎಲ್ಲ ಸಿಗ್ತಾ ಇಲ್ಲ. ನೀವು ನೋಡಿ, ಎಲ್ ನೀನೋ ಏನಿದೆ, ಪೆಸಿಫಿಕ್ ಮಹಾಸಾಗರದಲ್ಲಿ ಆಗಿರುವಂಥ ಎಲ್ ನೀನೋ ಏನಿದೆ, ಭಾರತಕ್ಕೆ ಮಳೆಯನ್ನು ಅಡ್ಡಪಡಿಸುತ್ತೆ, ಬರಗಾಲವನ್ನು ಸೃಷ್ಟಿ ಮಾಡುತ್ತೆ. ಪೆಸಿಫಿಕ್ ಮಹಾಸಾಗರದಲ್ಲಿ ಉಂಟಾಗುವಂಥ ಎಲ್ ನೀನೋವನ್ನು ತಡೆ ಹಿಡಿದು ಭಾರತಕ್ಕೆ ಮಳೆಯನ್ನು ತೆಗೆದುಕೊಂಡು ಬರುವಂತಹ ಶಕ್ತಿ ಯಾರಿಗಿದೆ ಅಂತ ಹೇಳಿದ್ರೆ ಇಂಡಿಯನ್ ಓಷನ್ ಡೈಪೋಲ್ಗಿದೆ. ಧನಾತ್ಮಕ ಐಒಡಿ ಆಫ್ರಿಕಾದ ಕರಾವಳಿ, ಅರಬ್ಬಿ ಸಮುದ್ರದ ತಾಪಮಾನ ಹೆಚ್ಚಳ ಆಗೋದು, ಇಂಡೋನೇಷ್ಯಾ ಭಾಗ ಸಮುದ್ರದ ನೀರು ತಂಪಾಗೋದು, ಅರಬ್ಬಿ ಸಮುದ್ರದ ತೇವಾಂಶ ಮೋಡ ಆಗಿ ಭಾರತಕ್ಕೆ ಮಳೆ ಶುರುವಾಗುತ್ತೆ. ಇದು ಧನಾತ್ಮಕ. ಇದಾಗಬೇಕು ಅಂತ ಭಾರತ ಬಯಸುತ್ತೆ ಎಲ್ ನೀನೋ ಸಮಯದಲ್ಲಿ. ಬಟ್ ಇದೀಗ ಇರೋದು ತಟಸ್ಥ. ಅದು ತಟಸ್ಥ ಆಗಿದ್ದು ಧನಾತ್ಮಕ ಆಗುತ್ತೆ. ಸೆಪ್ಟೆಂಬರ್ ಆ ಸಮಯದಲ್ಲಿ ನಮಗೆಲ್ಲ ಮಳೆ ಆಗಬಹುದು. ಈ ಎಲ್ಲ ಸುದ್ದಿಗಳು ಬರ್ತಾ ಇರೋದು. 1997 ಸೂಪರ್ ಎಲ್ ನೀನೋ ಉಂಟಾಗಿತ್ತು. ಈ ಸೂಪರ್ ಎಲ್ ನೀನೋ ಉಂಟಾದಾಗಲೂ ಕೂಡ ಭಾರತಕ್ಕೆ ಮಳೆಯ ಕೊರತೆ ಆಗಿರಲಿಲ್ಲ. ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ ಅವತ್ತು ಈ ಹಿಂದೂ ಮಹಾಸಾಗರದಲ್ಲಿ ಧನಾತ್ಮಕ ಐಒಡಿ ಭಾರತವನ್ನು ರಕ್ಷಣೆ ಮಾಡಿತ್ತು, ಭಾರತವನ್ನು ಕಾಪಾಡಿತ್ತು. ಇಂಡಿಯನ್
ಇಂಡಿಯನ್ ಓಷನ್ ಎಲ್ ನೀನೋ ವಿರುದ್ಧ ಅವತ್ತು ಹೋರಾಟವನ್ನು ಮಾಡಿತ್ತು, ಅವತ್ತು ನಾವು ಗೆದ್ದಿದ್ವಿ ಅಂತ ಹವಾಮಾನ ತಜ್ಞರೆಲ್ಲ ಹೇಳ್ತಾರೆ. ಭೀಕರ ಬರಗಾಲ ಸಂಭವಿಸಬಹುದು ಅಂತೆಲ್ಲ ಅಂದಾಜು ಮಾಡಲಾಗಿತ್ತು. ಈ ಭೀಕರ ಬರಗಾಲದ ಸಮಯದಲ್ಲೂ ಕೂಡ 2% ಮಳೆ ಹೆಚ್ಚಳಾಗಿತ್ತು. ನೀವು ಆಫ್ರಿಕಾದ ಭಾಗಗಳೆಲ್ಲ ಕಾಡ್ಗಿಚ್ಚಾಗಿತ್ತು, ಕುಡಿಯೋ ನೀರಿಗೆ ಆತಂಕ ಬಂದಿತ್ತು, ಕಾಡಿಗಳಿಗೆಲ್ಲ ಬೆಂಕಿ, ಕುಡಿಯೋ ನೀರಿಗೆ ಹಾಹಾಕಾರ ಎಲ್ಲವೂ ಕೂಡ ಆಗಿತ್ತು. ಆದರೆ ಭಾರತದಲ್ಲಿ 2% ಮಳೆ ಜಾಸ್ತಿ ಆಗಿತ್ತು 1997ರಲ್ಲಿ. 2026ರಲ್ಲಿ ಹೆಂಗಾಗುತ್ತಾ ಕಾದು ನೋಡೋಣ ಏನಾಗುತ್ತೆ ಅಂತ. ಮತ್ತೊಂದು ಬೆಳವಣಿಗೆ ಅಂತ ಹೇಳಿದರೆ ಕರ್ನಾಟಕಕ್ಕೆ 5 ದಿನ ಭಾರೀ ಮಳೆಯ ಎಚ್ಚರಿಕೆಯನ್ನು ಕೊಡಲಾಗಿದೆ. ರಾಜ್ಯದಾದ್ಯಂತ ಜೂನ್ 13ರವರೆಗೆ ಧಾರಾಕಾರ ಮಳೆಯ ಮುನ್ಸೂಚನೆ ಕೊಡಲಾಗಿದೆ. ಕರಾವಳಿ ಜಿಲ್ಲೆಯ 3 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡದಲ್ಲೆಲ್ಲ ರೆಡ್ ಮತ್ತು ಆರೆಂಜ್ ಅಲರ್ಟ್ ಘೋಷಣೆ ಮಾಡಿದ್ದಾರೆ. ಬೆಳಗಾವಿ, ಕೊಡಗು ಸೇರಿದಂತೆ 11 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಆಗಿದೆ. ಬೆಂಗಳೂರಿನಲ್ಲಿ 3 ದಿನಗಳ ಕಾಲ ಸಾಧಾರಣ ಮಳೆಯ ನಿರೀಕ್ಷೆ ಆಗ್ಬೋದು ಅಂತ ನಿನ್ನೆ ರಾತ್ರಿ ಕೂಡ ನಾವು ಸಂಜೆ ಮಳೆ ಆಗಿದ್ದನ್ನು ನಾವೆಲ್ಲ ಗಮನಿಸಿದ್ವಿ. ಹೀಗಾಗಿ ಮುಂಗಾರು ಚುರುಕು, ಅಧಿಕಾರಿಗಳಿಗೆ ಕೇಂದ್ರ ಸ್ಥಾನದಲ್ಲಿ ಇರಬೇಕು ಅಂತೆಲ್ಲ ಸೂಚನೆಯನ್ನು ಕೊಡಲಾಗಿದೆ. ಇದು ಕರ್ನಾಟಕಕ್ಕೆ ಮುಂದಿನ 5 ದಿನಗಳ ಕಾಲ ಭಾರೀ ಮಳೆಯ ಎಚ್ಚರಿಕೆಯನ್ನು ಕೊಟ್ಟಿರೋದು. ಮತ್ತೊಂದು ಬೆಳವಣಿಗೆ, ಬೆಳಗಾವಿಯಲ್ಲಿ ಪ್ರವಾಹ, ಮನೆಗಳಿಗೆ ನೀರು ನುಗ್ಗಿಬಿಟ್ಟಿದೆ. ಅಕ್ಷರಶಃ ಈಗಷ್ಟೇ ಮುಂಗಾರು ಶುರುವಾಗ್ತಾ ಇರೋ ನೋಡಿ, ದೃಶ್ಯದಲ್ಲಿ ನೀವೆಲ್ಲ ನೋಡ್ತಾ ಇದ್ದೀರಿ. ಈ ಬೆಳಗಾವಿಯ ಬೈಲಹೊಂಗಲ, ಸವದತ್ತಿಯಲ್ಲಿ ಮಳೆಯ ಆರ್ಭಟ ಜೋರಾಗ್ಬಿಡ್ತಾ ಇದೆ. ವಿಪರೀತವಾಗಿ ಮಳೆ ಆಗ್ತಾ ಇದೆ. ಅಲ್ಲಿ ಕೆಲವೊಂದಿಷ್ಟು ಸಮಸ್ಯೆಗಳೆಲ್ಲ ಸೃಷ್ಟಿಯಾಗಿದೆ. ರಸ್ತೆಗಳಲ್ಲಿ ಮೊಣಕಾಲುದ್ದೆಲ್ಲ ನೀರು ನಿಂತಿದೆ, ಮನೆ ಮುಂದೆ ನಿಂತಿದ್ದೆಲ್ಲ ಕಾರುಗಳೆಲ್ಲ ತೇಲಿಬಿಟ್ಟಿದೆ. ದೃಶ್ಯದಲ್ಲಿ ನೀವೆಲ್ಲ ನೀರಿನಲ್ಲಿ ಸಿಕ್ಕಾಕೊಂಡಿರೋದು. ಜಸ್ಟ್ ಈಗಷ್ಟೇ ಶುರುವಾಗಿದೆ ಮುಂಗಾರು, ಈಗಲೇ ಇಂಥದ್ದೊಂದು ಸಮಸ್ಯೆಗಳು. ಗೋಕರ್ಣ ಮಹಾಬಲೇಶ್ವರ ಗರ್ಭಗುಡಿಯಲ್ಲೆಲ್ಲ ಕೊಳಚೆ ನೀರು ತುಂಬಿಕೊಂಡ್ಬಿಟ್ಟಿದೆ. ಭಟ್ಕಳದಲ್ಲಿ ಆಸ್ಪತ್ರೆ ಆವರಣಕ್ಕೆ ಮಳೆ ನೀರು ನುಗ್ಗಿದೆ, ರೋಗಿಗಳೆಲ್ಲ ಪರದಾಡ್ಬಿಟ್ಟಿದ್ದಾರೆ. ಮರಗಳು, ವಿದ್ಯುತ್ ಕಂಬಗಳು ಉರುಳಿ ಜನಜೀವನ ಎಲ್ಲ ಅಸ್ತವ್ಯಸ್ತವಾಗ್ತಿದೆ. ಜಲಪಾತಗಳಿಗೆ ಪ್ರವಾಸಿಗರು ಪ್ರವೇಶ ಮಾಡದಂತೆ ಜಿಲ್ಲಾಡಳಿತಗೆಲ್ಲ ನಿರ್ಬಂಧವನ್ನು ವಿಧಿಸಿದ್ದಾರೆ. ಅಂದರೆ ಮುಂಗಾರು ಪೂರ್ವದಲ್ಲಿ ಮುಂಗಾರು ಬರುತ್ತೆ ಅನ್ನೋದೆಲ್ಲ ಗೊತ್ತಿರುತ್ತಲ್ವ, ಮಳೆ ಏನು ಎತ್ತ ಅಂತ. ಸರ್ಕಾರಗಳು, ಸ್ಥಳೀಯ ಆಡಳಿತಕ್ಕೆಲ್ಲ ಸಿದ್ಧತೆಯನ್ನು ಮಾಡ್ಕೊಳ್ಬೇಕು. ಇದೀಗ ಅದು ಊರಿಗೆ ಬೆಂಕಿ ಬಿದ್ದಾಗ ಬಾವಿ ತೋಡೋ ಹಂತಕ್ಕೆ ನಾವೆಲ್ಲ ಹೋದರೆ ಈ ಸಮಸ್ಯೆಗಳನ್ನು ಎದುರಿಸಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಈಗಲೂ ಸಮಯ ಮುಗಿದು ಹೋಗಿಲ್ಲ. ಈಗಲಾದರೂ ಕೂಡ ಅಲ್ಲಿಯ ಸ್ಥಳೀಯ ಆಡಳಿತಗಳು ಎಲ್ಲರೂ ಕೂಡ ಎಚ್ಚರಿಕೆಯನ್ನು ವಹಿಸಬೇಕು. ಮತ್ತೊಂದು ಕಡೆ ಸಂಕಷ್ಟವನ್ನು ಎದುರಿಸಬೇಕು ಅಂತ ಹೇಳಿದ್ರೆ ಮಳೆ ನೀರು ಕೊಯ್ಲಬೇಕು. ಮಳೆ ಕೊರತೆಯನ್ನು ಎದುರಿಸೋದಕ್ಕೆ ಕಟ್ಟಡದಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಬೇಕು. ಬರ ಬರುತ್ತೆ, ಅದನ್ನೆಲ್ಲ ನಾವು ತಡೆ ಹಿಡಿಬೇಕು ಅಂತ ಹೇಳಿದರೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಎಲ್ಲ ಬೇಕು. ಸಾಂಪ್ರದಾಯಿಕ ಜಲಮೂಲಗಳ ಹೂಳು ತೆಗಿಬೇಕು. ಹೂಳೆಲ್ಲ ಸಿಕ್ಕಾಪಟ್ಟೆ, ಕೆರೆಗಳಲ್ಲಿ ಹೂಳು ತೆಗಿಸ್ತೀವಿ ಅಂತ ಹೇಳಿದ್ರೆ ಹಾಗೆ ಎಲ್ಲ ಇದೆ. ಇದು ಸರ್ಕಾರದ ಅವಾಂತರಗಳವೆಲ್ಲವೂ ಕೂಡ ಅದನ್ನು ಮಾಡಬೇಕು ಅಂತ ಮಿಯಾವಾಕಿ ಮಾದರಿ ಕಾಡುಗಳನ್ನು ಬೆಳೆಸೋದಕ್ಕೆಲ್ಲ ಸಲಹೆಗಳನ್ನು ಕೊಟ್ಟಿದ್ದಾರೆ. ಅಂದರೆ ದೊಡ್ಡ ಮಟ್ಟದ ಕಾಡು ಪ್ರದೇಶವನ್ನು ನಗರ ಪ್ರದೇಶದಲ್ಲಿ ಕಡಿಮೆ ಜಾಗದಲ್ಲಿ ಅದನ್ನು ಬೆಳೆಸಿದರೆ ಕಾಂಕ್ರೀಟೀಕರಣ ಏನಾಗಿದೆ ನಗರಗಳು, ಅದರ ತಾಪಮಾನವನ್ನು ಕಡಿಮೆ ಮಾಡಬಹುದು ಅನ್ನೋ ಒಂದು ಆತಂಕ, ಒಂದು ಬೆಸ್ಟ್ ಎಕ್ಸಾಂಪಲ್ ಇದೆ. ಅದಕ್ಕಾಗಿ ಏನಾಗುತ್ತೆ ನೋಡೋಣ. ಇದರೊಂದಿಗೆ ಇವತ್ತಿನ ಜೀ ಕನ್ನಡ ನ್ಯೂಸ್ DNA ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.